point. ನಮಸ್ಕಾರ, ನಿಮ್ ಜೊತೆ ಇದೆ ನೆಟ್ವರ್ಕ್ 18. ನೀವು ನೋಡ್ತಿದ್ದೀರಾ ನ್ಯೂಸ್ 18. ನಾನು ನಿಖಿಲ್ ಜೋಶಿ. ಇನ್ನೇನು ಚರ್ಚೆ ಶುರು ಆಗಿರೋದು, ಪೂರ್ಣ ಪ್ರಮಾಣದ ಸಂಪುಟ ರಚನೆನೂ ಆಗೋಯ್ತು. ಗ್ಯಾರಂಟಿ ಅನುಷ್ಠಾನ ಯಾವಾಗ ಹೇಗಾಗುತ್ತೆ, ಮೊದಲನೇ ಗ್ಯಾರಂಟಿ ಯಾವ್ದು ಕೊಡ್ತೀರಾ, ನಾವು ಯಾವಾಗಿಂದ ಬಿಲ್ ಕಟ್ಟೋದು ನಿಲ್ಲಿಸಬೇಕು, ಯಾವಾಗಿಂದ ಬಸ್ಸಲ್ಲಿ ನಮಗೆ ಫ್ರೀ ಪ್ರಯಾಣ, ಈ ರೀತಿಯ ಪ್ರಶ್ನೆಗಳು ಬರೀ ಜನ ಕೇಳಿದ್ರೆ ಇದೊಂದು ರಾಜಕೀಯ ಅಸ್ತ್ರವಾಗಿ ಪರಿಣಮಿಸ್ಬಿಡ್ತು. ಈಗ ಬಿಜೆಪಿ ಜೆಡಿಎಸ್ ತಮ್ಮದೇ ಆದ ರೀತಿಯಲ್ಲಿ ಇದನ್ನ ಬಳಕೆ ಮಾಡ್ಕೊಳ್ಳೋದಕ್ಕೆ ಮುಂದಾದ್ರು. ಸಿಎಂ ಒತ್ತಡದಲ್ಲೂ ಇದ್ದಾರೆ, ಸರ್ಕಾರ ಸವಾಲ್ಗಳನ್ನ ಎದುರಿಸ್ತಿದೆ. ನಿರಂತರ ಸಭೆಗಳ ನಂತರವೂ ಒಂದು ಪ್ರಗತಿಯ ವರದಿ ಜನರ ಜೊತೆ ಹಂಚ್ಕೊಂಡ್ಬಿಟ್ರೆ ಗೊಂದಲಕ್ಕೆ ಕೊನೆ ಆಗುತ್ತಾ? ಅಷ್ಟಕ್ಕೂ ಗೊಂದಲ ಮೂಡಿಸ್ತಿರೋ ಅಂಥದ್ದು ಏನು ಅಂತ ನೀವು ಕೇಳಿದ್ರೆ ನೂತನ ಸಚಿವರ ಹೇಳಿಕೆಗಳು. ಹಂಗಾಗಿ ಗಮನ ಹರಿಸಬೇಕಾಗಿದೆ ಇವತ್ತು ಗ್ಯಾರಂಟಿ ಮತ್ತೆ ಗ್ಯಾರಂಟಿಯ ಅನುಷ್ಠಾನದ ಕಡೆ. ಒಂದು ರೀತಿ ಸಿನಿಮಾ ಟೈಟಲ್ ಅಂತಿದೆ ಇವತ್ತಿನ ನಮ್ಮ ಚರ್ಚೆಯ ಟೈಟಲ್ ಕೂಡ. ಗ್ಯಾರಂಟಿ ಗಮನ, ಅನುಷ್ಠಾನ ಆಹ್ವಾನ. ಚರ್ಚೆ ವಿಷಯದ ಹೆಡ್ಲೈನ್ಸ್ ಟು ದ ಪಾಯಿಂಟ್. ಗ್ಯಾರಂಟಿಗಳಿಗೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳ ಜೊತೆ ಸರಣಿ ಸಭೆಗಳ ನಡೆಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಸರ್ಕಾರ ಎದುರಿಸ್ತಿದೆ ಅನುಷ್ಠಾನದ ಒತ್ತಡ, ಜನರ ನಿರೀಕ್ಷೆ ಒಂದು ಕಡೆ, ಘೋಷಣೆ ಮತ್ತೆ ಸರ್ಕಾರದ ವಿಶ್ವಾಸಾರ್ಹತೆ ಮತ್ತೊಂದು ಕಡೆ. ಸರ್ಕಾರ ರಚನೆ ಆಯಿತು, ಪೂರ್ಣ ಪ್ರಮಾಣದ ಸಂಪುಟ ರಚನೆಯೂ ಆಯಿತು. ಮೊದಲನೇ ಸಂಪುಟದಲ್ಲಿ ಸಿಕ್ಕಿದ್ದು ಒಪ್ಪಿಗೆ ಮಾತ್ರ. ಜನರ ಒತ್ತಡ ಮತ್ತು ರಾಜಕೀಯ ಒತ್ತಡ ಕ್ಷೀಣಿಸಲು ಅನುಷ್ಠಾನ ಯೋಜನೆ ಬಗ್ಗೆ ಉಲ್ಲೇಖಿಸಬೇಕಿದೆ ಸರ್ಕಾರ. ಇದೆಲ್ಲದರ ನಡುವೆ ಗೊಂದಲ ಯಾಕೆ ಮೂಡ್ತಿದೆ ಅಂದ್ರೆ, ಸ್ಪಷ್ಟನೆ ಅನ್ನೋದು ಸಿಗ್ತಾ ಇಲ್ಲ. ಯಾಕಂದ್ರೆ ಕಂಡೀಷನ್ಸ್ ಅಪ್ಲೈ ಅನ್ನೋದು ಖಚಿತ. ಯಾಕಂದ್ರೆ ಇಷ್ಟು ದೊಡ್ಡ ಬಿಲ್ಲನ್ನ ಸರ್ಕಾರ ಹೇಗೆ ಭರಿಸುತ್ತಪ್ಪ ಅನ್ನೋ ಚಿಂತೆ ಸರ್ಕಾರಕ್ಕೂ ಇದೆ, ನಮಗೂ ಇದೆ. ಪ್ರಶ್ನೆ ಕೇಳ್ತಿರೋದು ಯಾವ ರೀತಿಯ ಷರತ್ತುಗಳನ್ನ ಹಾಕಲಾಗಬಹುದು ಅನ್ನೋದು. ಆದ್ರೆ ಉತ್ತರ ಸಿಗ್ತಿರೋದು ಹೇಗೆ ಅಂದ್ರೆ, ಎಲ್ರಿಗೂ ಸಿಗಲ್ಲ ಗ್ಯಾರಂಟಿ, ಎಲ್ರೂ ಅರ್ಹರಲ್ಲ. ಕೊಟ್ಟಿರೋರು ನಮ್ಮಂತವ್ರು ಯಾರೋ ಸಾಮಾನ್ಯರು ಮಾತಾಡ್ಕೊಂಡಿದ್ರೆ ಅದನ್ನ ಲೆಕ್ಕಕ್ಕೆ ತಗೋಬೇಕಾಗಿರ್ಲಿಲ್ಲ. ನೂತನ ಸಚಿವರಿಂತ ಹೇಳಿಕೆ ಕೊಟ್ಟಾಗ ಗೊಂದಲ ಮೂಡಿಸೋದಿಲ್ವಾ? ಈ ಗೊಂದಲ ಗೂಡಿನಲ್ಲಿ ತಮ್ಮ ರಾಜಕೀಯದ ಅರಮನೆ ಕಟ್ಕೊಳ್ಳೋದಕ್ಕೆ ಮುಂದಾದ್ರು ವಿರೋಧ ಪಕ್ಷಗಳು. ಕೇಳ್ಕೊಂಡು ಬರೋಣ ಯಾರೇನ್ ಹೇಳಿದ್ರು. ಕಳ್ಳನಿಗೊಂದು ಪಿಳ್ಳೆನೆವ ಅಂತ ಹೇಳಿ ಈಗ ನೆಪ ಹುಡುಕ್ತಾ ಇದ್ದಾರೆ ಕಾಂಗ್ರೆಸ್ ಪಾರ್ಟಿ. ತಾವು ಮುಂಚೆ ಹೇಳಿದ್ದೇನಂತ, ಮಾದೇವಪ್ಪ ನಿನಗೂ ಫ್ರೀ ನನಗೂ ಫ್ರೀ, ಈ ರೀತಿ ಹೇಳಿದವರು ಈಗ ಯಾಕೆ ನೆಪ ಹುಡುಕ್ತಾ ಇದ್ದಾರೆ? ಯಾವುದೇ ಸಬೂಬಿಲ್ಲದೆ ತಕರಾರಿಲ್ಲದೆ ಕೊಡಿ, ಈಗ ಯಾಕೆ ಸುಳ್ಳು ಹೇಳ್ತೀರಿ? ಅವರು ಹೇಳೋದೊಂದು ಮಾಡೋದು ನಿಶ್ಚಿತ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ. ಚುನಾವಣೆ ಸಂದರ್ಭದಲ್ಲಿ ಯಾವುದೇ ಕರಾರು ಕಂಡೀಷನ್ ಇಲ್ಲದೆ ಎಲ್ಲರಿಗೂ ಉದಾಹರಣೆ ಸಮೇತವಾಗಿ ಮುಖ್ಯಮಂತ್ರಿಗಳು ಹೇಳಿದ್ರು. ಅದನ್ನ ಬಿಟ್ಟು ಕುಂಟು ನೆಪ ಹೇಳೋದು ನೋಡಿದ್ರೆ ಇವರೇನು ಇದನ್ನ ಪೂರ್ಣ ಪ್ರಮಾಣದಲ್ಲಿ ಕಾರ್ಯಗತ ಮಾಡುವಂತ ಯಾವುದೇ ಲಕ್ಷಣ ಇಲ್ಲ. ಕೆಲವೇ ದಿನಗಳಲ್ಲಿ ಇವರು ಬಣ್ಣ ಬಯಲಾಗ್ತದೆ. ಸರ್ಕಾರ ಜವಾಬ್ದಾರಿ ಇದ್ದಂತ ಸರ್ಕಾರ ಇದೆ. ನಾವು ಜನರಿಗೆ, ಹೆಣ್ಮಕ್ಳಿಗೆ, ಯುವಕರಿಗೆ, ನಿಮಗೆ ಏನ್ ಮಾತು ಕೊಟ್ಟಿದೀವಿ ಮಾತು ಉಳಿಸ್ಕೊಳ್ತೀವಿ. ತಾವು ಗಾಬರಿ ಪಟ್ಕೊಳಕ್ಕೂ ಬೇಡ. ಆದೇಶ ಆದ್ಮೇಲೆ ಆಯಾಯ ಸಂಬಂಧಪಟ್ಟ ಇಲಾಖೆಯವರು ಅದನ್ನ ಪ್ರೊಸೀಜರ್ಸ್ ಅನ್ನ ವರ್ಕೌಟ್ ಮಾಡ್ತಾರೆ. ಅವತ್ತಿನ CLP ನಾಯಕರು ಸಿದ್ದರಾಮಯ್ಯನವರು ರುಜು ಹಾಕಿ ನಾವು ಕಾರ್ಡ್ಗಳು ಕೊಟ್ಟಿದ್ದೀವಿ, ಸೈನ್ ಮಾಡಿ ಕಾರ್ಡ್ಗಳು ಹಂಚಿದೀವಿ. ನಾವು ವಾಪಸ್ ಹೋಗೋ ಪ್ರಶ್ನೆನೇ ಇಲ್ಲ. ಅನುಷ್ಠಾನ 2 ಬಾರಿ ಸಭೆಯನ್ನ ನಡೆಸಿದ್ದಾರೆ ಇವತ್ತು, 2 ಭಾಗಗಳಲ್ಲಿ ಮುಖ್ಯಮಂತ್ರಿಗಳು. ಆದ್ರೆ ಒಬ್ಬ ಪತ್ರಕರ್ತನಾಗಿ, ರಾಜ್ಯದ ನಾಗರಿಕನಾಗಿ ಬರೀ ಮುಖ್ಯಮಂತ್ರಿಗಳನ್ನ ಮಾತ್ರ ಯಾಕೆ ನಾವು ಹೊಣೆ ಆಗಿಸ್ಬೇಕು ಅನ್ನೋ ಪ್ರಶ್ನೆ ನನ್ನಲ್ಲಂತೂ ಇದೆ. ಸಂಪೂರ್ಣ ಪ್ರಮಾಣದ ಒಂದು ಖಾತೆ ಹಂಚಿಕೆನೂ ಆಗೋಯ್ತು, ಸಂಪುಟ ರಚನೆಯೂ ಆಗೋಯ್ತು. ಈಗ ಹೋಗಿ ಒಂದು ವಿಕೇಂದ್ರೀಕರಣದ ದೃಷ್ಟಿಯಿಂದ ಆ ಸಂಬಂಧಪಟ್ಟಂತ ಇಲಾಖೆವರೆಗೂ ನಾವು ಕೇಳ್ತಾ ಬರ್ಬೋದಲ್ವಾ? ಆದ್ರೆ ಇವತ್ತಿಗೆ ನಾವು ಕೇಳಿದ್ದು ಮುಖ್ಯಮಂತ್ರಿಗಳು ಒತ್ತಡದಲ್ಲಿ ಈಗ ಹೇಳಿದ್ರು ಅಥವಾ ಬಾಯಿ ತಪ್ಪಿ ಹೇಳಿದ್ರು, ಅದು ಏನೋ ಗೊತ್ತಿಲ್ಲ, ನರಸಿಂಹರಾಯರನ್ನ ನೆನೆಸ್ಕೊಂಡ್ಬಿಟ್ರು. ಅದಾದ ನಂತರ ಅಧಿಕಾರಿಗಳು ಹೇಳ್ಬೇಕಾಯ್ತು. ಏನಾಯ್ತು ನೀವೇ ನೋಡಿ. ಅಯ್ಯೋ, ಬಿಜೆಪಿ ಅವ್ರು ಮಾಡಿದಾರ, ಅವ್ರು ಹೇಳ್ದವ್ನ. ನರಸಿಂಹರಾಯರು 15 ಲಕ್ಷ ಹಾಕ್ತೀನಿ ಅಂದ್ರು ಮಾಡಿದ್ರ? 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂದ್ರು ಮಾಡಿದ್ರ? ಸಾರಿ, ಮೋದಿ ಅವರು ಮಾಡಿದ್ರೇನ್ರಿ? ಅದನ್ನ ಹೇಳೋದೇ ಇಲ್ಲ ನೀವು. ಆಮೇಲೆ ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂದ್ರು ಮಾಡಿದ್ರ? ಅಚ್ಚೇ ದಿನ ಆಯೋಗ ಅಂತಂದ್ರು ಮಾಡಿದ್ರ?
ಹಲವಾರು ಆಯಾಮಗಳಲ್ಲಿ ಬೆಳೀತಿರುವಂತಹ ಈ ಚರ್ಚೆಯ ಚೌಕಟ್ಟನ್ನ ನಿರ್ಧರಿಸೋ ಪ್ರಮುಖ ಪ್ರಶ್ನೆಗಳು ನಿಮ್ಮ ಮುಂದೆ. ಗ್ಯಾರಂಟಿ ಬೇಡಿಕೆಯ ತೀವ್ರತೆ ತಗ್ಗಿಸಲೆಂದೇ ವ್ಯವಸ್ಥಿತವಾಗಿ ಸಚಿವರು ಗೊಂದಲ ಮೂಡಿಸೋ ಹೇಳಿಕೆ ಕೊಡ್ತಿದ್ದಾರಾ? ಮಾನದಂಡ ಅಂತ ಹೇಳ್ತಾರೆ, ಎಲ್ರು ಅರ್ಹರಲ್ಲ ಅಂತ ಹೇಳ್ತಾರೆ, ಎಲ್ರಿಗೂ ಸಿಕ್ಬಿಡಲ್ಲ ಅಂದ್ರು. ಅವತ್ತೊಂದ್ ದಿವಸ ಹೇಳಿದ್ರು ಹಾದಿ ಬೀದಿಲಿ ಹೋಗೋರ್ಗೆಲ್ಲ ಕೊಡಕ್ಕಾಗತ್ತಾ? ತೀವ್ರತೆ ಬೇಡಿಕೆ ಯಾವ ಪ್ರಮಾಣದಲ್ಲಿದೆ ಅಂತ ನಾವು ನೋಡ್ತಿದ್ದೀವಿ. ಗಲಾಟೆಗಳಾಗೋಯ್ತು, ಜನ ನಿರಾಕರಿಸ್ತಿದ್ದಾರೆ ಬಿಲ್ ಕಟ್ಟೋದಕ್ಕೆ, ಟಿಕೆಟ್ ತಗೊಳ್ಳೋದಕ್ಕೆ. ತೀವ್ರತೆಯನ್ನ ಕ್ಷೀಣಿಸಬೇಕು. ಜನರ ನಡುವಿರುವ ಗೊಂದಲವನ್ನ ನಿವಾರಿಸಲು ಅನುಷ್ಠಾನದ ವೈಖರಿಯನ್ನ ಹಂತ ಹಂತವಾಗಾದ್ರೂ ಸರ್ಕಾರ ವ್ಯಕ್ತಪಡಿಸ್ಬೇಕಾ? ಪಡಿಸ್ಬಿಟ್ರೆ ನಾವು ನೀವು ಈ ರೀತಿಯ ಪ್ರಶ್ನೆಗಳು ಕೇಳೋದಿಲ್ವಲ್ಲ. ನಮಗೆ ಅಟ್ಲೀಸ್ಟ್ ಒಂದು ಪ್ರೋಗ್ರೆಸ್ ರಿಪೋರ್ಟ್, ಇವತ್ತು ಇಷ್ಟೆಲ್ಲ ಚರ್ಚೆ ಆಗಿದೆ, ಇನ್ನು ಮಾಡ್ತೀವಿ ನಾವು, ಇಂಥ ದಿನ ಮಾಡ್ತೀವಿ ಅಂತ ಹೇಳ್ಬಿಟ್ರೆ ನಾವು ಕೇಳೋದಿಲ್ವಲ್ಲ. ಪೂರ್ಣ ಪ್ರಮಾಣದ ಸಂಪುಟ ರಚನೆ ಆದರೂ ಅಧಿಕೃತ ಸಭೆ ಕರೆಯದಿರಲು ಕಾರಣ ಅನುಷ್ಠಾನ ಒತ್ತಡನ. ರಾಹುಲ್ ಗಾಂಧಿ ಅವರು ಹೇಳಿದ್ರು ಪಹಲೆ ಈ ಕ್ಯಾಬಿನೆಟ್ ಮೇ ये सब ನಿಯಮ ಬನ್ ಜಾಯಂಗೆ, ಕಾನೂನು ಬನ್ ಜಾಯಂಗೆ ಅಂತ. ಏನಂಗಂದ್ರೆ ಫಸ್ಟ್ ಸಂಪುಟದಲ್ಲೇನೆ ಇದನ್ನ ನಾವು ಘೋಷಣೆ ಮಾಡಿರೋದನ್ನ ಕಾನೂನು ರೂಪದಲ್ಲಿ ತಂದು ಬಿಡ್ತೀವಿ, ನಿಯಮದ ರೂಪದಲ್ಲಿ ತಂದು ಬಿಡ್ತೀವಿ ಅಂತ. ಫಸ್ಟ್ ಸಂಪುಟ ಆಯ್ತು. ಸಂಪುಟಕ್ಕೆ ಸದಸ್ಯರು ಬೇಕೇ ಬೇಕು ಅಂತ ಏನಿಲ್ಲ, ಬಟ್ ಅಂದ್ರೂ ಸದಸ್ಯರು ಇರುವಂತ ಸಂಪುಟನೇ ಆಯ್ತು. ಆದ್ರೆ ಅವತ್ತು ಸಿಕ್ಕಿದ್ದು ಬರೀ ಒಪ್ಪಿಗೆ ಮಾತ್ರ. ಜನ ಕೇಳ್ತಿದ್ದಾರೆ, ಸರ್ ಒಪ್ಪಿಗೆ ಸಾಲಲ್ಲ ಸರ್, ಅನುಷ್ಠಾನ ಹೇಳಿ, ನಮ್ಗೆ ಯಾವಾಗ ಸಿಗತ್ತೆ ಇದ್ರ ಉಪಯೋಗ? ರಾಜ್ಯ ಸರ್ಕಾರ ಎದುರಿಸುತ್ತಿರುವ ಒತ್ತಡ ಮತ್ತು ಸಂಕಷ್ಟಗಳನ್ನ ನೋಡಿ ಅನ್ಯ ರಾಜ್ಯಗಳು, ಅನ್ಯ ಪಕ್ಷಗಳು ಚಿಂತೆಗೀಡಾಗಿದ್ವಾ? ಯಾಕೆ ಅಂದ್ರೆ ಮಧ್ಯಪ್ರದೇಶದಲ್ಲೂ ಇಂಥದ್ದೇ ಒಂದು ಘೋಷಣೆ ಮಾಡ್ಬಿಟ್ಟಿದ್ದಾರೆ. ಈಗ ಕರ್ನಾಟಕದಲ್ಲಿ ಆದಂತೆಯೇ 5 ಘೋಷಣೆಗಳು ಮಧ್ಯಪ್ರದೇಶದಲ್ಲೂ ಚುನಾವಣೆ ಬರೋದಿದೆ, ಅಲ್ಲೂ ಕೂಡ ಇಂಥದ್ದೇ ಘೋಷಣೆ ಮಾಡಿದ್ದಾರೆ. ರಾಜಸ್ಥಾನದಲ್ಲಿ ಬಹುಶಃ ಮಾಡೋ ಅಂತ ಆಸ್ಪದ ಕಮ್ಮಿ ಇರುವಂಥದ್ದು, ಯಾಕಂದ್ರೆ ಅಲ್ಲಿ ಆಡಳಿತ ಪಕ್ಷ ಕಾಂಗ್ರೆಸ್, ಅಲ್ಲೂ ಕೂಡ ಇಂಥದ್ದೇ ಒಂದು ಘೋಷಣೆ ಮಾಡಿತ್ತು. ಅದ್ರ ಬಗ್ಗೆ 10 ರೀತಿಯ ಚರ್ಚೆ ಇದೆ, ಅದಕ್ಕೂ ಬರೋಣ. ಇಲ್ಲಿ ನಾವು ಮಾತನಾಡಬೇಕಾಗಿರುವಂಥದ್ದು ಕೇವಲ ಯೋಜನೆ ಮತ್ತೆ ಫಲಾನುಭವಿಗಳು ಮಾತ್ರ ಅಲ್ಲ. ನಾವು ಮಾತನಾಡಬೇಕಾಗಿರುವಂಥದ್ದು ರಾಜ್ಯದಲ್ಲಿರುವಂತಹ ಅಸಮಾನತೆ ಮತ್ತೆ ಈ ಯೋಜನೆಗಳ ಅವಶ್ಯಕತೆ ಬಗ್ಗೆ ಕೂಡ. ಈ ರಾಜ್ಯದಲ್ಲಿ 60%ಕ್ಕೂ ಹೆಚ್ಚು ಜನಸಂಖ್ಯೆ ಈ ರೀತಿಯ ಯೋಜನೆಗಳ ಫಲಾನುಭವಿಗಳಾಗೋದಕ್ಕೆ ಅರ್ಹರಿದ್ದಾರೆ. ಇನ್ಫ್ಯಾಕ್ಟ್ 20 ಜಿಲ್ಲೆಗಳಲ್ಲಿ ದೇಶದ ತಲಾದಾಯ ಇದೆಯಲ್ಲ, ಪರ್ ಕ್ಯಾಪಿಟಾ ಇನ್ಕಮ್, ರಾಜ್ಯದ 20 ಜಿಲ್ಲೆಗಳಲ್ಲಿ 31 ಪೈಕಿ ಮೈಂಡ್ ಯು 20 ಜಿಲ್ಲೆಗಳಲ್ಲಿ ತಲಾದಾಯ ಇರೋದೇ 13,800 ರೂಪಾಯಿ. ಇದು ರಾಷ್ಟ್ರದ ಸರಾಸರಿಗಿನ ಕಡಿಮೆ ಇದೆ. ಅಲ್ಲಿಗೆ ನನ್ನ ಕೇಸ್ ಏನು ಅಂದ್ರೆ, ಹೌದು ಸ್ವಾಮಿ, ಈ ಯೋಜನೆಗಳು, ಗ್ಯಾರಂಟಿಗಳು ನನಗೆ, ನಮ್ಮ ಜನಕ್ಕೆ, ಈ ರಾಜ್ಯಕ್ಕೆ ಅವಶ್ಯಕ ಇದೆ. ಹೆಂಗ್ ಮಾಡ್ತೀರಿ, ಯಾವಾಗ ಮಾಡ್ತೀರಿ? ಚರ್ಚೆ ಶುರು ಮಾಡೋಣ. ನನ್ನ ಜೊತೆ ಇವತ್ತು ರಮೇಶ್ ಬಾಬು ಅವರಿದ್ದಾರೆ. ಸರ್ ನಮಸ್ಕಾರ, ಸ್ವಾಗತ ನಿಮಗೆ. ಪ್ರೊಫೆಸರ್ ಕೃಷ್ಣರಾಜ್ ಅವರಿದ್ದಾರೆ, ಇನ್ಸ್ಟಿಟ್ಯೂಟ್ ಫಾರ್ ಸೋಷಿಯಲ್ ಅಂಡ್ ಇಕನಾಮಿಕ್ ಚೇಂಜ್. ನಮಸ್ಕಾರ ಪ್ರೊಫೆಸರ್, ಸ್ವಾಗತ ನಿಮಗೆ. ಥ್ಯಾಂಕ್ ಯು ಫಾರ್ ಯರ್ ಟೈಮ್. ಅಶ್ವಥ್ ನಾರಾಯಣ್ ಗೌಡ್ರು ಇದ್ದಾರೆ ನನ್ನ ಜೊತೆ, ಬಿಜೆಪಿಯ ವಕ್ತಾರರು. ಚರಣ್ ಗೌಡ್ರು ಇದ್ದಾರೆ JDS ಇಂದ. ನಾನು ಪ್ರೊಫೆಸರ್ ಇಂದ ಮಾತನಾಡಿಸಿ ಶುರು ಮಾಡ್ತೀನಿ. ನಾನು ಸಮ್ ಆಫ್ ವಾಟ್ ಯು ಮೇ ಹ್ಯಾವ್ ರೆಡ್ ಪ್ರೊಫೆಸರ್, ನೀವೇನು ವರದಿಯಲ್ಲಿ ನೀವು ಉಲ್ಲೇಖ ಮಾಡಿರ್ತೀರಿ ಅದನ್ನು ಕೂಡ ಇಲ್ಲಿ ಹೇಳಿದ್ದೀನಿ ಅಂತ ಅನ್ಕೋತೀನಿ. ನಾನು ನಿಮ್ಮ ವರದಿ ನೋಡಿಲ್ಲ ಇನ್ನು. ರೈಟ್. ಈ ರಾಜ್ಯದ 20 ಜಿಲ್ಲೆಗಳಲ್ಲಿ ತಲಾದಾಯ ರಾಷ್ಟ್ರೀಯ ಸರಾಸರಿಗಿನ ಕಡಿಮೆ ಇದೆ. ವಿಚ್ ಮೀನ್ಸ್ ನಮಗೆ ಹಣಕಾಸಿನ ಬೆಂಬಲ ಬೇಕು, ಪೌಷ್ಟಿಕ ದೃಷ್ಟಿಯಿಂದ ಊಟದ ಬೆಂಬಲ ಬೇಕು, ಇದೆಲ್ಲ ಬೇಕು ನಮಗೆ. ಹೆಂಗ್ ಕೊಡ್ತೀರಿ, ಯಾವಾಗ ಕೊಡ್ತೀರಿ? ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್ ಅಂತಾರಲ್ಲ, ಹಂಗೆ ಅನುಷ್ಠಾನ ಡಿಲೇಡ್ ಇಸ್ ಅನುಷ್ಠಾನ ಡಿನೈಡ್ ಅನ್ಬೋದಾ ನಾವು? ಪ್ಲೀಸ್. ಕರ್ನಾಟಕದಲ್ಲಿ ನೀವು ಹೇಳ್ದಂಗೆ 2 ಭಾಗಗಳಾಗಿ ವಿಂಗಡಿಸ್ಬೋದು, ಸೌತ್ ಕರ್ನಾಟಕ ಮತ್ತು ನಾರ್ತ್ ಕರ್ನಾಟಕ. ನಾರ್ತ್ ಕರ್ನಾಟಕದಲ್ಲಿ ಪ್ರೊಫೆಸರ್ DM ನಂಜುಂಡಪ್ಪ ಅವರ ವರದಿ ಏನಿದೆ, ಒಂದು ರೀಜನಲ್ ಇನ್ಇಕ್ವಾಲಿಟಿ, ಇಂಬ್ಯಾಲೆನ್ಸ್ ಅಥವಾ ಇಂಬ್ಯಾಲೆನ್ಸ್ ಏನಿದೆ, ಆ ಒಂದು ಇಂಬ್ಯಾಲೆನ್ಸ್ ಇವತ್ತು ಕೂಡ ನೀವು ಹೇಳ್ದಂಗೆ ಇನ್ನೂ ಮುಂದುವರ್ಕೊಂಡು ಹೋಗ್ತಾನೆ ಇದೆ. ಆ ಒಂದು ಸೋಷಿಯಲ್ ಮತ್ತು ಎಕನಾಮಿಕ್ ಕಂಡೀಷನ್ಸ್ನ ನೋಡೋದಾದರೆ, ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಯನ್ನು ನೋಡೋದಾದರೆ, ಈ ಭಾಗದ ಜನರು ಇವತ್ತಿಗೂ ಕೂಡ ಬೇಸಿಕ್ ನೀಡ್ಸ್ ಏನೇನಿದೆ ಅವುಗಳಿಂದ ಇನ್ನೂ ಪರಿಪೂರ್ಣವಾಗಿ ಹೊರ ಬರಲಿಕ್ಕೆ ಆಗಿಲ್ಲ. ಬೇಸಿಕ್ ನೀಡ್ಸ್ ಅಂತಂದರೆ ಫುಡ್ ಆಗಿರ್ಬೋದು, ಅಥವಾ ಮನೆಗಳಾಗಿರ್ಬೋದು, ವಸತಿ ಅಥವಾ ಮನೆಗಳು, ಮತ್ತು ಆರೋಗ್ಯ ಇರ್ಬೋದು, ಮತ್ತು ವಾಟರ್ ಸಪ್ಲೈ ಇರ್ಬೋದು, ಸ್ಯಾನಿಟೇಷನ್ ಇರ್ಬೋದು, ವಿದ್ಯುತ್ ಶಕ್ತಿ ಇರ್ಬೋದು, ಎಲ್ಲ ಅಂಶಗಳನ್ನು ಗಮನಿಸೋದಾದರೆ, ಅಥವಾ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೈಸಸ್ ಅಂತ ಏನಿದೆ ಅದನ್ನೆಲ್ಲ ನಾವು ತಗೊಳ್ಳೋದಾದರೆ, ಇವತ್ತಿಗೂ ಕೂಡ ನಾರ್ತ್ ಕರ್ನಾಟಕದಲ್ಲಿ ಸಾಕಷ್ಟು ಜಿಲ್ಲೆಗಳು ಹಿಂದುಳಿದಿರುವಂಥದ್ದನ್ನ ನಾವು ಗಮನಿಸ್ಬೋದು.
ಅದಕ್ಕಾಗಿ ನಾವು ಸಾಕಷ್ಟು ಈ ರಿಪೋರ್ಟ್ಗಳೆಲ್ಲ ನಾವು ಇತ್ತೀಚೆಗೂ ಕೂಡ ಸಾಕಷ್ಟು ರಿಪೋರ್ಟ್ಗಳನ್ನೆಲ್ಲ ಮಾಡಿದ್ದೀವಿ. ಈ ಒಂದು ಸೋಸಿಯೋ ಎಕನಾಮಿಕ್ ಕಂಡೀಷನ್ಸು ನಾರ್ತ್ ಕರ್ನಾಟಕದಲ್ಲಿ ಮತ್ತು ಸೌತ್ ಕರ್ನಾಟಕದಲ್ಲಿ ಹೇಗಿದೆ ಅಂತ. ನೀವು ಹೇಳ್ದಂಗೆ ಪರ್ ಕ್ಯಾಪಿಟಲ್ ಇನ್ಕಮ್ಮು ಬೀದರ್, ಗುಲ್ಬರ್ಗ, ರಾಯಚೂರು, ಬಳ್ಳಾರಿ ಈ ಕಡೆ ಎಲ್ಲ ತೆಗೆದುಕೊಂಡ್ರೆ ಲೆಸ್ ದೆನ್ 1 lakh ಇದೆ ಪರ್ ಕ್ಯಾಪಿಟಲ್ ಇನ್ಕಮ್. ಬೆಂಗಳೂರಲ್ಲಿ 3 lakh ಸಮಥಿಂಗ್ ಇದೆ, ಅಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ತುಂಬಾ ಕಡಿಮೆ ಇದೆ. ರಾಜ್ಯದ ಸರಾಸರಿ ಅಂತ ನೋಡಿದ್ರೆ 22,000 ಸರ್, ಅದು ಚೆನ್ನಾಗಿ ಕಾಣ್ತದೆ. ರೀಜನ್ ಆಗಿ ನೋಡಿದ್ರೆ 13,000ಕ್ಕೂ ಬಿದ್ದಿರುವಂತ ರೀಜನ್ಗಳಿದೆ, ಅದು ನ್ಯಾಷನಲ್ ಆವರೇಜ್ ಕಿನ್ನ ಕಡಿಮೆ ಇದೆ, ಅಲ್ಲಿ ಅವಶ್ಯಕತೆ ಕಾಣ್ತದೆ. ಕರೆಕ್ಟ್. ಮತ್ತೆ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಅಂತ ನಾವು ತೆಗೆದುಕೊಂಡಾಗ ಅದನ್ನು ಕೂಡ ಆ ಭಾಗದಲ್ಲಿ ಹೆಚ್ಚು ಇರುವಂತದ್ದು. ಇಡೀ ಕರ್ನಾಟಕದಲ್ಲಿ ಇತ್ತೀಚೆಗೆ ನೀತಿ ಆಯೋಗದ ರಿಪೋರ್ಟ್ ಪ್ರಕಾರ 13% ಜನ ಬಹಳ ಕಡು ಬಡತನದಲ್ಲಿ ಇವತ್ತು ಕೂಡ ಇದ್ದಾರೆ. ಸೊ ಹೀಗಾಗಿ ಒಂದು ಸಾಮಾಜಿಕ ನ್ಯಾಯದ ದೃಷ್ಟಿಯಿಂದ ಕೆಲವೊಂದು ಪ್ರೋಗ್ರಾಮ್ಸ್ ಅನ್ನ ಅವರಿಗೆ ಸೋಷಿಯಲ್ ಮತ್ತೆ ಎಕನಾಮಿಕ್ ಎಂಪವರ್ಮೆಂಟ್ ಮಾಡಲಿಕ್ಕೆ ಕೆಲವೊಂದು ಪ್ರೋಗ್ರಾಮ್ಸ್ ಬೇಕಾಗಿದೆ. ಅದು ಈ ಒಂದು ಪ್ರೋಗ್ರಾಮ್ಸ್ನ ಮಾಡಿದಾಗ ಅವರನ್ನು ಕೂಡ ಇನ್ನಿತರ ಒಂದು ಜನಾಂಗದ ಅವರ ಒಂದು ಜೀವನ ಮಟ್ಟಕ್ಕೆ ಇವ್ರನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೋಬೇಕಾಗುತ್ತೆ. ಅದರಿಂದ ಸರ್ಕಾರ ಸಂವೈಧಾನಿಕವಾಗಿ ಮಾತಾಡೋದಾದ್ರೆ ಸರ್ಕಾರಗಳು ಇವರ ಒಂದು ಸೋಸಿಯೋ ಎಕನಾಮಿಕ್ ಅಪ್ಲಿಫ್ಟ್ಮೆಂಟ್ನ ಮಾಡೋದ್ರ ಮೂಲಕ, ಎಂಪವರ್ಮೆಂಟ್ನ ಮಾಡೋದ್ರ ಮೂಲಕ, ಈವನ್ ವುಮೆನ್ ಇರ್ಬೋದು. ಸೊ ಈಗ ಮಾರ್ಟಾಲಿಟಿ ರೇಟ್ ಅಂದರೆ ಮದರ್ಸ್ ಮಾರ್ಟಾಲಿಟಿ ರೇಟ್ ಮತ್ತು ಇವೆಲ್ಲ ಏನಾಗಿದೆ ನಾರ್ತ್ ಕರ್ನಾಟಕದಲ್ಲಿ ತುಂಬ ಜಾಸ್ತಿ ಇದೆ. ಆನೇನು ಅವರೇಜ್ ನ್ಯಾಷನಲ್ ಲೆವೆಲ್ ತಗೊಂಡಾಗ್ಲೂ ಈ ಕೇರಳ ಮತ್ತು ತಮಿಳುನಾಡು ಕಂಪೇರ್ ಮಾಡಿದ್ರೆ ಕರ್ನಾಟಕದಲ್ಲಿ ಜಾಸ್ತಿ ಇದೆ. ಹೌದು, ತುಂಬ ವರ್ಸ್ಟಲ್ಲಿ ಇದ್ದೀವಿ. ಸೊ ಹೀಗಾಗಿ ಈ ಒಂದು ಸಾಮಾಜಿಕ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ಮೇಲೆತ್ತಲಿಕ್ಕೆ ಸಾಕಷ್ಟು ಕಾರ್ಯಕ್ರಮಗಳು, ಯೋಗಕ್ಷೇಮ ಕಾರ್ಯಕ್ರಮ ಅಥವಾ ವೆಲ್ಫೇರ್ ಸ್ಕೀಮ್ ಅಂತ ಏನು ಹೇಳ್ತೀವಿ, ಅದು ಅವಶ್ಯಕವಾಗಿ ಬೇಕಾಗಿರ್ತದೆ. ಸರ್, ನೀವು ಇಷ್ಟೆಲ್ಲ ನೋಡಿ ಗಮನಿಸಿರುವಂತವ್ರು, ನಾನು ನಿಮಗೆ ಕೇಳೋದೇನು ಅಂದ್ರೆ, ಜನರ ಸ್ವಾಸ್ಥ್ಯ ಯೋಗಕ್ಷೇಮ ಹೇಗೆ ಇಂಪಾರ್ಟೆಂಟು, ರಾಜ್ಯದ ಆರ್ಥಿಕ ಸ್ವಾಸ್ಥ್ಯ ಯೋಗಕ್ಷೇಮ ಕೂಡ ಅಷ್ಟೇ ಇಂಪಾರ್ಟೆಂಟು. ಹೌದು, ಖಂಡಿತ. ಪ್ಲೀಸ್. ಈಗ ರಾಜ್ಯದ ಒಂದು ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ನಿಮಗೆ ಗೊತ್ತಿರುವಾಗ ಲಾಸ್ಟ್ ಬಜೆಟಲ್ಲಿ ನಾವೆಲ್ಲ ಡಿಸ್ಕಷನ್ ಮಾಡಿದಾಗ 3,10,000 ಕೋಟಿ ಬಜೆಟ್ ಇದೆ. ಅದರಲ್ಲಿ ಪೇಮೆಂಟ್ ಆಫ್ ಇಂಟ್ರೆಸ್ಟ್ ಅದೇ ಕೂಡ 19% ಆಫ್ ದಿ ಅಲ್ಲ 19 ರೂಪಿ ಅಂದ್ರೆ 19 ಪೈಸೆ ಸರ್, ಅರೌಂಡ್ 36,000 crores ನಾವು ಬರೀ ಇಂಟ್ರೆಸ್ಟ್ ದುಡ್ಡು ಕಟ್ತಾ ಇದ್ದೀವಿ ಸರ್, ಸ್ಯಾಲರೀಸ್ ಇದೆ. ಓಕೆ ಸರ್, ಪ್ಲೀಸ್ ಕಂಟಿನ್ಯೂ ಪ್ಲೀಸ್. ಇಲ್ಲಿ ಒಂದು ಈಗ ಡಿಸ್ಕಷನ್ ಮಾಡಬೇಕಾದ ಕಾಂಟೆಕ್ಸ್ಟ್ ನೋಡಬೇಕಾಗುತ್ತೆ. ಕಾಂಟೆಕ್ಸ್ಟ್ ಏನಂತಂದ್ರೆ 2021ರಲ್ಲಿ ಕೋವಿಡ್ ಬಂತು. ಸಾಕಷ್ಟು ಆರ್ಥಿಕವಾಗಿ ಸಾಮಾಜಿಕವಾಗಿ ಜನರು ಮತ್ತೆ ಆರ್ಥಿಕತೆ ಜರ್ಜರಿತ ಆಗಿದೆ. ಆರ್ಥಿಕತೆನೂ ಆಗಿದೆ, ಜನರು ಕೂಡ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದ್ರು. ಸೊ ಈ ಒಂದು ಕಾಂಟೆಕ್ಸ್ಟ್ ಅಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಏನ್ ಮಾಡಿದ್ದಾರೆ ಅಂತಂದ್ರೆ ಕೆಲವೊಂದು ಯೋಗಕ್ಷೇಮ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ. ಅದು ಇನ್ನೂ ಒಂದು ಕಾಂಟೆಕ್ಸ್ಟ್ ಏನು ಅಂತಂದ್ರೆ ಈ ಬೆಲೆಗಳೆಲ್ಲ ಹೆಚ್ಚಾಯ್ತು, ಮತ್ತೆ ಉದ್ಯೋಗ ಅವಕಾಶಗಳು ಕಡಿಮೆ ಆಯಿತು, ಮತ್ತೆ ಜನರಿಗೆ ಹಳ್ಳಿಯಿಂದ ಸಿಟಿಗೆ ಬರಲಿಕ್ಕೆ ಅವಕಾಶಗಳು ಆಗಲಿಲ್ಲ, ಮತ್ತೆ ಸಿಟಿಯಿಂದನೇ ಹಳ್ಳಿಗೆ ಹೋಗಿದ್ದಾರೆ. ಸೊ ಈ ಒಂದು ಪರಿಸ್ಥಿತಿಯಲ್ಲಿ ಏನು ಮಾಡ್ಬೋದು ಅಂತ ಒಂದು ಕಾಂಗ್ರೆಸ್ ಗೌರ್ಮೆಂಟ್ ಅಥವಾ ಕಾಂಗ್ರೆಸ್ನವ್ರು ಥಿಂಕ್ ಮಾಡಿದಾಗ ಈ ಒಂದು ವೆಲ್ಫೇರ್ ಸ್ಕೀಮ್ಸ್ ಎಲ್ಲ ಅವರು ಮಾಡಿದ್ದಾರೆ. ಈ ಒಂದು ವೆಲ್ಫೇರ್ ಸ್ಕೀಮ್ಸ್ಗೆ ಎಕ್ಸ್ಪೆಂಡಿಚರ್ ಇಲ್ಲದೆ ಹೆಚ್ಚು ಖರ್ಚು ಅಥವಾ ಸಾಲ ಮಾಡದೆ ಇದರ ಅನುಷ್ಠಾನ, ಎಸ್ ಆರ್ ನೋ ಕ್ವೆಶ್ಚನ್ ಸರ್, ಸಾಧ್ಯನಾ? ಸಾಧ್ಯ ಇದೆ. ಹೇಗೆ ಅಂತ ಹೇಳ್ತೀನಿ. ಈಗ ಸುಮಾರು 50,000 to 60,000 ಕೋಟಿ ಬೇಕಾಗ್ಬೋದು ಈ ಒಂದು 5 ಕಾರ್ಯಕ್ರಮಗಳಿಗೆ. ಅದು ಒಂದು ಲೆಕ್ಕಾಚಾರ, ಒಪ್ಪೋಣ, ಹೇಳಿ ಸರ್. ಹೌದು, ಸಾಲ ಮಾಡದೆ, ನೀವು ಹೇಳ್ತೀರೋ ಸಾಲ ಮಾಡದೆ ಮಾಡ್ಲಿಕ್ಕೆ ಆಗುತ್ತಾ ಅಂತ ಕೇಳಿ. ಹೌದು, ನಾನು 2-3 ದೃಷ್ಟಿಕೋನದಲ್ಲಿ ನಾನು ನೋಡ್ಬೋದು. ಒಂದು, ಈ ಒಂದು ಟ್ಯಾಕ್ಸ್ ಮೊಬಿಲೈಸೇಷನ್ ಅನ್ನ ಮಾಡಬಹುದು. ಈಗ GSTಗೆ ಜಾಸ್ತಿ ಅವಕಾಶ ಇಲ್ಲ ಕರ್ನಾಟಕ ಸ್ಟೇಟ್ಗೆ, ಅಂದರೆ ಒಂದು ಸ್ವಲ್ಪ ಹೆಚ್ಚು ಮಾಡ್ಬೋದು, ಅದರಿಂದ ಬರುವಂಥ ಆದಾಯನ ಒಂದು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಬೋದು. ಬಟ್ ಬೇರೆ ಬೇರೆ ಆದಾಯಗಳು, ಎಕ್ಸೈಸ್ ಡ್ಯೂಟಿ ಇರ್ಬೋದು, ಅದರಲ್ಲೂ ಜಾಸ್ತಿ ಮಾಡೋಕ್ಕಾಗೋದಿಲ್ಲ, ಯಾಕಂದರೆ ಟ್ಯಾಕ್ಸ್ ಆಲ್ರೆಡಿ ಬರ್ಡನ್ ಜಾಸ್ತಿ ಆಗಿದೆ. ಇಡೀ ದೇಶದಲ್ಲಿ ನಮ್ಮಲ್ಲಿ ಟ್ಯಾಕ್ಸ್ ಬರ್ಡನ್ ಜಾಸ್ತಿ ಇದೆ. ಹೆಚ್ಚಿಗೆ ಮಾಡೋ ಚಾನ್ಸಸ್ಸು ಕಡಿಮೆ. ಆದರೆ ಕೆಲವೊಂದು ಸೋರ್ಸಸ್ಸಿಂದ ನಾವು ಮೊಬಿಲೈಸ್ ಮಾಡ್ಬೋದು. ಈಗ ಡಿಸ್ಇನ್ವೆಸ್ಟ್ಮೆಂಟ್ ಸ್ಕೀಮ್ಸ್ ಮಾಡ್ಬೋದು, ಮತ್ತೆ ಒಂದು ಎಕ್ಸೈಸ್ ಡ್ಯೂಟಿ, ಸ್ಟ್ಯಾಂಪ್ ಡ್ಯೂಟಿ. ಪೊಲಿಟಿಕಲಿ ನಾನು ಕೇಳಬೇಕು ಅಂದ್ರೆ ಇದು ಪ್ರೊಫೆಸರ್ಗಲ್ಲ ಪ್ರಶ್ನೆ. ಪ್ರಶ್ನೆ ಕೇಳೋದು ರಮೇಶ್ ಬಾಬು ಅವ್ರಿಗೆ, ಅಶ್ವಥ್ ನಾರಾಯಣ ಗೌಡ್ರಿಗೆ, ಚರಣ್ ಗೌಡ್ರಿಗೆ. ನೀವ್ ಹೇಳಿದ್ರೆ ಡಿಸ್ಇನ್ವೆಸ್ಟ್ಮೆಂಟ್ ಮಾಡಬಹುದು ಅಲ್ವಾ? ಹೌದು. ಈಗ ಕಾಂಗ್ರೆಸ್ ಅವ್ರು ಹೆಂಗ್ ಮಾಡ್ತಾರೆ?
ಕಾಂಗ್ರೆಸ್ ರಮೇಶ್ ಬಾಬು ಅವರೇ ನನ್ನ ಶೋ ನಲ್ಲಿ ಕುತ್ಕೊಂಡು ಹೇಳಿದ್ದಾರೆ 2 ದಿವಸ ಅದ್ರ ಪ್ರೋಮೋ ಬಿಡ್ತಾ ಇದೀವಿ. ರಮೇಶ್ ಬಾಬು ಅವರು ಹೇಳಿದ್ದಾರೆ LIC ಮುಳುಗ್ತಾ ಇದೆ, ನೀವು ಮಾರ್ಕೊಂಡ್ಬಿಟ್ರಿ ಪೋರ್ಟ್ಗಳನ್ನ ಏರ್ಪೋರ್ಟ್ಗಳನ್ನ ಅಂತ. ಅವ್ರ ಪಕ್ಷದವ್ರು ಅದನ್ನ ಮಾಡಕ್ಕಾಗುತ್ತೆ. ಕೆಲವೊಂದು ಸಿಕ್ ಇಂಡಸ್ಟ್ರೀಸ್ ಇದೆ, ಅವುಗಳನ್ನ ಮಾಡಬಹುದು. ಈಗ ಕೆಲವೊಂದು ಸ್ಕೀಮ್ಸ್, ಮಲ್ಟಿಪಲ್ ಸ್ಕೀಮ್ಸ್ ಇದೆ. ಗವರ್ಮೆಂಟ್ ಆಫ್ ಇಂಡಿಯಾ ಸ್ಕೀಮ್ಸ್ ಇದೆ, ಗವರ್ಮೆಂಟ್ ಆಫ್ ಕರ್ನಾಟಕ ಸ್ಕೀಮ್ಸ್ ಇದೆ, ಮತ್ತೆ ಕೆಲವು ಸ್ಕೀಮ್ಸ್ ಹೈಲಿ ರಿಡಂಡೆಂಟ್, ತುಂಬಾ ಹಳೆ ಸ್ಕೀಮ್ಸ್, ಅದನ್ನ ರಿವ್ಯೂ ಮಾಡಿಲ್ಲ, ಇವ್ಯಾಲ್ಯೂಯೇಷನ್ ಮಾಡಿಲ್ಲ. ಸೊ ಆ ಸ್ಕೀಮ್ಗಳನ್ನ ನಿಲ್ಲಿಸೋದ್ರ ಮೂಲಕನೂ ಹಣ ಮೊಬಿಲೈಸ್ ಮಾಡಬಹುದು. ಸೊ ಹಲವಾರು ಮೂಲಗಳಿಂದ ಹಣವನ್ನ ಮೊಬಿಲೈಸ್ ಮಾಡಿ ವಿತೌಟ್ ಸಾಲ ಮಾಡದೆ ಕೂಡ ಮಾಡಬಹುದು. ಅಂದ್ರೆ ಕೆಲವೊಂದು ಸ್ಕೀಮ್ಸ್ ಅನ್ನ ಮರ್ಜ್ ಮಾಡಬೇಕಾಗುತ್ತೆ. ಈ ಸ್ಕೀಮ್ಸ್ ಗಳ ಜೊತೆ ಮರ್ಜ್ ಮಾಡಿದಾಗ ಚಾನ್ಸಸ್ ಇದೆ ಅಂತ ನನ್ನ ಮರ್ಜ್ ಮಾಡಿದಾಗ ಪ್ರೊಫೆಸರ್ ನಾವು ನೀವು ಒಪ್ತೀವಿ ಜನರಿಗೆ ಒಳ್ಳೇದಾಗಬೇಕು ಅಂತ. ಆದ್ರೆ ಕ್ರೆಡಿಟ್ ಮರ್ಜ್ ಆಗ್ಬಿಡುತ್ತಲ್ಲಿ. ಇಲ್ಲ ಕ್ರೆಡಿಟ್ ಅಂತಂದ್ರೆ ಮರ್ಜ್ ಆಗ್ಬಿಡುತ್ತೆ. ಅಂದ್ರೆ ಜನರಿಗೆ ಗೊತ್ತೇ ಆಗೋದಿಲ್ಲ, ಜನರಿಗೆ ಗೊತ್ತೇ ಆಗೋದಿಲ್ಲ. ಯಾಕಂತಂದ್ರೆ ಹಳೆ ಸ್ಕೀಮ್ ನ್ಯಾಷನಲ್ ಪ್ರೋಗ್ರಾಮ್ ಜೊತೆ ನೀವು ಮರ್ಜ್ ಮಾಡ್ಬಿಟ್ರೆ ಇವ್ರು ಬಿಡ್ತಾರಾ ಗೊತ್ತಾಗದೆ ಇರೋದಕ್ಕೆ. ಈಗಾಗಲೇ ಕೇಳ್ತಾ ಇದ್ದಾರೆ ಅಶ್ವಥ್ ನಾರಾಯಣ ಗೌಡ್ರು, ಗರೀಬ್ ಕಲ್ಯಾಣ್ ಯೋಜನೆಯಲ್ಲಿ 5 kg ಅಕ್ಕಿ ಬರ್ತಾ ಇದೆ ಈಗ ಕೇಂದ್ರದಿಂದ. ನೀವು 10 kg ಘೋಷಣೆ ಮಾಡಿದಿರಲ್ಲ, ಆ 5 kg ಸೇರಿ 10 kg ಅಥವಾ 10 kg ಸೇರಿ ಟೋಟಲ್ 15 kg ಕೊಡ್ತಿದ್ರ ಅಂತ ಅಶ್ವಥ್ ನಾರಾಯಣ ಗೌಡ್ರು ಆಗ್ಲೇ ಕೇಳ್ತಾ ಇದ್ದಾರೆ. ಇಲ್ಲ, ಅವ್ರು ಘೋಷಣೆ ಮಾಡೋದು 10 kg ಅಂತಲ್ವಾ? 10 kg ಅಂದ್ರೆ ಏನು? ಇಸ್ ಇಟ್ 10 ಇನ್ಕ್ಲೂಡಿಂಗ್ ದಟ್ 5 or 10 excluding that 5? We don't know. We don't know. ಗೌಡ್ರು It is a 10 kg declaration is a Congress guarantee. So ಹಂಗಂದ್ರೆ 10 + 5 15 ಬರಬೇಕು ಅನ್ನೋ ನಿಮ್ಮ ಅಲ್ಲ, ಅದು ಕೇಂದ್ರ ಸರ್ಕಾರದ್ದು ಅಂತ ಹೇಳಿಲ್ಲ ಅವರು. ಅದೇ ಇಟ್ ಇಸ್ ಅ ಕಾಂಗ್ರೆಸ್ ಗ್ಯಾರಂಟಿ ಅಂತ ಹೇಳಿದ್ದಾರೆ. ಅಲ್ಲಿಗೆ 10 kg ಕಾಂಗ್ರೆಸ್ 10 + 5 ಆಗಬೇಕು. ಕೇಂದ್ರದಲ್ಲಿ ಕಾಂಗ್ರೆಸ್ ಇಲ್ಲ ಅಥವಾ ಕೇಂದ್ರ ಸರ್ಕಾರ ಯೋಜನೆನೂ ಇಲ್ಲಿ ಕೊಡ್ತೀನಿ ಅಂತ ಅಲ್ಲ. ಹೀಗಾಗಿ ಅದು 10 + 5 15 kg ಬರ್ಬೇಕೀಗ ಬರಬೇಕು. ಅಥವಾ ಪ್ರಪೋರ್ಷನೇಟ್ಲಿ ಒಂದು ತಲೆಗೆ ಜಾಸ್ತಿ ಆಗುತ್ತೆ ಅನ್ನಂಗಾದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಅದಕ್ಕೆ ಸ್ಪಷ್ಟನೆ ಕೊಡಬೇಕು. ನಾನು ಕೇಂದ್ರದ ಯೋಜನೆಯಲ್ಲಿ ಬರುವಂಥ 5 kg ಅಕ್ಕಿ ಪ್ಲಸ್ ಅಡಿಷ್ನಲ್ ಆಗಿ ರಾಜ್ಯದಿಂದ 5 kg ಕೊಡ್ತಾ ಇದ್ದೀನಿ, 10 kg ಅಂತ ಕ್ಲಾರಿಟಿ ಇರಬೇಕು ಜನದ ಹತ್ರ. ಯಾಕಂದರೆ ಸಿದ್ದರಾಮಯ್ಯ ಸಾಹೇಬರು ಯಾವಾಗಲೂ ಮಾತಾಡೋದೇನೆಂದರೆ, ಸ್ವತಂತ್ರ ಬಂದಾಗಿಂದ 2018ರವರೆಗೂ ಎಷ್ಟಿತ್ತು ಸಾಲ ಅಂತಾರೆ. ಅವ್ರದ್ರಲ್ಲಿ ಸಾಲ ಮಾಡಿದ್ದು 13ರಿಂದ 18 ಮಾತ್ರ ಹೇಳಲ್ಲ ಅವರು. ಆ ಸ್ಮಾರ್ಟ್ನೆಸ್ ಬೇಡ. ನಾನು ಹೇಳೋದೇನೆಂದರೆ, ಬಿ ಕ್ಲಿಯರ್ ವಿತ್ ದ ಪೀಪಲ್ ಆಫ್ ಕರ್ನಾಟಕ. ನೀವು ಕೊಟ್ಟಿರೋದಕ್ಕೆ ಜನ ಒಪ್ಕೊಂಡಿದ್ದಾರೆ. ಆಮೇಲೆ ನೀವೇನು ಸುಮ್ಮನೆ ಕೊಟ್ಟಿಲ್ಲ, ಮನೆ ಮನೆಗೆ ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ದೀರಾ. ಈಗ ಹೋಗ್ಬಿಟ್ಟು ಬಡವ, ನೀಡಿ, ಆಮೇಲೆ ನಿಜವಾದ ಸಾಮಾಜಿಕ ದೃಷ್ಟಿನಲ್ಲಿ ನಿಜವಾದವರಿಗೆ ಕೊಡ್ತೀನಿ. ನೀವು ಗ್ಯಾರಂಟಿ ಕಾರ್ಡ್ ಒಬ್ಬರ ಮನೆ ಕೊಟ್ಟಿದ್ದೀರಾ? ಸರ್, ನನ್ನ ಪ್ರಶ್ನೆ ಇರೋದು ಹಿಂಗೆ ಸರ್. ಈಗ ಗೃಹಿಣಿಗೆ ಕೊಡ್ತೀನಿ ಅಂತ ಹೇಳಿದಿರಿ ನೀವು, ಸರಿನಾ? ಸುಧಾಮೂರ್ತಿ ಅವರು ಗೃಹಿಣಿನೇ, ಅವ್ರಿಗೆ 2,000 ರೂಪಾಯಿ ಕೊಡ್ಬೇಕು. ಗೃಹಲಕ್ಷ್ಮಿ ಸರ್, ಗೃಹಲಕ್ಷ್ಮಿನಲ್ಲಿ ಗೃಹಿಣಿ ಕೊಡ್ತೀನಿ. ಗೃಹಿಣಿ ಅಂದ್ರೆ ವ್ಯಾಖ್ಯಾನ ಏನು? ಅವ್ರ ಉದ್ಯೋಗದಲ್ಲಿ ಇರ್ಬೇಕಾ, ಅವ್ರ ಮದುವೆ ಆಗಿರ್ಬೇಕಾ, ಅವ್ರ ಮಕ್ಳು ಇರ್ಬೇಕಾ? ಮನೆಯ ಯಜಮಾನಿ ನೋಡಿ ಸರ್, ಮನೆಯ ಯಜಮಾನಿ ಅಂತ ಅಂದ್ಮೇಲೆ ಕೊಟ್ಬಿಡಿ. ಯಾಕಂದ್ರೆ ಮನೆ ಯಜಮಾನಿ ಓಟ್ ಹಾಕಿಲ್ವಾ ಸರ್? ಸುಧಾಮೂರ್ತಿ ಅವರು ಮನೆ ಯಜಮಾನಿ. ಹೌದಾ? ನಾನು ನೋಡಿ ಸರ್, ಕೊಡ್ಬೇಕಾ ಸರ್? ನಾವು ಇದನ್ನ ಪಬ್ಲಿಕ್ ಟಿವಿನಲ್ಲಿ ಪ್ರೀ ಎಲೆಕ್ಷನ್ ಡಿಬೇಟ್ ಇತ್ತು. ನಾನು ಇನ್ಫೋಸಿಸ್ ಸುಧಾಮೂರ್ತಿ ಮೇಡಮ್ ಅವ್ರಿಗೂ ಕೊಡ್ತಾ ಇದ್ದೀರಾ, ನಮ್ಮನೆಯವ್ರಿಗೂ ಕೊಡ್ತಾ ಇದ್ದೀರಾ ಅಂದ್ರೆ ಓರಿಯನ್ ಮಾಲಲ್ಲಿ ಪಿಕ್ಚರ್ ನೋಡೋಕ್ಕೂ ಕಾಸು ಕೊಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಅಂತ. ಅಷ್ಟು ಔದಾರ್ಯತೆ ಇದೆ ಕಾಂಗ್ರೆಸ್ಗೆ ಅಂತ. ಇವಾಗ 2,000 ರೂಪಾಯಿ ಉಳ್ಳವ್ರಿಗೆ ಕೊಟ್ರೆ ನಾವು ಓರಿಯನ್ ಮಾಲ್ಗೆ ಹೋಗಿ ಪಿಕ್ಚರ್ ನೋಡ್ತೀವಿ. ಒಬ್ಬ ಭಾನುವಾರದತ್ತು ಕೊಡಬೇಕು. ಇಟ್ ಈಸ್ ಅ ಕಮಿಟ್ಮೆಂಟ್. ಆಮೇಲೆ ಕಮಿಟ್ ಮಾಡಿರೋರು ಯಾರು? ಈ ರಾಜ್ಯದಲ್ಲಿ 13 ಬಜೆಟ್ಗಳನ್ನ ಮಂಡಿಸಿ ಆರ್ಥಿಕ ವ್ಯವಸ್ಥೆನ ತಿಳ್ಕೊಂಡು, ಆಮೇಲೆ ಈ ರಾಜ್ಯದ ಆರ್ಥಿಕ ಪ್ರಜ್ಞೆ ಇಟ್ಕೊಂಡಿರೋರು, ಸಾಮಾಜಿಕ ಪ್ರಜ್ಞೆ ಇಟ್ಕೊಂಡಿರೋರು, ಪೊಲಿಟಿಕಲಿ ಗೊತ್ತಿರೋರು, ಅವರು ಕಮಿಟ್ ಮಾಡಿರೋದು. ಯಾರೋ ಈಗ ಆದಿ ಬೀದಿನಲ್ಲಿ ಒಂದೊಂದು ಬೇಜವಾಬ್ದಾರಿ ಹೇಳಿಕೆ ಕೊಡ್ತಿದಾರಲ್ಲ, ಗ್ಯಾರಂಟಿ ಕಾರ್ಡ್ ಎಸ್ತಿರೋ ಮನೆಗೆಲ್ಲ ಕೊಡೋಕ್ಕಾಗತ್ತಾ ಅಂತ ಒಂದು. ಅದು ಹೆಂಗೆ ಎಲ್ಲರಿಗೂ ಕೊಟ್ಬಿಡೋಕ್ಕಾಗತ್ತೆ? ಆದಿ ಬೀದಿಯವ್ರಿಗೆ ಹೋಗೋಕ್ಕೆಲ್ಲ ಕೊಡೋಕ್ಕಾಗತ್ತಾ? ನೋಡಿ, ಒಂದು ನ್ಯಾಷನಲ್ ಪಾರ್ಟಿಯಾಗಿ ನೀವು ಈ ದೇಶದ ಅತಿ ಹಳೆಯ ಪಕ್ಷ, ನಿಮ್ಮದು 125 ವರ್ಷ ಹಳೆಯ ಪಕ್ಷ, ಈ ದೇಶಕ್ಕೆ ನೀವು ಏನೇನು ಕಮಿಟ್ಮೆಂಟ್ ಮಾಡ್ಕೊಂಬಂದಿದ್ದೀರಾ ಎಲ್ಲ ನೆರವೇರಿಸಿದ್ದೀರಾ ಅಂತ ಹೇಳೋ ಪಕ್ಷ, ಇವತ್ತು ನೀವು ಕೊಟ್ಟಿರೋ ಮಾತಿಗೆ ತಪ್ಪಬಾರ್ದು, ವಚನ ಭ್ರಷ್ಟರಾಗಬಾರ್ದು. ನೀವು ಸ್ಟಾರ್ಗಳಿಟ್ಟು ಸಬ್ಜೆಕ್ಟೆಡ್ ಟು ದಿಸ್ ಅಂದ್ರೆ ಹಂಗಾದ್ರೆ ಓಟ್ ಹಾಕಿರೋ ಒಂದು ಗತಿ ಏನು? ಯಾರೋ ಓಟ್ ಹಾಕೋನಪ್ಪ, ನನ್ಗೂ ಕೊಟ್ಟವ್ರಪ್ಪ. ಆಯ್ತು, ರಮೇಶ್ ಬಾಬು ಎಲ್ಲರ ಹತ್ರ ಮಾತಾಡಿಸಿ ಅವ್ರ ಹತ್ರ ಸ್ಪಷ್ಟನೆ ಕೇಳ್ತೀನಿ. ಇಲ್ಲ, ನೀವು ಓಟ್ ಹಾಕ್ಲಿ, ನೀವು ಬಿಡ್ಲಿ, ನೀವು ಬಿಜೆಪಿಗನ ಹಾಕೊಳ್ಳಿ, JDSಗನ ಹಾಕೊಳ್ಳಿ, ನಿಮ್ಮ ಮನೆಗೆ 10 kg ಬರ್ತದೆ ಅಂತ ಹೇಳಿದೀರಾ? ಇಲ್ಲ. ನಮಗೆ ಓಟ್ ಹಾಕಿ ನಮ್ಮನ್ನ ಗೆಲ್ಸಿದ್ರೆ ಮದೇವಪ್ಪ ನಿಮ್ಮನೆಗೂ 200 ಯೂನಿಟ್, ಈ ಕಡೆ ಇನ್ನೊಬ್ಬರಿಗೂ 200 ಯೂನಿಟ್, ನಮ್ಮನೆಗೂ 200 ಯೂನಿಟ್ ಅಂದ್ರೆ ನಾವೇನ್ ಹಂಗಾದ್ರೆ? ನಮ್ಗೆ ಅಷ್ಟು ವ್ಯಾಖ್ಯಾನ? ಹಂಗಾದ್ರೆ ನಾವು ಕ್ಲಿಯರ್ ಇದ್ದೀವಿ.
200 ಯೂನಿಟ್ ಅಂದ್ರೆ ಎಲ್ಲಾರ ಮನೆಗೂ 200 ಯೂನಿಟ್, 1,78,00,000 ಮನೆಗಳಿಗೆ ನೀವು 200 ಯೂನಿಟ್ ಕರೆಂಟ್ ಫ್ರೀ ಕೊಡ್ತೀರಾ? ಸರ್, ನಾನು ಒಬ್ರು ಇಂಡಸ್ಟ್ರಿಯಲ್ ಒಬ್ರ ಹತ್ರ ಮಾತಾಡಿದೆ ಮೊನ್ನೆ. ಸರ್, 200 ಯೂನಿಟ್ ಅಂದ್ರೆ ನಾನು ಎಷ್ಟು ಉಪಯೋಗಿಸ್ಬೇಕು, ಏನೆಲ್ಲ ಉಪಯೋಗಿಸಬಹುದು ಅಂತ. ಅಪ್ರಾಕ್ಸಿಮೇಟ್ 1,500 ರೂಪಾಯಿ ಬಿಲ್ ಇಟ್ಕೊಳ್ಳಿ. ದಟ್ ಇಸ್ ಸರ್, ಅಲ್ಲ, ಅವ್ರು ನನಗೆ ಹೇಳಿದ್ರು ಅರೌಂಡ್ 90%, 80 to 90% ಜನ ದೇ ಎಂಡ್ ಅಪ್ ಯೂಸಿಂಗ್ ಲೆಸ್ ದನ್ 200 ಯೂನಿಟ್ಸ್ ಅಂತ. ಹೌದು ಸರ್. ನಾನು ಇನ್ನೂ ಒಂದು ಡಿಬೇಟ್ ಅಲ್ಲಿ ಹೇಳಿದ್ನಲ್ಲ, 40 ಯೂನಿಟ್ ಅಲ್ಲಿ ಜೀವನ ಮಾಡೋರೆ ಅತಿ ಹೆಚ್ಚು ಇರ್ತಾರೆ ಸರ್. 2 ಬಲ್ಬ್ ಹಾಕೊಂಡು, 1 ಟಿವಿ ಇಟ್ಕೊಂಡು. ಸರ್, ಆ ವರ್ಗಕ್ಕೆ ಸರ್, ಅಲ್ಲ, ನಾನು ಆಕ್ಚುಲಿ ಏನ್ ಗೊತ್ತಾ, ಈ ಯೋಜನೆಯಲ್ಲಿ ಕೆಲವೊಂದನ್ನ ಬಹಳ ಅರ್ಥಪೂರ್ಣವಾಗಿದೆ ಅಂತ ನಾನು ಒಪ್ತೀನಿ. ಯಾಕೆ ಸರ್, ನೋಡಿ, ನೀವು ಮಹಿಳೆಯರಿಗೆ ಉಚಿತ ಪ್ರಯಾಣ ಅಂದ್ರೆ ನೀವು ಕೆಂಪ್ ಬಸ್ ಅಂತ ಹೇಳಿದಿರಿ. ಅದನ್ನ ನಾವು ಹೀಯಾಳಿಸಬಾರ್ದು ಸರ್. ಬಸ್ ಅಲ್ಲಿ ಪ್ರಯಾಣ ಮಾಡುವಂತ ವರ್ಗದವ್ರು ಯಾರು? ನೋಡಿ ಸರ್, ದೇ ಆರ್ ದ ಲೇಬರ್ ಕ್ಲಾಸ್. ನೀವು ಅವ್ರಿಗೆ ಅನುಕೂಲ ಮಾಡ್ಕೊಡ್ತೀರಾ ಸರ್? ತುಂಬಾ ಹೃದಯದಿಂದ ಸ್ವಾಗತಿಸೋಣ. ಓಕೆ, ವಿ ಹ್ಯಾವ್ ಟು ಡೂ ಇಟ್. ಅದೇ ರೀತಿ ಈಗ ನೀವು ಹೇಳಿದ್ರಿ 2 ಬಲ್ಬು, 1 ಫ್ಯಾನ್, 1 ಟ್ಯೂಬ್ಲೈಟ್, 1 BHK, ಹಾಫ್ BHK ಮನೆಯಲ್ಲಿ ಇರುವಂತವ್ರು. ಸರ್, ಅವ್ರಿಗೆ ಕಷ್ಟ ಇದೆ. 200 ಯೂನಿಟ್ ಇಂದ ಅವ್ರಿಗೆ ಸಹಾಯ ಆಗುತ್ತೆ ಅಂದ್ರೆ ಅವ್ರಿಗೆ ಆಗ್ಬೇಕು. 200 ಯೂನಿಟ್ ಯೂಸೇ ಮಾಡಲ್ವಲ್ಲ ಸರ್. ಪ್ರಶ್ನೆ ಬೇರೆ. 200 ಯೂನಿಟ್ ಡಿಕ್ಲೇರ್ ಮಾಡಿದ್ಮೇಲೆ ಯು ಆರ್ ನಾಟ್ ಟಾರ್ಗೆಟೆಡ್ ಟು ದಿ ಬಿಲೋ ಪಾವರ್ಟಿ ಲೆವೆಲ್. ಬಿಲೋ ಪಾವರ್ಟಿ ಲೆವೆಲ್ ಅವ್ರು 200 ಯೂನಿಟ್ ಯೂಸೇ ಮಾಡಲ್ಲ. ಯಾರನ್ನ ಅಬೋ ಮೀಡಿಯಂ ಕ್ಲಾಸ್ ನ ನೀವು ಸೆಗ್ಮೆಂಟ್ ನ ನೀವು ಟಾರ್ಗೆಟ್ ಮಾಡಿದೀರಾ? 200 ಯೂನಿಟ್ಸ್ ಅಂದ್ರೆ ಇಲ್ಲಿ ಇವ್ರು ಹೇಳೋ ಪ್ರಕಾರ ಇವರು ಶ್ರೀನಾಥ್ ಭಂಡಾರಿ ಅಂತ, ಇವರು ಕಾಸ್ಯಾನಲ್ಲೆಲ್ಲ ಇದ್ದಾರೆ, ಇವರು ಅಶ್ವಥ್ ನಾರಾಯಣ ಗೌಡ್ರು ಪರಿಚಯ. ಸರ್, ನಾನು ಬೈ ಅಕಾಡೆಮಿಕ್ ಎಲೆಕ್ಟ್ರಿಕಲ್ ಇಂಜಿನಿಯರ್, ಬೈ ಪ್ರೊಫೆಷನ್ ಐ ಮೀನ್ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್. ನನ್ನ ವೃತ್ತಿ, ನನ್ನ ಇದು, ನಾವು ನಮ್ಮ ಜೀವನನೇ ಅದು. ನಾವು ಬೆಸ್ಕಾಮು, KPTC ಅಲ್ಲಿಂದ ಅನ್ನ ತಿಂತಿರೋರು ಸರ್. ನನಗೆ ಅದ್ರ ಬಗ್ಗೆ ಅಷ್ಟು ಜ್ಞಾನ ಇದೆ. ನೀವು ಟಾರ್ಗೆಟ್ ಮಾಡಿರೋದು ಅಬೋ ಮೀಡಿಯಂ ಕ್ಲಾಸ್ ನ. ಯು ಆರ್ ನಾಟ್ ಟಾರ್ಗೆಟೆಡ್ ಟು ಬಿಲೋ ಪಾವರ್ಟಿ ಕ್ಲಾಸ್. ಬಟ್ ದೇ ಆರ್ ಎನಿವೇ ಇನ್ಕ್ಲೂಡೆಡ್. ಅವರು ಎನಿವೇ ಇನ್ಕ್ಲೂಡ್ ಆಗೋದ್ರು. ಮಿಡಲ್ ಕ್ಲಾಸ್ ನ ಟಾರ್ಗೆಟ್ ಮಾಡಿದ್ರಿ. BPL ಕ್ಲಾಸ್ ವೋಟ್ ಹಾಕಿದ್ದಕ್ಕೆ 135 ಬಂತು. ಈಗ ಡೆಲಿವರ್ ಮಾಡಬೇಕು. ಅಶ್ವಥ್ ನಾರಾಯಣ ಗೌಡ್ರೆ 29,726 crores ಬಾಕಿ ಇರುವಂತದ್ದು ಎಲ್ಲ ಎಸ್ಕಾಂಗಳಿಗೆ ಸೇರಿಸಿ, ಡಿಸ್ಕಾಮ್ ಎಲ್ಲ ಆಲ್ ಎಸ್ಕಾಮ್ಸ್ ಆಯ್ತಾ? ಹೆಂಗೆ, ಯಾವಾಗ ಅಂತ ಪ್ರಶ್ನೆ ಬಂತು. ಈಗ ಗೌಡ್ರು ಏನ್ ಹೇಳಿದ್ರು, ಬರೀ ಮಿಡಲ್ ಕ್ಲಾಸ್ ಅವ್ರು ಎಲ್ರಿಗೂ ಮಾಡ್ಬೇಕು, ಮಾಡ್ತೀನಿ ಅಂತ ಹೇಳಿದ್ರೆ ಮಾಡಿ. ಸಚಿವರು ಯಾವ ರೀತಿ ಹೇಳಿಕೆ ಕೊಡ್ತಾರೆ? ಎಲ್ರಿಗೂ ಕೊಟ್ಬಿಡಕ್ಕಾಗತ್ತಾ, ಹೇಳ್ದಾಗ ಮಾಡ್ಬಿಡಕ್ಕಾಗತ್ತಾ ಅಂದ್ರೆ ನೀವೇನ್ ಮಾಡ್ಬೇಕು? ವಿರೋಧ ಪಕ್ಷ ಇಲ್ಲಿ ನಮ್ದು ಇಷ್ಟೇ, ಇದನ್ನ ಜನ ಯಾರು ಕೇಳಿರಲಿಲ್ಲ. ಚುನಾವಣೆ ಸಂದರ್ಭದಲ್ಲಿ ಇವ್ರ ಮ್ಯಾನಿಫೆಸ್ಟೋದಲ್ಲಿ ಇವ್ರ ಲೀಡರ್ಗಳು ಹಂತ ಹಂತವಾಗಿ ಕೆಲವು ಯೋಜನೆಗಳನ್ನು ಘೋಷಣೆ ಮಾಡ್ಕೊಂಬಂದ್ರು. ಪ್ರಿಯಾಂಕಾ ವಾದ್ರಾ ಅವ್ರು ಬಂದು ಪ್ಯಾಲೇಸ್ ಗ್ರೌಂಡಲ್ಲಿ ಕಾರ್ಯಕ್ರಮ ಮಾಡ್ತಾ ನಾನು ನಾಯಕಿ, ಗೃಹಲಕ್ಷ್ಮಿಗೆ 2,000 ರೂಪಾಯಿ ಭಾಗ್ಯ ಘೋಷಣೆ ಮಾಡ್ಕೊಂಬಂದ್ರು. ಈ ರೀತಿ ಹಂತ ಹಂತವಾಗಿ 5 ಸ್ಕೀಮ್ಗಳನ್ನು ಘೋಷಣೆ ಮಾಡ್ಕೊಂಬಂದವರೇ ಇವರು. ಅವತ್ತಿನ ದಿನ ಘೋಷಣೆ ಮಾಡ್ಕೊಂಬಂದಂಥ ಸಂದರ್ಭದಲ್ಲಿ ಇದಕ್ಕೆ ಇಂಥ ಕಂಡೀಷನ್ಸ್ ಅಪ್ಲೈ ಆಗುತ್ತೆ ಅನ್ನೋಂಥದ್ದು ಯಾರೂ ಹೇಳಿಲ್ಲ. ಈ ಥರ ಕಂಡೀಷನ್ಸ್ ಇದೆ, ಟರ್ಮ್ಸ್ ಇದೆ ಅಂತ ಹೇಳಿ. ಈಗ ಗೃಹ ಜ್ಯೋತಿ ಬಗ್ಗೆನೇ ಪವರ್ ಯೂನಿಟ್ ಪವರ್ ಬಗ್ಗೆನೇ ಮಾತಾಡೋಣ ಸರ್. ನಾನೊಂದು ಮನೆ ಓನರ್ ಸರ್. ನಾನು 4 ಮನೆ ಬಾಡಿಗೆ ಕೊಟ್ಟಿದ್ದೀನಿ ಸರ್. 4 ಮನೆ ಬಾಡಿಗೆ ಕೊಟ್ಟಿದ್ದೀನಿ. ನನ್ನ ಮನೆದು 1 ಮೀಟ್ರು, 4 ಮನೆ ಬಾಡಿಗೆ ಮೀಟ್ರ್ ಇದೆ. ಆ ಒಂದು ಮನೆಗೆ 200 ಯೂನಿಟ್ ನನ್ನ ಮನೆ ಮಾತ್ರ ಕೊಟ್ಟು ಬಾಡಿಗೆ ಮನೆ ಕೊಡಲ್ವಾ? ಅದು ಬಹಳ ಇಂಪಾರ್ಟೆಂಟ್. ಓನರ್ಶಿಪ್ ನಿಮ್ಮ ಹೆಸರಲ್ಲಿದೆ, ನನ್ನ ಹೆಸರಲ್ಲಿದೆ, ಮೀಟರ್ ನನ್ನ ಹೆಸರಲ್ಲಿದೆ. ಅದನ್ನ ಬಿಲ್ಡಿಂಗ್ ಓನರ್ ಬೆನಿಫಿಷಿಯರಿನ ನೀವು ಹಂಗೆ ಸೆಲೆಕ್ಟ್ ಮಾಡಕ್ಕಾಗಲ್ಲ. ಬಾಡಿಗೆ ಮನೆಯವನು ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟೋದು ಅಲ್ಲಿ ನನ್ನ ಹೆಸರಲ್ಲಿದೆ. ಬಾಡಿಗೆ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟೋನು BPL ಕಾರ್ಡ್ ಇಟ್ಕೊಂಡಿರ್ತಾನೆ, ಹೆಸರಲ್ಲಿ ಎನರ್ಜಿ ಮೀಟರ್ ಇರಲ್ಲ. ಆದ್ರೆ ಮೀಟರ್ ಅವನ ಹೆಸರಲ್ಲಿ ಇಲ್ಲ ಅಂದ್ರೆ BPL ಕಾರ್ಡ್ ಅಪ್ಲೈ ಇಲ್ಲಿ ಅನ್ವಯನೇ ಆಗೋದಿಲ್ಲ. ಆಗ್ಬೇಕು ಸರ್, ಇದೆ ಸರ್. ಇದನ್ನೇ ನಾವು ಕ್ಲಾರಿಫಿಕೇಶನ್ ಅಲ್ಲ, ಇಲ್ಲೇ ಇರೋದು ಗೊಂದಲ. ಯು ಕೆನಾಟ್ ಸೆಲೆಕ್ಟ್ ದ ಬೆನಿಫಿಷಿಯರೀಸ್ ಇನ್ ದಿಸ್ ಪರ್ಟಿಕ್ಯುಲರ್. ನೀವು 1,78,00,000 ಎನರ್ಜಿ ಮೀಟರ್ ನಂಬರ್ಗೂ ಕೊಡಬೇಕು. ಮೀಟರ್ ಆಧಾರದ ಮೇಲೆ ನಿಮ್ ಸ್ಟಾರ್ ಯಾವುದೇ ಕಾರಣಕ್ಕೂ ಓನರ್ಶಿಪ್ ಮೇಲೆ ಡಿವೈಡ್ ಆಗಬಾರ್ದು. ಯಾರು ಮೀಟರ್ ಹೋಲ್ಡರ್ಸ್, ಓನರ್ಸ್ ಒಬ್ಬ ಇರ್ತಾನೆ, 5 ಮೀಟರ್ ಅವನ ಹೆಸರಲ್ಲಿ ಇರ್ತದೆ ಸರ್. ಮೀಟರ್ ಓನರ್ಶಿಪ್ ಮೇಲೆ ಡಿಸೈಡ್ ಮಾಡಬಾರ್ದು. ಮೀಟರ್ ಟೆನೆಂಟ್ ಮೀಟರ್ ರೀಡಿಂಗ್ ಮೇಲೆ ಡಿಪೆಂಡ್. ರೀಡಿಂಗ್ ಮೇಲೆ ಮನೇಲಿ ಯಾರು ಬಾಡಿಗೆ ಇರ್ತಾನೆ ಎಲ್ರಿಗೂ ಎಲಿಜಿಬಿಲಿಟಿ ಬರಬೇಕು. ಇದು ಆ ಥರದ್ದು ಮಾಡಬೇಕು. ನೀವು ಮಾಡೋವಂಥವ್ರು ಇವನ್ನೆಲ್ಲವೂ ಕೂತ್ಕೊಂಡು ಇವ್ರು ಹೇಳ್ದಂಗೆ, ಗೌಡ್ರು ಹೇಳ್ದಂಗೆ, ಸಿದ್ದರಾಮಯ್ಯನವರು ನಿನ್ನೆ ಮನೆ ರಾಜಕಾರಣಕ್ಕೆ ಬಂದು ಸಡನ್ ಆಗಿ ಆಮ್ ಆದ್ಮಿ ಪಾರ್ಟಿ ಥರ ಮುಖ್ಯಮಂತ್ರಿ ಆದ್ರಲ್ಲ ಸರ್. 13-14 ಬಾರಿ ಎಲ್ಲ ಪಾರ್ಟಿನೂ ನೋಡ್ಕೊಂಡ್ಬಂದು ಎಲ್ಲ ಥರದ ಅಧಿಕಾರವನ್ನು ಅನುಭವಿಸ್ಕೊಂಡು 14-15 ಬಾರಿ ಬಜೆಟ್ ಮಂಡಿಸಿರ್ತಕ್ಕಂಥವ್ರಿಗೆ ಒಂದು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಯಾವ ರೀತಿ ಇದೆ ರಾಜ್ಯದ ಏನು ಅಂತ ನೋಡ್ಕೊಂಡು ಅವ್ರು ಘೋಷಣೆ ಮಾಡಬೇಕು. ಇವತ್ತು ಕಂಡೀಷನ್ಸ್ ಅಪ್ಲೈ ಅಂತೇಳಿ ಪ್ರಿಯಾಂಕಾ ಖರ್ಗೆ ಒಂದು ಸ್ಟೇಟ್ಮೆಂಟ್ ಕೊಡೋದು,
ಪರಮೇಶ್ವರ್ ಕೈನಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡಿಸೋದು, ಆಮೇಲೆ ಜಾರಕಿಹೊಳಿ ಬೆಳಗಾವಿನ ಜಾರಕಿಹೊಳಿ ಅವ್ರ ಕೈನಲ್ಲಿ ಎಲ್ಲರಿಗೂ ಕೊಡ್ಲಿಕ್ಕೆ ಅದಕ್ಕೆ ಕಂಡೀಷನ್ಸ್ ಅಪ್ಲೈ ಆಗುತ್ತೆ ಅಂತ ಹೇಳಿಕೆ ಕೊಡೋದು ಇದು ತರ ಅಲ್ಲ ಸರ್. ಆಯ್ತು. ನೀವು ಅವತ್ತು ಘೋಷಣೆ ಮಾಡುವಾಗ ಈಗ ಇಂತಿಂತ ಕಂಡೀಷನ್ಸ್ ಇಂತಿಂತವ್ರು ಮಾತ್ರ ಎಲಿಜಿಬಲ್, ನಾವು ಅವ್ರೆಲ್ಲರಿಗೂ ಫ್ರೀ ಕೊಡ್ತೀವಿ, ಇನ್ನೂರು ಕೊಡ್ತೀವಿ ಅಂತ ಹೇಳಿದ್ರೆ ನೋಡಿ ನಾವೆಲ್ಲ ಸೇರಿ ಆಮೇಲೆ ಅದ್ರ ಜೊತೆಗೆ ಆಲ್ಮೋಸ್ಟ್ ಇನ್ನೊಂದು 15 ಮಿನಿಟ್ಸ್ ಮಾತಾಡಿದ್ವಿ. ಬಹಳ ಸಹನೆಯಿಂದ ಈಗ ನಾವು ರಮೇಶ್ ಬಾಬು ಅವ್ರ ಮಾತು ಕೇಳಬೇಕು. ಯಾಕಂದ್ರೆ ಪ್ರಶ್ನೆಗೆ ಉತ್ತರ ಕೊಡೋ ಅಂತ ಆಡಳಿತ ಪಕ್ಷದಿಂದ ಬಂದಿರುವಂತ ರಮೇಶ್ ಬಾಬು ಅವರು. ಸರ್, ಜನ ಇದು ರಾಜಕಾರಣ ಬಿಡಿ ಸರ್, ಜನ ಸ್ಪಷ್ಟನೆ ಕೇಳ್ತಿದ್ದಾರೆ. ವಿ ಆರ್ ಕನ್ಫ್ಯೂಸ್ಡ್ ರಮೇಶ್ ಸರ್, ವಿ ಆರ್ ಕನ್ಫ್ಯೂಸ್ಡ್. ನಮಗೆ ಗೊತ್ತಿಲ್ಲಪ್ಪ, ನಮಗೆ ಸಿಗತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ. ನಾನು ಟ್ಯಾಕ್ಸ್ ಕಟ್ತೀನಿ, am I ಎಲಿಜಿಬಲ್ ಗೊತ್ತಿಲ್ಲ. ನನ್ನ ವೈಫು ಗೃಹಿಣಿ ಬಟ್ ಶಿ ಇಸ್ ಎಂಪ್ಲಾಯ್ಡ್. ಮೈ ಮದರ್ ಗೃಹಿಣಿ ಬಟ್ ಶಿ ಇಸ್ ನಾಟ್ ಎಂಪ್ಲಾಯ್ಡ್. ಇಲ್ಲಿ ಯಾರು ಅಪ್ಲೈ ಯಾರು ನಾನ್ ಅಪ್ಲೈ ಗೊತ್ತಿಲ್ಲ ನಮ್ಗೆ. ಯಾವಾಗ ಕೊಡ್ತೀರಿ ಸ್ಪಷ್ಟನೆ? ಮೊದಲನೇದಾಗಿ ತಾವು ಬ್ಯಾಂಕರ್ ಆಗಿ ಕಾರ್ಯಕ್ರಮ ಮಾಡ್ತಿದ್ದೀರಾ. ಭಾಳ ಚಿಕ್ಕಂದಿನಲ್ಲಿ ತಾವು ಚಿರಂಜೀವಿ ಥರ ಇದ್ದೀನಿ, ನಾನು ಚಿರಂಜೀವಿ ಆಗಬೇಕು ಅಂತ ಅಪೇಕ್ಷೆ ಪಟ್ಟಿದ್ರಿ. ತಪ್ಪಲ್ಲ. ತಮ್ಮ ತಾಯಿ ಜೊತೆನೂ ಶೇರ್ ಮಾಡ್ಕೊತಾ ಇದ್ರಿ. ನಿಖಿಲ್ ಜೋಶಿ ಅವ್ರದ್ದು ಒಂದು ಆಸೆ, ನಾನು ಚಿರಂಜೀವಿ ಆಗ್ಬೇಕಂತೇಳಿ. ಆಗಿಲ್ಲ ಅಂತೇಳಿ ನಿಮ್ಮ ವ್ಯಕ್ತಿತ್ವ ಇಲ್ಲ ಅಂತಲ್ಲ. ಅದೇ ಥರ ಕಾಂಗ್ರೆಸ್ ಪಕ್ಷಕ್ಕೆ ಅಪೇಕ್ಷೆ ಪಡ್ತಾವೋ ಕಾರ್ಯಕ್ರಮ ಬಯಸ್ತಾ ಇದ್ದೀರಾ, ನಿಮ್ಗೆ ಅಭಿನಂದನೆ ಹೇಳ್ತೀನಿ. ಯಾಕೆಂದರೆ ಅಟ್ಲೀಸ್ಟ್ ನಾನು ಹೋಪ್ ಮಾಡ್ತೀನಿ JDSನ ಚರಣಗೌಡರು, ನೀವೆಲ್ಲ ಈ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿದ್ದಾರೆ ಅಂತ ನನ್ನ ಭಾವನೆ. ಯಾಕೆಂದರೆ ಭಾಳ ಚೆನ್ನಾಗಿ ಅಧ್ಯಯನ ಮಾಡಿದ್ದೀರಾ, ಎಷ್ಟು ಗ್ಯಾರಂಟಿ ಕೊಟ್ಟಿದ್ವು, ಯಾವ ಗ್ಯಾರಂಟಿ ಹೆಂಗೆ ಸಿಗುತ್ತೆ ಅಂತೇಳಿ ಭಾಳ ಚೆನ್ನಾಗಿ ಅಧ್ಯಯನ ಮಾಡಿದ್ದೀರಾ. ಐ ಆಮ್ ವೆರಿ ಹ್ಯಾಪಿ. ನೀವು ಚಿರಂಜೀವಿ ಆದ್ರೂ ಬಿಟ್ಟರು ನಿಖಿಲಾಗಿ ಉಳ್ಕೊಂಡಿದ್ದೀರ, ಅದು ನನಗೆ ಖುಷಿ ಇದೆ. ಒಂದು. ಎರಡನೇದು ಕೃಷ್ಣರಾಜರವರು ಮಾತಾಡ್ತಾ ಹೇಳಿದ್ರು, ಅವರು ಹಿಂಗೆ ಒಬ್ಬ ಆರ್ಥಿಕ ತಜ್ಞರಾಗಿ ಅವರ ಅಂಕಿಅಂಶಗಳನ್ನ ಪ್ರೆಸೆಂಟ್ ಮಾಡೋದ್ರ ಜೊತೆಗೆ ಒಂದು ಮಾತನ್ನು ಹೇಳಿದ್ರು. ಅಂದರೆ ಪ್ರೋಗ್ರಾಮ್ಸ್ ಅಂದರೆ ಜನರ ಪೂರಕವಾದಂಥ ಕಾರ್ಯಕ್ರಮಗಳನ್ನ ಬಜೆಟಲ್ಲಿ ಕೊಡುವಂಥ ಅವಶ್ಯಕತೆ ಇದೆ. ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಎಲ್ಲಿ ವರ್ಗಗಳು ಶೋಷಣೆಗೆ ಒಳಗಾಗಿರ್ತವೆ ಅಂಥವ್ರಿಗೆ ಕಾರ್ಯಕ್ರಮಗಳನ್ನ ಕೊಡಬೇಕು ಅನ್ನೋ ಮಾತನ್ನು ಅವ್ರು ಹೇಳಿದ್ರು. ಅದು ಎವರಿ ಗೌರ್ಮೆಂಟ್ ಇಸ್ ಹ್ಯಾವಿಂಗ್ ರೆಸ್ಪಾನ್ಸಿಬಿಲಿಟಿ. ಸ್ಟೇಟ್ ಗೌರ್ಮೆಂಟ್ ಆಗಲಿ. ನಾನು ಚಿರಂಜೀವಿ ಆದೆ ಸರ್. ನಾನು ಅದನ್ನ ಅಂಕಿಅಂಶ ಸಮೇತ ಹೇಳಿದೆ, ಅದು ನೆನಪಿಲ್ಲ. ನನಗೆ ಖುಷಿ. ಅಟ್ಲೀಸ್ಟ್ ತೆಲುಗು ಚಿತ್ರನಟ ಚಿರಂಜೀವಿ ಇಲ್ದಿರು ನೀವು ಅವ್ರ ಪರವಾಗಿ ಕೂತಿದ್ದೀರಾ, ಅವ್ರ ಪರವಾಗಿ ನೀವು ಮಾತಾಡಿ ಅಥವಾ ನೀವೇ ಹೊರಗೆ ಮಾತಾಡಿ, ಸಂತೋಷ. ಕಾಂಗ್ರೆಸ್ ಪಕ್ಷದ ಬಗ್ಗೆ ಇಷ್ಟು ಆಸಕ್ತಿ, ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮದ ಬಗ್ಗೆ ಬಂದಿದೆಯಲ್ಲ, ಐ ಆಮ್ ವೆರಿ ಹ್ಯಾಪಿ. ಸಾರಿ ಸರ್, ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಸರ್ಕಾರದ ಕಾರ್ಯಕ್ರಮ. ನೋ, ಐ ಆಮ್ ಸಾರಿ. ದಯವಿಟ್ಟು ಪಕ್ಷ ಮತ್ತೆ ಸರ್ಕಾರ ಬೇರೆ ಪಡಿಸಿ ಮಾತಾಡಬೇಕು. ಆ ಪದಕ್ಕೆ ನನ್ನ ವಿರೋಧ ಇದೆ. ದಯಮಾಡಿ ಕೇಳಿ. ನಾವು ಸರ್ಕಾರ ಬೇರೆ, ಪಕ್ಷ ಪಕ್ಷ ನಿಮ್ದು, ಸರ್ಕಾರ ನಮ್ದು. ನೋಡಿ ಸರ್, ನನಗೆ 40 ಸರ್ಕಾರ ನಿಮ್ದು. ಸ್ವಲ್ಪ ಕೇಳಿ ಸರ್, ಸ್ವಲ್ಪ ಕೇಳಿ ಸರ್. ಇಲ್ಲಿ ಸರ್ಕಾರ ಎಲ್ಲರದು. ಮತ್ತೆ ಗ್ಯಾರಂಟಿ ಕೊಟ್ಟಿದ್ದು ಸರ್ಕಾರ ಅಲ್ಲ. ಐ ವೆರಿ ಸಾರಿ. ನೀವು ಆಮೇಲೆ ಹೇಳಿ, ನೀವು ನಾನು ಮ್ಯಾನಿಪುಲೇಟ್ ಮಾಡಿ. ನೋಡಿ, ಕಾಂಗ್ರೆಸ್ ಪಕ್ಷ ಗ್ಯಾರಂಟಿ ಕೊಟ್ಟಿದ್ದು ಸರ್ಕಾರ ಅಲ್ಲ. ಈಗ ನಾವು ಸರ್ಕಾರ ನಾವೀಗ ಸರ್ಕಾರ ಬಂದಿದ್ದೀವಿ, ಜವಾಬ್ದಾರಿ ಇದೆ. ನಾನು ಪಲಾಯನವಾದ ಮಾಡಕ್ ಕೂತಿಲ್ಲ ಇಲ್ಲಿ. ನಾವು ಬೀಯಿಂಗ್ ಎ ಪಾರ್ಟಿ, ಕಾಂಗ್ರೆಸ್ ಪಾರ್ಟಿ, ನಮ್ಮ ಪ್ರಣಾಳಿಕೆಯಲ್ಲಿ ನಾವು ಆಶ್ವಾಸನೆ ಕೊಟ್ಟಿದ್ದೀವಿ, ಗ್ಯಾರಂಟಿ ಕೊಟ್ಟಿದ್ದೀವಿ. ಅದನ್ನು ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಸಿದ್ದರಾಮಯ್ಯ, DK ಶಿವಕುಮಾರ್. ವಿ ಆರ್ ಬೈಂಡಿಂಗ್ ದಟ್ ಅಶ್ಯೂರೆನ್ಸ್ ವಾಟ್ ವಿ ಹ್ಯಾವ್ ಗಿವನ್. ಬಟ್ ಸರ್ಕಾರ ಅಲ್ಲ ನಿಮ್ಗೆ ಗ್ಯಾರಂಟಿ ಕೊಟ್ಟಿರೋದು, ಪಾರ್ಟಿ. ಅದಿರಲಿ, ನೀವು ಚರ್ಚೆ ಮಾಡೋಣ. ಮತ್ತು ಕೃಷ್ಣರಾಜ್ ಅವ್ರು ಮುಗಿಸ್ತೀನಿ. ಕೃಷ್ಣರಾಜ್ ಅವರು ಭಾಳ ಚೆನ್ನಾಗಿ ಅದನ್ನು ವಿವರಣೆ ಕೊಟ್ಟಿದ್ದಾರೆ. ಬಜೆಟಲ್ಲಿ ಇಂಥ ಪ್ರೋ ಪೀಪಲ್ ಕಾರ್ಯಕ್ರಮಗಳು ಮಾಡಬೇಕಾಗತ್ತೆ, ಅದಕ್ಕೆ ಬೇಕಾದಂಥ ಸಂಪನ್ಮೂಲಗಳನ್ನ ಕ್ರೋಢೀಕರಣ ಮಾಡ್ಕೋಬೇಕಾಗತ್ತೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಅವರ ಆರ್ಥಿಕ ತಜ್ಞರಾಗಿ ನಾನು ಒಂದು ಪದ ಬಳಕೆ ಮಾಡ್ತೀನಿ, ಫ್ಲೋಟಿಂಗ್ ಫಂಡ್ಸ್ ಅಂತ ಹೇಳ್ತೀವಿ. ಅಂದರೆ ಇತ್ತೀಚಿನ ದಿನಗಳಲ್ಲಿ ಯಾವ ರೀತಿ ಸರ್ಕಾರಗಳಿಗೆ ಆದಾಯಗಳು ಯಾವ ಮೂಲದಿಂದ ಬರ್ತವೆ ಅದನ್ನು ಕ್ರೋಢೀಕರಣ ಮಾಡುವಂಥದ್ದನ್ನ ಕೇಂದ್ರ ಸರ್ಕಾರ ಮಾಡುತ್ತೋ ರಾಜ್ಯ ಸರ್ಕಾರ ಮಾಡುತ್ತೋ ಮಾಡಬೇಕಾಗತ್ತೆ. ಒಂದು ಡಾಕ್ಟರ್ ನಂಜುಂಡಪ್ಪನವರ ಕಮಿಟಿ ರಿಪೋರ್ಟ್ ಅವ್ರು ಪ್ರಸ್ತಾಪ ಮಾಡಿದ್ರು. 174 ತಾಲೂಕು ಈ ರಾಜ್ಯದಲ್ಲಿ ಅತಿ ಹಿಂದುಳಿದ ತಾಲೂಕುಗಳು ಅಂತೇಳಿ ಅವರು ವಿಂಗಡಣೆ ಮಾಡಿದ್ರು. ಅದರಲ್ಲಿ ಬಹಳ ಆಶ್ಚರ್ಯಕರ ರಿಪೋರ್ಟ್ ಏನಂದ್ರೆ, ನಿಮಗೆ ಹೆಚ್ಚು ಹಿಂದುಳಿದ ಪ್ರದೇಶಗಳು ಬರೋದೇ ಹಳೆ ಮೈಸೂರಲ್ಲಿ. ಬಹಳ ಜನ ತಿಳ್ಕೊಂಡಿರೋದು ನಾರ್ತ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ. 174 ತಾಲೂಕಲ್ಲಿ ಬಹಳಷ್ಟು ಅತಿ ಹಿಂದುಳಿದ ತಾಲೂಕುಗಳು ಬರ್ತಕ್ಕಂಥದ್ದು ಹಳೆ ಮೈಸೂರು ಭಾಗದಲ್ಲಿ. ಉದಾಹರಣೆಗೆ ಚಿಕ್ಕನಾಯಕನಹಳ್ಳಿ, ತುಮಕೂರು ಜಿಲ್ಲೆ, ನನ್ನ ತಾಲೂಕು, ಅದು ಸಹ ಅತಿ ಹಿಂದುಳಿದ ಒಂದು ಪ್ರದೇಶ. 170ರಲ್ಲಿ 134 ತಾಲೂಕು ಇರೋದು ಕಲ್ಯಾಣ ಕರ್ನಾಟಕ. ಇರಲಿ 174ರಲ್ಲಿ. ಬಟ್ ಈಗೇನಂದ್ರೆ
ಇಟ್ ಈಸ್ ಎ ಔಟ್ಡೇಟೆಡ್ ರಿಪೋರ್ಟ್. ಯಾಕೆ ಮಾತು ಹೇಳ್ತೀನಿ, ಅದು ರಿಪೋರ್ಟ್ ಬಂದು ಭಾಳ ದಿನ ಆಗಿದೆ. ಈಗ ಹೊಸದಾಗಿ ಸರ್ವೆ ಆಗಬೇಕಾಗುತ್ತೆ. ನಾವು ಕಲ್ಯಾಣ ಕರ್ನಾಟಕದಲ್ಲಿ ಕೊಟ್ಟಿರ್ತಕ್ಕಂಥ ಫಂಡ್ಸ್ ಇರ್ಬೋದು, ಮತ್ತೊಂದು ಇರ್ಬೋದು, ಇವನ್ನೆಲ್ಲ ಮಾಡಿ ಇನ್ನೊಂದು ರಿಪೋರ್ಟ್ ಬರಬೇಕಾಗತ್ತೆ. ಅದು ಇನ್ನೊಂದು ದಿವಸ ಚರ್ಚೆ ಮಾಡೋಣ. ಅದು ನಾನು ಹೆಚ್ಚಿಗೆ ಆ ಚರ್ಚೆಗೆ ಹೋಗೋದಿಲ್ಲ. ಮತ್ತು ಚರಣ್ಗೌಡರು ಭಾಳ ಮಾತುಗಳು ಆಡೋರು. ನಾನು ವೆಲ್ಕಮ್ ಮಾಡ್ತೀನಿ. ಸಿದ್ದರಾಮಯ್ಯನವರು 13 ಬಜೆಟ್ ಕೊಟ್ಟಿರೋದು ನಿಜ, 14ನೇ ಬಜೆಟನ್ನು ಕೊಡ್ತಾರೆ. ಆರ್ಥಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಭಾಳ ವಿಶ್ವಾಸ ಇದೆ, ನಮಗೆ ನಂಬಿಕೆ ಇದೆ. ನನಗೆ ಆಶ್ಚರ್ಯ ಆಗೋದು, ಪಾಪ ಅವರು ನಾನು ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟಲ್ಲಿ ಇದ್ದವನು, ಬೆಸ್ಕಾಮಲ್ಲಿ ಇದ್ದವನು ಎಲ್ಲ ಹೇಳಿದ್ರು. ಪಾಪ ಅವ್ರ ಪಾರ್ಟಿ ಮ್ಯಾನಿಫೆಸ್ಟೋ ಮರೆಸ್ಬಿಟ್ರು. 27 ಪುಟಗಳಿರ್ತಕ್ಕಂಥ 2018ರಲ್ಲಿ ಒಂದು ಮ್ಯಾನಿಫೆಸ್ಟೋ ಕೊಟ್ಟಿದ್ರು. ಆ ಮ್ಯಾನಿಫೆಸ್ಟೋದಲ್ಲಿ ಅವರೇ ಮುಖ್ಯಮಂತ್ರಿ ಆಗಿದ್ರು ಕುಮಾರಸ್ವಾಮಿ. ಎಷ್ಟು ಇಂಪ್ಲಿಮೆಂಟ್ ಮಾಡೋರು ಅಂತ ಇವತ್ತಿನವರೆಗೂ ಹೇಳಿಲ್ಲ. ಎಷ್ಟು ತಿಂಗಳಿದ್ದೀವಿ? ದಯಮಾಡಿ ಇರಿ ಸರ್, ನನ್ನ ಮಕ್ಸಿಲ್ಲ ಚರಣ್ಗೌಡ್ರೆ, ನನಗೆ ಗೊತ್ತು ನೀವು ಬುದ್ಧಿವಂತ ಅಂತೇಳಿ. ಎಷ್ಟು ತಿಂಗಳಿದ್ದೀವಿ? ನೀವೇನೀಗ ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ದಾರೆ. ಅವ್ರು ಹೇಳೋದಲ್ಲ, ಭಾಗ್ಯಲಕ್ಷ್ಮಿ ಅವ್ರ ಮ್ಯಾನಿಫೆಸ್ಟೋದಲ್ಲಿದೆ. ಯಾಕೆ ಮಾಡಲಿಲ್ಲ? 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದವರು ಕಾಂಗ್ರೆಸ್ನವರಲ್ಲ, ಫಸ್ಟ್ ಹೇಳಿದವರು ಇವರು ಕುಮಾರಸ್ವಾಮಿ ಅವರು. 27 ಪುಟದ ಮ್ಯಾನಿಫೆಸ್ಟೋ ಯಾಕೆ ಮಾಡಲಿಲ್ಲ ಇವರು? ಇಡೀ ರೈತರು ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು, ಯಾಕೆ ಮಾಡಲಿಲ್ಲ? ಹುಬ್ಳಿಲಿ ಹೋಗಿ ಮನೆ ಮಾಡಿದ್ರು, ನಾರ್ತ್ ಕರ್ನಾಟಕದಲ್ಲಿ ಕಂಟೆಸ್ಟ್ ಮಾಡ್ತೀನಿ ಅಂತ ಹೇಳಿ ಯಾಕೆ ಮಾಡಲಿಲ್ಲ? ದಯಮಾಡಿ ನೀವು ಮಾತಾಡ್ಬೇಕಂತ ನಾನು ಕೇಳಿದ್ದೀನಿ. ನೀವು ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆದಂಥವ್ರು, ಇಡೀ ರೈತರು ಸಾಲ, ಎಲ್ಲ ಬಗೆಯ ಸಾಲ ಮನ್ನಾ ಮಾಡ್ತೀವಿ ಅಂದ್ರೆ ಯಾಕೆ ಮಾಡಲಿಲ್ಲ? ಮಹಿಳೆಯರಿಗೆ ವಿಶೇಷವಾದಂಥ ಸ್ಕೀಮ್ ಮಾಡಿ ಫಂಡ್ಸ್ ಕೊಡ್ತೀವಿ ಅಂತ ಹೇಳಿದ್ರು, ಯಾಕೆ ಕೊಡಲಿಲ್ಲ? ನೀವು 14 ತಿಂಗಳು 15 ತಿಂಗಳು ಸಮ್ಮಿಶ್ರ ಸರ್ಕಾರನ ಏನು ಮುಖ್ಯಮಂತ್ರಿ ನೀವು ಕೊಡುವಂಥ ಪ್ರಯತ್ನ ಯಾಕೆ ಮಾಡಲಿಲ್ಲ? ಟೀಕೆ ಮಾಡೋದು ಎಲ್ಲ ಸುಲಭ, ಪಾಪ ಅವರು ಹೇಳ್ತಾ ಇದ್ದಾರೆ. ಮತ್ತೆ ಇನ್ನೂ ಒಂದು ಬಹಳ ಒಂದ್ ನಿಮಿಷ ಸರ್, ಖುಷಿ ಏನಂದ್ರೆ ಅವ್ರ ಮಾತನ್ನ ನೋಡಿ ಅವ್ರ ಮೇಲೆ ನನ್ಗೆ ಖುಷಿ ಬಂತು. ಅಟ್ಲೀಸ್ಟ್ ಗ್ಯಾರಂಟಿ ಸ್ಕೀಮ್ ನಂಬರ್ ಕಾಂಗ್ರೆಸ್ ಓಟ್ ಹಾಕಿರ್ಬೋದೇನೋ ಅಂತ ನನ್ಗೆ ಭಾವನೆ ಬಂತು. ಅಷ್ಟರ ಮಟ್ಟಿಗೆ ಅವ್ರಿಗೆ ಅಭಿನಂದನೆ ಹೇಳ್ತೀನಿ. ಅಷ್ಟು ಅಧ್ಯಯನ ಮಾಡಿದ್ದಾರೆ. 2019 ಪಾರ್ಲಿಮೆಂಟ್ ಎಲೆಕ್ಷನ್ ಇಡೀ ರಾಜ್ಯದಲ್ಲಿ ಮ್ಯಾನಿಫೆಸ್ಟೋ ಕೊಡೋದಲ್ಲ ಚುನಾವಣೆ ಮಾಡಿದಂಥವ್ರು ಯಾರು? ಪಾಪ ಹೇಳ್ಬೇಕು ಚರಣ್ಗೌಡರು, ಅವ್ರ ಮ್ಯಾನಿಫೆಸ್ಟೋ ಇತ್ತು. ಮ್ಯಾನಿಫೆಸ್ಟೋ ಕೊಟ್ರೆ ಸಾಕ ರಮೇಶ್ ಸರ್, ಮುಂದಕ್ಕೂ ಹೋಗ್ಬೇಕಲ್ಲ. ಚರ್ಚೆ ನಿಮಿಷ ಸರ್, ಅವ್ರಕ್ಕಿಂತ ಬೆಟರ್ ಮಾಡಿ ಸರ್. ಚರ್ಚೆ ಆಗ್ತಾ ಇರೋದು ಮ್ಯಾನಿಫೆಸ್ಟೋ ಮೇಲೆ. ಪಾಪ ಅವ್ರಿಗೆ ಎಷ್ಟು ಹತಾಶವಾದಕ್ಕೆ ಬಂದವ್ರೆ ಅಂದ್ರೆ ಸೋತಿರೋ ಕಾರಣಕ್ಕೆ ಟೀಕೆ ಮಾಡ್ತಾರೆ. ಮಾಡ್ಲಿ. 2019 ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಜನತಾ ದಳದವರು ಈ ರಾಜ್ಯಕ್ಕೆ ಮ್ಯಾನಿಫೆಸ್ಟೋ ಕೊಟ್ಟಿದ್ರೆ ಏನೇನು ಕೊಟ್ಟಿದ್ರು ಹೇಳಿ. ಅದು ನಾನು ಇನ್ನು ಚರ್ಚೆ ನೋಡಿ. ಈಗ ಅನ್ಇಂಟರಪ್ಟೆಡ್ ನೀವು ಒಂದು 5-7 ಮಿನಿಟ್ಸ್ ಮಾತಾಡಿದಿರಿ. ನಾನು ಕೇಳಿದೆ ಸರ್ ಸ್ಪಷ್ಟನೆ ಯಾವಾಗ? ನಮಗ್ ಪ್ರಶ್ನೆಗಳಿದೆ, ಅದು ಯಾವಾಗ? ನೀವು ಕಾಂಗ್ರೆಸ್ ವೋಟ್ ಹಾಕ್ದವ್ರಿಗೆ ಮಾತ್ರ ಕೊಡ್ತೀನಿ ಅಂತ ಹೇಳಿದ್ರ? ಆಯ್ತು ಸರಿ, ನಾನು ಹೇಳಂಗಿಲ್ಲ. ಎಲೆಕ್ಷನ್ ರೂಲ್ಸ್ ಪ್ರಕಾರ ಐ ಆಮ್ ನಾಟ್ ಸಪೋಸ್ ಟು ಟೆಲ್ ನಾನು ಯಾರಿಗೆ ವೋಟ್ ಹಾಕ್ದೆ ಅಂತ. ಕಲ್ಪನೆಗಾಗಿ ಹೇಳ್ತೀನಿ. ಹೌದು ಸರ್, ನಾನು ಕಾಂಗ್ರೆಸ್ ವೋಟ್ ಹಾಕ್ದೆ, ಕೊಡಿ ನಮ್ಗೆ ಉತ್ತರ. ಖಂಡಿತ ಅಶ್ವತ್ಥನಾರಾಯಣ ಗೌಡ್ರೆ ಹೇಳ್ಬಿಡ್ತಾರೆ ಬೇಕಾದ್ರೆ ಕಾಂಗ್ರೆಸ್ಗೆ ವೋಟ್ ಹಾಕ್ದೆ ಅಂತ, ಕೊಡಿ ನೀವು ಉತ್ತರ. ನೋಡಿ, ಇನ್ಕ್ಲೂಡಿಂಗ್ ಅವ್ರ ಸಿಎಂ ಬಹಳ ಕ್ಲಾರಿಟಿಯಿಂದ ಹೇಳಿದ್ದಾರೆ. ನೀವು ಪರಮೇಶ್ವರನ್ ತೋರಿಸಿದ್ರಿ, DK ಶಿವಕುಮಾರ್ ತೋರಿಸಿದ್ರಿ, ಸಿದ್ದರಾಮಯ್ಯ ತೋರಿಸಿದ್ರಿ, ಎಲ್ಲ ಲೀಡರ್ಗಳು ಹೇಳಿದ್ದಾರೆ June 1 ನಮ್ದು ಕ್ಯಾಬಿನೆಟ್ ಮೀಟಿಂಗ್ ಆಗ್ತಾ ಇದೆ. ಇವತ್ತು ಸಹ 3 ಅವರ್ಸ್ ಮೀಟಿಂಗ್ ಮಾಡಿದ್ದಾರೆ ಟು ಇಂಪ್ಲಿಮೆಂಟೇಷನ್. ನಾವು ಹಿಂದೆ ಹೋಗೋ ಪ್ರಶ್ನೆ ಇಲ್ಲ. 2013ರಲ್ಲಿ ಕಾಂಗ್ರೆಸ್ ಪಕ್ಷ ಏನು ಆಶ್ವಾಸನೆ ಕೊಟ್ಟಿತ್ತೋ 98% ವಿ ಹ್ಯಾವ್ ಇಂಪ್ಲಿಮೆಂಟೆಡ್. ಇವತ್ತು ಅಷ್ಟೇ. ನಾನು ಅದನ್ನು ನಿಮ್ಮ 2 ದಿವಸದಿಂದ ಆದ ಚರ್ಚೆಯಲ್ಲೂ ಹೇಳಿದ್ದೀನಿ. ನಾನು ಅದಲ್ಲ ಪಲಾಯನವಾದ ಮಾಡೋಕೆ ಕೂತಿಲ್ಲ. ನಾವು ಸರ್ಕಾರ ನಡೆಸ್ತಾ ಇದ್ದೀವಿ. ವಿ ಆರ್ ಆನ್ಸರಬಲ್. ಕಾಂಗ್ರೆಸ್ನ JDS ಟೀಕೆ ಮಾಡ್ತೋ, BJP ಟೀಕೆ ಮಾಡ್ತೋ, ಯು ಹ್ಯಾವ್ ಟು ರಿಸೀವ್. ಅಟ್ ದ ಸೇಮ್ ಟೈಮ್ ಅವ್ರು ಮಾಡಿರೋ ತಪ್ಪುಗಳನ್ನ ಹೇಳಂತದ್ದು ಅಷ್ಟೇ ನನ್ನ ಕರ್ತವ್ಯ. ಈಗ ನೋಡಿ, ನಮ್ಮ ಸ್ನೇಹಿತರು BJP ಅವರು, ನಾನು ಪಾರ್ಲಿಮೆಂಟ್ ಇದಕ್ಕೆ ಹೋಗಲ್ಲ, ಇದೆ ನನ್ನ ಹತ್ರ ಇದೆ, ಅವ್ರ ಮ್ಯಾನಿಫೆಸ್ಟೋ ಇದೆ. 2014ರಲ್ಲಿ ಏನೇನು ಈ ದೇಶಕ್ಕೆ ಇನ್ಕ್ಲೂಡಿಂಗ್ 15 ಲಕ್ಷ ಒಂದೊಂದು ಅಕೌಂಟ್ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ವಾಜಪೇಯಿ ಫೋಟೋ ಹಾಕೊಂಡು, LK ಅದ್ವಾನಿ ಫೋಟೋ ಹಾಕೊಂಡು, ಆ ಮ್ಯಾನಿಫೆಸ್ಟೋ ನನ್ನ ಹತ್ರ ಇದೆ. 15 ಲಕ್ಷ ಕೊಡ್ತೀವಿ. ಒಂದ್ ನಿಮಿಷ ತೋರಿಸಿ. ಇಲ್ಲೇ ಮ್ಯಾನಿಫೆಸ್ಟೋದ 15 ಲಕ್ಷ ಕೊಡ್ತೀವಿ ಅಂತ ಇದೆಯಾ? ನಿಮ್ ಮ್ಯಾನಿಫೆಸ್ಟೋದಲ್ಲಿ ನೀವು ಇಲ್ಲ. ಮತ್ತೆ ಹೇಳಿ, ಕೇಳಿ ಸ್ವಲ್ಪ. 15 ಲಕ್ಷ ಕೊಡ್ತೀವಿ ಏನಾಯ್ತು? ಇವತ್ತು ಸಿದ್ದರಾಮಯ್ಯನವರು ನೋಡಿ, ಇದು ಈ ಪಲಾಯನವಾದಲ್ಲ. ಅವ್ರು ಏನಾಗುತ್ತೆ? ತೋರಿಸಿ. ಮ್ಯಾನಿಫೆಸ್ಟೋ ತೋರಿಸೋದಲ್ಲ. RTI ಉತ್ತರ ಕೊಟ್ಟಿದ್ದೀರಿ ನೀವು ಕೇಂದ್ರ ಸರ್ಕಾರದವರು. 15 ಲಕ್ಷ ಕೇಳಿ. RTI ನಲ್ಲಿ ಕೇಂದ್ರ ಸರ್ಕಾರದವರು 15 ಲಕ್ಷದ ಬಗ್ಗೆ ಪ್ರಧಾನಮಂತ್ರಿ ಅವರು ಆಫೀಸಲ್ಲಿ ಕೊಟ್ಟಿರೋ ಉತ್ತರ ಇಟ್ಕೊಂಡಿದ್ದೀನಿ ಸರ್. ನಾವು ಅವ್ರ ತರ ಅಲ್ಲ, ಕಿವಿಗೆ ಓಡೋ ಕೆಲಸ ನಮಗೆ ಬರಲ್ಲ. ಹಣ ತಗೊಂಬಂದ್ರೆ
15 ಲಕ್ಷ ಬರುತ್ತೆ ಅಂತ ಹೇಳಿರೋದು. ಕೊಟ್ಟಂಗಾಗುತ್ತೆ. ಕೊಡ್ತೀನಿ ಅಂತ ಅಲ್ಲ. ಅದರ್ಥ ಮಾಡ್ಕೊಳ್ಳಿ ನಿಮ್ಗೆ. ಅಲ್ಲ ಇವಾಗ ಏನಾಯ್ತು Black money. ರಮೇಶ್ ಬಾಬು ಸರ್, ಇವತ್ತು ಹಾಕ್ತೀವಿ ಅಂತ ಹೇಳ. ಗ್ಯಾರಂಟಿ ಬಗ್ಗೆ ಪ್ರಶ್ನೆ ಕೇಳಿದಾಗ 15 ಲಕ್ಷದ ಮಾತಾಡಿದ್ರೆ ಅದು ಪಲಾಯನವಾದ ಆಗ ಇನ್ನೇನಾಗುತ್ತೆ? ಇದು ಇನ್ನೇನಾಗುತ್ತೆ? ಹೇಳೋದು. ವಾಟ್ ಅಬೌಟ್ 15 lakh ಅಕೌಂಟ್ಸ್ ಪ್ರಾಮಿಸ್ಡ್ ಬೈ PM ಮೋದಿ ಆಸ್ಕ್ಡ್ RTI ದ ರಿಪ್ಲೈ. ಸೆಂಟ್ರಲ್ ಗವರ್ಮೆಂಟ್ ಕೊಟ್ಟಿರ್ತಕ್ಕಂಥ ನಂದಲ್ಲ ಇದು. 2014 ಕೊಟ್ಟಿರ್ತಕ್ಕಂಥ ರಿಪ್ಲೈ. ಯಾವ ಡೇಟು? 2014 ಸೆಪ್ಟೆಂಬರ್ ಕೊಟ್ಟಿರ್ತಕ್ಕಂಥದ್ದು. ಬಿಫೋರ್ ಬಿಕಮಿಂಗ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಪ್ರಾಮಿಸ್ಡ್ ಟು ಬ್ರಿಂಗ್ ಬ್ಯಾಕ್ ಬ್ಲಾಕ್ ಮನಿ ಅಂಡ್ ಡಿಪಾಸಿಟ್ ₹15 lakh ಟು ಎವರಿ ಸಿಟಿಜನ್ಸ್ ಬ್ಯಾಂಕ್ ಅಕೌಂಟ್. ವಾಪಸ್ ಬಂದ್ರೆ ಅವ್ರ ಅಕೌಂಟ್ ಇಷ್ಟು ಬರುತ್ತೆ ಅಂತ ಹಾಕ್ತೀವಿ ಅಂತ ಅಲ್ಲ. ಅರ್ಥ ಮಾಡ್ಕೊಳ್ರಿ. ಈ ತರ ಟೋಪಿ ಹಾಕ್ಬೇಡಿ. ಟೋಪಿ ಹಾಕ್ಬೇಡಿ. ಕಾಂಗ್ರೆಸ್ ದುಡ್ಡು ಬಂದ್ರೆ ಬರುತ್ತೆ ಅಂತ ಹೇಳಿದ್ರು. ಈ ಕಾಂಗ್ರೆಸ್ ಅಲ್ಲ, ಟೋಪಿ ಹಾಕೋದನ್ನ 15 ಲಕ್ಷ ಉಲ್ಲೇಖ ಆಯ್ತು ಅಂದ್ರೆ ಫಲಾನುವಾದ ಅಂತ ಸುಳ್ಳು ಹೇಳ್ಬೇಡ್ರಿ. ಬಾಯಿ ತಪ್ಪಿ DK ಶಿವಕುಮಾರ್ ಅವರು 500 ಯೂನಿಟ್ ಅಂದ್ರು. ಸಿದ್ದರಾಮಯ್ಯ 2000 ಯೂನಿಟ್. ಯಾವ್ದೋ ಸಬ್ಜೆಕ್ಟ್ ಅಲ್ಲ ಅವ್ರು ಫ್ರೀ ಬೀಸ್ ಬಗ್ಗೆ ನೀವು 15 ಲಕ್ಷ ಅಕೌಂಟ್ ಬಗ್ಗೆ ಪಾರ್ಲಿಮೆಂಟ್ ಅಲ್ಲಿ ಪ್ರಶ್ನೆ ಕೇಳಿ. ಪಾರ್ಲಿಮೆಂಟ್ ಅಲ್ಲಿ ರಾಹುಲ್ ಗಾಂಧಿ ಪ್ರಶ್ನೆ ಕೇಳಕ್ಕಾಗಲ್ವಾ? RK Mathur, the Prime Minister office said the answer South did not come under the definition of the information under section 2 subclass of the RTA Act. PTA reported. ಇದು ಕೊಟ್ಟಿರ್ತಕ್ಕಂಥದ್ದು PM ಆಫೀಸಲ್ಲಿ ಪ್ರೈಮ್ ಮಿನಿಸ್ಟರ್ ಆಫೀಸಲ್ಲಿ ಹೇಳಿರ್ತಕ್ಕಂಥ ಇನ್ವೆಸ್ಟ್ಮೆಂಟ್. ದೇಶಕ್ಕೆ ವಾಪಸ್ ಬಂದ್ರೆ ಜನ ಕೇಳಿದ್ರೆ ನಿಮ್ಗೆ ಅರ್ಥ ಮಾಡಿದ್ರ ಕಪ್ಪು ಹಣ ವಾಪಸ್ ಬಂದ್ರೆ ಅಂತ ಹೇಳಿದ್ರು. ಎಲ್ಲರೂ ಹಂಗೆ ಅಲ್ಲ ಬಾಬು ಸರ್ ಇಷ್ಟೆಲ್ಲ ಆದ್ಮೇಲೂ ಅಲ್ಲ ಇಷ್ಟೆಲ್ಲ ಆಯ್ತು ಇಷ್ಟೆಲ್ಲ ಆಯ್ತು ಸರ್ ಇಷ್ಟೆಲ್ಲ ಆಯ್ತು ಸರ್. ನಾನು ಬಾಬು ಸರ್ ಕೇಳಿದೆ ಸರ್ ನಮಗ್ ಸ್ಪಷ್ಟನೆ ಬೇಕು. ನೀವ್ ಹೇಳಿದ್ರಿ ಚಿರಂಜೀವಿ, ನೀವ್ ಹೇಳಿದ್ರಿ ಇನ್ನೊಂದು ಮತ್ತೊಂದು, ಸ್ಪಷ್ಟನೆ ಬಗ್ಗೆನೇ ಬರ್ಲಿಲ್ಲ ಬಾಬು ಸರ್. ಸ್ಪಷ್ಟನೆ ಹೇಳ್ತಾ ಇದೀನಿ ಸರ್, ನಿಮ್ಮಲ್ಲೇ ಹೇಳಿದೀನಿ. ಒಂದ್ ನಿಮಿಷ. ಜೂನ್ 1 ಕ್ಯಾಬಿನೆಟ್ ಮಾಡ್ತೀವಿ. ಸಾರಿ ಅದಲ್ಲ ಕೇಳಿ. 5 ಗ್ಯಾರಂಟಿಗಳನ್ನ ಕಾಂಗ್ರೆಸ್ ಪಕ್ಷ ಚುನಾವಣಾ ಸಂದರ್ಭದಲ್ಲಿ ಗ್ಯಾರಂಟಿ ಕಾರ್ಡ್ ರೂಪದಲ್ಲಿ ಜನಕ್ಕೆ ಕೊಟ್ಟಿದ್ದೇವೆ. ನೀವು 200 ಯೂನಿಟ್ ಫ್ರೀ ಪವರ್ ಕೊಡುವಂಥ ವಿಚಾರ ಇರ್ಬೋದು, 2,000 ರೂಪಾಯಿ ಮನೆಯ ಗೃಹಿಣಿ ಕೊಡುವಂಥ ವಿಚಾರ, ಯಜಮಾನಿಗೆ ಕೊಡುವಂಥ ವಿಚಾರ ಇರ್ಬೋದು, ನೀವು ಯುವ ನಿಧಿ ಸ್ಕೀಮಲ್ಲಿ ಸ್ಟೈಫಂಡ್ ಕೊಡುವಂಥ 2 ವರ್ಷದ ಅವಧಿಗೆ ಸ್ಟೈಫಂಡ್ ಕೊಡುವಂಥ ವಿಚಾರ ಇರ್ಬೋದು. ಅದೇ ರೀತಿ ಅವ್ರು ಆಗಲೇ ಹೇಳಿದ್ರು ಕಾಂಗ್ರೆಸ್ 10 kg ಅಂತೇಳಿ. ಈ ರಾಜ್ಯದಲ್ಲಿ 7 kg ಅಕ್ಕಿ ಸ್ಟಾರ್ಟ್ ಮಾಡಿದ್ದು 2013ರಲ್ಲಿ. ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬರೋದಕ್ಕೆ ಮುಂಚೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿ 7 kg ಅಕ್ಕಿನ ಸ್ಟಾರ್ಟ್ ಮಾಡಿದ್ದು. ಅವರು ಅದನ್ನ 5 kg ತಗೊಂಡ್ಬಂದ್ರು. ಬಿಜೆಪಿ 2 kg ಕಟ್ ಮಾಡಿ 5 kg 5 kg ಸೇರಿಸಿ 10 kg ಅಕ್ಕಿ ಕೊಡ್ತೀವಿ ಅಂತೇಳಿ ಸಿದ್ದರಾಮಯ್ಯನವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದೊಂದು ಮಹಿಳೆಯರಿಗೆ ಇಡೀ ರಾಜ್ಯದಲ್ಲಿ ನಿಮಿಷ ಕೇಂದ್ರದ 5 kg ಸೇರಿಸಿ, ಕೇಂದ್ರದಲ್ಲ ಸರ್, ಅದು ಕೇಂದ್ರ ರಾಜ್ಯ ಎಲ್ಲ ಒಂದೇ. ನಿಮಿಷ ದಯಮಾಡಿ 2013ರಲ್ಲಿ ಏನ್ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇತ್ತಾ? ಇಲ್ವಲ್ಲ. 7 kg ಅಕ್ಕಿ ಕೊಟ್ಟವ್ರು ಯಾರು? ಆಫ್ಟರ್ ಕೋವಿಡ್ ಇದು 7 kg ಅಕ್ಕಿ ಕೊಟ್ಟಾರ ಅವತ್ತು. ಇದು ಅಲ್ಲೂ ಕಾಂಗ್ರೆಸ್ ಇಲ್ಲೂ ಕಾಂಗ್ರೆಸ್ ಕ್ರೆಡಿಟ್ ಶೇರ್ ಆಗಲ್ಲ. ವ್ಯತ್ಯಾಸ ಇದೆ. ನಿಖಿಲ್ ಅವರೇ 5 kg ಕೇಂದ್ರ ಸರ್ಕಾರ 2 kg ಸಿದ್ದರಾಮಯ್ಯ ಸೇರಿಸ್ಕೊಟ್ಟಿದ್ದು. 7 kg ಕೊಟ್ರು, 5 ಕೇಂದ್ರದಿಂದ ಕೊಟ್ಟು 2 ಇಲ್ಲಿಂದ ಕೊಟ್ರು. ನಾನು ಅವ್ರಿಗೆ ಅಭಿನಂದನೆ ಹೇಳ್ತೀನಿ. ಒಂದೇ ನಿಮಿಷ ಅವ್ರಿಗೆ ಅಭಿನಂದನೆ ಹೇಳ್ತೀನಿ. ಕೇಂದ್ರದ 5 kg ಅಕ್ಕಿತ್ತು, 2 kg ಸಿದ್ದರಾಮಯ್ಯ. 7 kg ಯಾರು ಕೇಂದ್ರ ಸರ್ಕಾರ? UPA ಸರ್ಕಾರ. ಹೌದು ಸರ್, ಅವತ್ತು ಕ್ರೆಡಿಟ್ ಶೇರ್ ಆಗಲ್ಲ. ಅವತ್ತು ಕ್ರೆಡಿಟ್ ಕಾಂಗ್ರೆಸ್ ರಾಜಕೀಯವಾಗಿ ಅವತ್ತು ಕ್ರೆಡಿಟ್ ಮೋದಿ ಸರ್ಕಾರ. 5 kg ಮೋದಿ ಕೊಡ್ತಾರೆ. UPA ಸರ್ಕಾರದ ಗ್ಯಾರಂಟಿ ಫುಡ್ ಯಾಕೆ ಕೊಟ್ಟಿದ್ದೆ ದೇಶಕ್ಕೆ ಕಾಂಗ್ರೆಸ್? ಯಾಕೆ ಬಿಡಿ ಸರ್, ಅದನ್ನ ಮುಂದುವರಿಸಬೇಕು ಅಂತಿರ್ಲಿಲ್ವಲ್ಲ? ಇವ್ರು ಮುಂದುವರಿಸ್ತಾ ಇದಾರೆ, ಇವತ್ತು ಕ್ರೆಡಿಟ್ ಕೇಳ್ತಾರೆ, ಯಾಕೆ ಆಗ್ಬಾರ್ದು? ಅದಲ್ಲ ಸರ್, ಈ ದೇಶದಲ್ಲಿ ಕೊಟ್ಟಂತ ಸುಮಾರು 35 ಕಾರ್ಯಕ್ರಮ ಕಾಂಗ್ರೆಸ್ ಪಾರ್ಟಿ ಕೊಟ್ಟಂತ ಕಾರ್ಯಕ್ರಮನ ಹೆಸರು ಬದಲಾವಣೆ ಮಾಡಿ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಸರ್ ಸಂತೋಷ. ಕ್ರೆಡಿಟ್ ಫೈಟ್ ಇದೆ. ಚೆನ್ನಾಗಿ ಕಾಂಗ್ರೆಸ್ಗೆ ಕ್ರೆಡಿಟ್ ಕೊಡಲ್ಲ. ಕೊಡ್ತಾಳಿ. 5 kg ಕ್ರೆಡಿಟ್ ಬೇಕಾ 10 kg ಕ್ರೆಡಿಟ್ ಬೇಕಾ? ನಿಮಗೆ 5 kg ಬೇಕಾ 10 kg ಕ್ರೆಡಿಟ್? 10 kg ಕೊಡ್ತಾ ಇರೋದು ನಾವೇ.
ಕೊಡಿ 15 ಕೆಜಿ ಮಾಡ್ತೀರಾ 15 ಕೆಜಿ ಮಾಡ್ತೀರಾ ಮತ್ತೆ ತಿರ್ಗಿಂದೆ ಈ ಕನ್ಫ್ಯೂಷನ್ ಗಳನ್ನ ಕ್ಲಿಯರ್ ಮಾಡಬೇಕು. ಹೌದು ನಮ್ದೇ ಕನ್ಫ್ಯೂಷನ್ ಕ್ಲಿಯರ್ ಮಾಡ್ಬೇಕು. ನೀವು ಕ್ಲಿಯರ್ ಮಾಡ್ಬೇಕು. ಆಡಳಿತ ಪಕ್ಷದವ್ರು ನಮ್ದೇ ಕನ್ಫ್ಯೂಷನ್. ನಮ್ಗೆ ಯಾವ ಅಸಹ್ಯ, ನಮ್ಗೆ ಯಾವ ಎಸ್ಗೇನು ಇಲ್ಲ. ಒಂದು ನಿಮಿಷ ಸರ್, ಆಹಾರ ಭದ್ರತೆ ಕಾಯ್ದೆ ಅಡಿನಲ್ಲಿ 5 ಕೆಜಿ ಅಕ್ಕಿ ಸ್ಟಾರ್ಟ್ ಆಗಿದ್ದು ಸರ್. ಯಾವ ಸರ್ಕಾರದಲ್ಲಿ? ಯುಪಿಎ ಸರ್ಕಾರದಲ್ಲಿ. ಯುಪಿಎ ಸರ್ಕಾರದಲ್ಲಿ ಆಯ್ತು. ನಾನು ಹೇಳಿದೆ ಯುಪಿಎ ಸರ್ಕಾರ ಸರ್. ಅದ್ರದ್ದು 2012ರಿಂದ 2017ವರೆಗೂ ಸರ್ 5 ಇಯರ್ಸ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಅಲ್ಲಿ 17th ಆನ್ವರ್ಡ್ಸ್ ಕಂಟಿನ್ಯೂ ಮಾಡಿದ್ಯಾರು? ಮೋದಿ ಅವರು ಕಂಟಿನ್ಯೂ ಮಾಡ್ಕೊ ಸರ್. ಫುಡ್ ಸೆಕ್ಯೂರಿಟಿ ಆಕ್ಟ್ 2013 to 2018 ಸರ್. 2018 ಕಂಟಿನ್ಯೂ ಮಾಡ್ಕೊಂಡ್ ಬಂದಿದ್ಯಾರು? ಮೋದಿ ಅವರು. ಅದಕ್ಕೆ ಮೋದಿ ಅವ್ರ ಲೆಕ್ಕನಾ? ಅವ್ರ ಕ್ರೆಡಿಟ್ ಸಿಗ್ಬೇಕಲ್ಲ. ಈ ಕೇಂದ್ರ ಸರ್ಕಾರ 5 ಕೆಜಿ, ಕೇಂದ್ರ ಸರ್ಕಾರ ನೀವು 10 ಕೆಜಿ ಸಾರಿ, ಅವರೇ ಒಪ್ಕೊತವ್ರೆ. 2012ರಲ್ಲಿ ಯುಪಿಎ ಸರ್ಕಾರ 2012ರಿಂದ ಜಾರಿಗೆ ಬಂತು. 13ರಲ್ಲಿ ಸಿದ್ದರಾಮಯ್ಯ ಕೊಟ್ರು. 2012ರಲ್ಲೇ ಜಾರಿಗೆ ಬಂದಿತ್ತು ಕೇಂದ್ರ. ಕ್ಲೋಸ್ ಅದು 12ರಲ್ಲಿ ನಿಮ್ದೇ ಇತ್ತಲ್ಲ ಬಿಜೆಪಿ ಸರ್ಕಾರ. ಯಾಕೆ ಮಾಡ್ಲಿಲ್ಲ ಕರ್ನಾಟಕದಲ್ಲಿ? ಕರ್ನಾಟಕದಲ್ಲಿ 13ಕ್ಕೆ ನೀವು ಬಂದಿದ್ದೀರಿ. ಮಾಡ್ಲಿಲ್ಲ. 12ರಲ್ಲಿ ಯುಪಿಎನಲ್ಲಿ ತಂದ್ರಲ್ಲ ಅದನ್ನ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಫುಡ್ ಸೆಕ್ಯೂರಿಟಿ ನಾವು ಅಶೋಕ್ ಹಾಲಪ್ಪ ಹರ್ತಾಳ್ ಹಾಲಪ್ಪ ನೀವ್ ಯಾಕೆ ಮಾಡ್ಲಿಲ್ಲ ಹೇಳಿ? 2012ರಲ್ಲಿ ಯೂನಿಟ್ 5 ಕೆಜಿ 10 ಕೆಜಿ ಕೊಟ್ರು ಸರ್. ಇವ್ರು ಎಲ್ಲಿದೆ? ಮೂಟೆ ತುಂಬ್ಕೊಂಡು ಹೋಗಿದ್ದಾರೆ. ಮೂಟೆ ಗಟ್ಲೆ. ನಾನು ಮಂಡ್ಯದಲ್ಲಿ ಅಶೋಕ್ ಅವರು ಹಾಲಪ್ಪ ರಾಜೀನಾಮೆ ಕೊಟ್ಟಾಗ ಅಶೋಕ್ ಅವರು ಮಂಡ್ಯದಲ್ಲಿ ವಿತರಣೆ ಮಾಡಿದ್ರು ಸರ್. 5 ಜನಕ್ಕೆ 50 ಕೆಜಿ ಅಕ್ಕಿ ಮೂಟೆನಲ್ಲಿ ತಗೊಂಡೋಗಿದ್ದಾರೆ. ನನಗೆ ಗೊತ್ತಿದೆ. ಬಿಜೆಪಿ ಸರ್ಕಾರನೇ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾನೆ. ಈಗ ನೋಡಿ ಎಷ್ಟು ಅಕ್ಕಿ ಕೊಡ್ತಾರೆ ಪ್ರಶ್ನೆ ಕೇಳಿ. ಹಸಿರು ಕಾರ್ಡ್ಗೆ 2 ಕೆಜಿ ಅಕ್ಕಿ ಕೊಟ್ಟಿದ್ದು 83ರಲ್ಲಿ ಜನತಾ ಪಕ್ಷ ಸರ್ಕಾರ. ಹೇಳ್ಬೇಡಿ ಈಗ ನೀವು ಜನಗಳಿಗೆ ಕನ್ಫ್ಯೂಷನ್ ಈಗಾಗಲೇ ಇರೋ ಕನ್ಫ್ಯೂಷನ್ ಸಾಕು ನಮ್ಗೆ. ಚೆನ್ನಾಗಾಯ್ತು. ಇಲ್ಲಿ ಸ್ಪಷ್ಟನೆ ಅಂತ ಇರೋದು ಅಲ್ಲ. ಈ ಚರ್ಚೆಯಲ್ಲಿ ನಮ್ಗೆ ಏನ್ ಗೊತ್ತಾಗ್ತಿದೆ ಅಂದ್ರೆ ಕಾಂಗ್ರೆಸ್ ಪಕ್ಷದವ್ರಿಗೆ ಬಿಟ್ರೆ ಇನ್ನೆಲ್ರಿಗೂ ಕನ್ಫ್ಯೂಷನ್ ಇದೆ. ಕಾಂಗ್ರೆಸ್ ಅವ್ರಿಗೆ ಮಾತ್ರ ಗೊತ್ತಿರೋದು ಇಲ್ಲಿ ಪಕ್ಷ ಅನ್ನೋದು ಬೇರೆ ಕಡೆ, ಸರ್ಕಾರ ನಮ್ದು, ಪಕ್ಷ ಅವ್ರದ್ದಾಗಿರ್ಬೋದು, ಸರ್ಕಾರ ನಮ್ದು, ಸರ್ಕಾರ ಉತ್ತರದಾಯಿತ್ವ ಇದೆ, ನಮ್ಮ ಪ್ರತಿ ಇದೆ, ಕೊಡ್ಬೇಕು ಉತ್ತರ. ಬ್ರೇಕ್ ನಂತರ ಟು ದ ಪಾಯಿಂಟ್. ಈಗ ಚರಣ್ ಗೌಡ್ರೆ, ಸಿಂಪಲ್ ಇರೋದು ನಮ್ಮಲ್ಲೇ ನೋಡಿ ಇಷ್ಟು ಕನ್ಫ್ಯೂಷನ್ ಇದೆ. ರಮೇಶ್ ಬಾಬು ಅವ್ರಿಗೆ ಕ್ಲಾರಿಟಿ ಇರ್ಬೋದು, ಅವ್ರಿಗೆ ಒಳನೋಟ ಇದೆ, ಅವರು ಸರ್ಕಾರದ ಹತ್ರ ಇದ್ದಾರೆ, ಅವ್ರಿಗೆ ಆಕ್ಸೆಸ್ ಇದೆ ಇನ್ಫಾರ್ಮೇಶನ್ಗೆ. ನಮಗಲ್ವಾ ಇನ್ಫಾರ್ಮೇಶನ್ ಬೇಕಾಗಿರೋದು? ಗ್ಯಾರಂಟಿ ಘೋಷಣೆ ಮಾಡಿದ್ದು ನಮಗ ಕಾಂಗ್ರೆಸ್ ಪಕ್ಷದವ್ರಗ? ನಮ್ಗೆ ತಾನೆ. ಅದೇ ನಾನು ಹೇಳ್ತಾರೆ ಸರ್. ಈಗ ಬಾಬಣ್ಣ ಅಂತ ಹೇಳ್ತಿದ್ರು 2018ರಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು, ಭಾಗ್ಯಲಕ್ಷ್ಮಿ ಯೋಜನೆ ಕೊಟ್ಟಿದ್ರು ಅಂತ. ಕುಮಾರಣ್ಣವರು ಕ್ಲಾರಿಟಿ ಇತ್ತು, ನನ್ನ ಎಲ್ಲ ಯೋಜನೆಗಳು ಜಾರಿಗೆ ಬರೋದು ನನಗೆ ಸಂಪೂರ್ಣ ಅಧಿಕಾರ ಕೊಡಬೇಕು, ರೈತರ ಸಾಲ ಮನ್ನಾನು ಸಬ್ಜೆಕ್ಟೆಡ್ ಟು ಫುಲ್ ಮೆಜಾರಿಟಿ ಅಂತಲೇ ಇತ್ತು. ಆದರೂ ನಿಮ್ಮ ಜೊತೆ ಇದು ಹೊಡೆದಾಡಿ ನಿಮ್ಮ ಪ್ರಣಾಳಿಕೆ ಇಟ್ಟು ನಮ್ಮ ಪ್ರಣಾಳಿಕೆ ಇಟ್ಟು ನಿಮ್ಮ ಹಳೆಯ ಎಲ್ಲ ಯೋಜನೆಗಳನ್ನೂ ಮುಂದುವರಿಸಿ ಅವತ್ತು ರೈತರ ಸಾಲ ಮನ್ನಾ ಏನಿಗೆ ಹೇಳಿದ್ರು 75ರಿಂದ 80% ಜಾರಿಗೆ ಮಾಡಿದ್ರು. ಅಷ್ಟೊತ್ತಿಗೆ ಇದು ಸರ್ಕಾರ ಬಿದ್ದೋಯ್ತು. 2019ರಲ್ಲಿ ಪ್ರಣಾಳಿಕೆ ಮಾಡಿಲ್ಲ. ನಾವು ನಿಮ್ಮ ಜೊತೆ ಅಲಯನ್ಸ್ ಪಾರ್ಟ್ನರ್ ಆಗಿ 8 ಸೀಟ್ ತಗೊಂಡಿದ್ದೀವಿ. ಈ ದೇಶದ ಪ್ರಧಾನಮಂತ್ರಿ ಸೀಟ್ನ ಬಯಸಿದ್ವ ನಾವು. ಪ್ರಣಾಳಿಕೆ ಮಾಡಿ ಉತ್ತರ ಪ್ರದೇಶಕ್ಕೆ ಏನು ಕೊಡ್ತೀನಿ, ಇದಕ್ಕೆ ಬಂಗಾಳಕ್ಕೆ ಏನು ಕೊಡ್ತೀನಿ, ಮಹಾರಾಷ್ಟ್ರಕ್ಕೆ ಏನು ಕೊಡ್ತೀನಿ ಅಂತ ಹೇಳೋದಕ್ಕೆ ನಾವು 8 ಸೀಟು ನಿಮ್ಮ ಹತ್ರ ಅಲಯನ್ಸ್ ಪಾರ್ಟ್ನರ್ ಆಗಿದ್ವಿ. ನಿಮ್ಮ ಪ್ರಣಾಳಿಕೆನೇ ನಮ್ಮ ಪ್ರಣಾಳಿಕೆ, ನಿಮ್ಮ ಜೊತೆಲೇ ಇದ್ದೀವಿ. ನೀವು ಗೆದ್ರೆ ಈ ದೇಶದ ಪ್ರಧಾನಿ ಆಗ್ತಾರೆ. ಅನ್ಕೊಂಡ್ರೆ ಅವ್ರಾಗ ಅನ್ಕೊಳ್ಳಿಲ್ಲ. ಇಲ್ಲ ಬಿಡಿ, ಅದು ಅವ್ರವ್ರದ್ದು. ನಿಮ್ಮ ಪ್ರಣಾಳಿಕೆ ನಮ್ಮ ಪ್ರಣಾಳಿಕೆ ಆಗಿತ್ತು. ನಾವು ಪ್ರತಿದಿನ ಸರ್ಕಾರ ಬಿದ್ದೋಯ್ತು ಅಂತ ಅತಂತ್ರ ಸರ್ಕಾರ ಇಟ್ಕೊಂಡು 25,000 ಕೋಟಿ ಇತಿಹಾಸದಲ್ಲಿ ಯಾರನ್ನು ರೈತರ ಸಾಲ ಮನ್ನಾ ಮಾಡಿದರೆ ಮೊದಲು ಇವರು. ನಾವು ಅದನ್ನ ಸಿದ್ದರಾಮಯ್ಯ ಅವರೇ 10 ಸಲ ಹೇಳಿದ್ರು. ನಮ್ಮ ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಸ್ವಾಮಿ 25,000 ಕೋಟಿ ಸಾಲ ಮನ್ನಾ ಮಾಡಿಲ್ಲ. ಇವತ್ತು ಕುಮಾರಸ್ವಾಮಿ ಅವರಿಗೆ ಕ್ವಶನ್ ಮಾರ್ಕ್ ಮಾಡೋಕ್ಕಾಗತ್ತಾ? ಆಮೇಲೆ ನೀವು ಹೇಳಿದ್ರ ಪ್ರತಿ ಸಲ ನಮ್ಮ 160 ಪ್ರಣಾಳಿಕೆಯಲ್ಲಿ 158 ನಾವು ಈಡೇರಿಸಿದ್ದೀವಿ. ಎಷ್ಟು ಜನ ಬೆನಿಫಿಷಿಯರೀಸು? ಶಾದಿ ಭಾಗ್ಯ ಎಷ್ಟು ಜನ ಬೆನಿಫಿಷಿಯರೀಸು? ಪಶು ಭಾಗ್ಯ ಎಷ್ಟು ಜನ ಬೆನಿಫಿಷಿಯರೀಸು? ಯು ಆರ್ ನಾಟ್ ಕಮಿಟೆಡ್. ಈ ತರ ಕಮಿಟ್ಮೆಂಟ್ ಕೊಟ್ಟಿಲ್ಲ ನೀವು. ಅವಾಗ ಒಂದು ಹೆಸರಿಟ್ರ ಭಾಗ್ಯ, 10 ಜನ ಬಂದ್ರು ಅದನ್ನ ಈಡೇರ್ತು. 10 ಬೆನಿಫಿಷಿಯರ್ ಬಂದ್ರು, ಪಶು ಭಾಗ್ಯ ಮುಗೀತು. ಆಮೇಲೆ ಶಾದಿ ಭಾಗ್ಯ 50 ಜನ ಮದುವೆ ಆದ್ರು, ಶಾದಿ ಭಾಗ್ಯ ಮುಗೀತು. ಅದಕ್ಕೊಂದು 100 ಕೋಟಿ ಇಡ್ತಿದ್ರ, ಇದಕ್ಕೊಂದು 200 ಕೋಟಿ ಇಡ್ತಿದ್ರ, ನಿಮ್ಮ ಪ್ರಣಾಳಿಕೆ ಆಗ್ತಾ ಇತ್ತು. ಬಟ್ ಇದು ನಿಮ್ಮ ಪ್ರಣಾಳಿಕೆ ಅಲ್ಲ, ಇದು ನಿಮ್ಮ ಗ್ಯಾರಂಟಿ ಕಾರ್ಡ್ ವಿಚ್ ಇಸ್ ಸೈನ್ಡ್ ಬೈ ದ ಪೀಪಲ್ ಆಫ್ ಇದು ಕರ್ನಾಟಕ ಅಂಡ್ ಸಿಟ್ಟಿಂಗ್ ಸಿಎಂ ಅಂಡ್ ಡೆಪ್ಯೂಟಿ ಸಿಎಂ ಆಫ್ ದಿ ಸ್ಟೇಟ್.
ನೀವು ಇನ್ನೊಂದು ಹೇಳಿದ್ರು ನಮ್ದು ಕಾಂಗ್ರೆಸ್ ಗ್ಯಾರಂಟಿ ಇದು. AICC ಇಂದ ದುಡ್ಡು ತಂದು ಕೊಡ್ತಾ ಇಲ್ಲ, ನಮ್ಮ ತೆರಿಗೆ ಹಣದಿಂದ ನೀವು ಕೊಡ್ತಾ ಇದ್ದೀರಾ. ಇದು ನಮ್ಮ ಸರ್ಕಾರ, ನಮ್ಮ ತೆರಿಗೆ ದುಡ್ಡು, ನಮ್ಮ ಜನರ ದುಡ್ಡನ್ನ ನೀವು ಕೊಡ್ತಾ ಇದ್ದೀರಾ. ದಯವಿಟ್ಟು ಇದು ಕಾಂಗ್ರೆಸ್ ಗ್ಯಾರಂಟಿ ಟಿಲ್ ದಿ ಪ್ರೀ ಎಲೆಕ್ಷನ್ ಪೋಸ್ಟ್ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಸರ್ಕಾರ AICC ದುಡ್ಡು ಕೊಡ್ತಾ ಇಲ್ಲ, ಇದು ಸರ್ಕಾರದ ತೆರಿಗೆ ಹಣ. ಆಮೇಲೆ ಯು ಆರ್ ಕಮಿಟೆಡ್ ಟು ದಿ 6.5 crore ಪೀಪಲ್ ಆಫ್ ದಿಸ್ ಕರ್ನಾಟಕ. ಇದಕ್ಕೆ ಎಲ್ಲರಿಗೂ ಕೊಡ್ತೀವಿ ಅಂತ ನಾವು ನಿಮ್ಮ ಪ್ರಣಾಳಿಕೆ ಬಿಡುಗಡೆ ಮಾಡಿದ ದಿನ ನಾವು ಡಿಸ್ಪ್ಯೂಟ್ ಮಾಡಿಲ್ಲ. ಪದೇ ಪದೇ ನೀವೇ ಬಂದು ಹೇಳಿದ್ರ ಧರ್ಮಸ್ಥಳಕ್ಕೆ ಹೋಗಿ ಫ್ರೀ, ಹಾಸನಕ್ಕೆ ಹೋಗಿ ಫ್ರೀ, ಮಾವನ್ ಮನೆಗೆ ಹೋಗಿ ಫ್ರೀ, ಸೊಸೆ ಮನೆಗೆ ಹೋಗಿ ಫ್ರೀ ಅಂತ KSRTC ಫ್ರೀ ಮಾಡಿದ್ದು ನೀವು. ದ ಪಾಪ್ಯುಲಾರಿಟಿ. ಆಮೇಲೆ ನಾನು ಹೇಳೋದೇನಂದ್ರೆ ಎಲ್ಲರ ಮನೆಗೂ ಗ್ಯಾರಂಟಿ ಕಾರ್ಡ್ ತಲುಪಿಸಿದಿರಲ್ಲ ಸರ್, ಬರೀ BPL ಕಾರ್ಡ್ ಮನೆ ಕೊಟ್ಟಿರಾ? ಇಟ್ಸ್ ಅಪ್ಲಿಕೇಬಲ್ ಓನ್ಲಿ BPL ಕಾರ್ಡ್, ನಿಮ್ಗಿಲ್ಲ. ನಿಮ್ಗೆ ಇದು ಮಧ್ಯ ಹೇಳಿದ್ರು ನೀವೆಲ್ಲ ಕಾಂಗ್ರೆಸ್ ವೋಟ್ ಹಾಕಿದೀರಾ ಅಂತ ಅನ್ಕೋತಿಲ್ಲ, ಅದನ್ನು ಹೇಳಿಲ್ವಲ್ಲ ಅವರು. ಯಾರಾದ್ರೂ ಕನ್ನಡದವರಾಗಿರ್ಬೇಕು, ಕರ್ನಾಟಕ ಇನ್ನೊಂದು ಹೇಳಿಲ್ಲ, ಸಬ್ಜೆಕ್ಟೆಡ್ ಟು ನಾನ್ ವೋಟರ್ಸ್ ಕೊಡೋದೇ ಇಲ್ಲ ಅಂತ ನೀವೇನು ಹೇಳಿಲ್ಲ. ಆಮೇಲೆ ಅಟ್ಲೀಸ್ಟ್ ಇನ್ನೊಂದು ಹೇಳ್ಬೋದಿತ್ತು, ಈ ಸಲ ಒಂದು 65% ವೋಟ್ ಆಗಿದೆ, ಇನ್ನೊಂದು 35% ಜನ ವೋಟೇ ಹಾಕಿಲ್ಲ. ವೋಟ್ ಹಾಕದೇ ಇರೋ ಆಸಾಮಿಗಳಿಗೆ ಇದು ಅಪ್ಲಿಕೇಬಲ್ ಆಗಲ್ಲ ಅಂತಾನೂ ಹೇಳಿಲ್ಲ ಇವರು. ಎಲ್ಲರಿಗೂ ಕೊಡ್ತೀವಿ, ವೋಟ್ ಹಾಕ್ರಿ, ಹಾಕ್ತಾ ಇರ್ರಿ, ನೋಟಾಗಿ ಹಾಕ್ರಿ, ಇಲ್ಲ ಹಾಕ್ಲೇಬೇಡಿ ಹೋಗ್ರಿ, ಎಲ್ಲ ಟೂರ್ ಹೋದವ್ರಿಗೂ ಕೊಡ್ತೀವಿ ಅಂತ ನಿಮ್ ಕಮಿಟ್ಮೆಂಟ್. ಕರೆಕ್ಟ್ ಅಲ್ವಾ? ಅದನ್ನ ಹೇಳಿದವ್ರು ನಾವೇನಂದ್ರೆ ಜವಾಬ್ದಾರಿತ ಸ್ಥಾನದಲ್ಲಿದ್ದವರು ಸಿದ್ದರಾಮಯ್ಯನವರು ಹೇಳಿರೋದು. ಈಗ ನಾನು ಹೇಳ್ತಾ ಇರೋದೇನಂದ್ರೆ ಸಿದ್ದರಾಮಯ್ಯನವ್ರ ಹೇಳಿಕೆ ಇದೆ, ನೀವೇನೋ ಮಾಡಕ್ಕೆ ನಾವೇನು ನೀವು ಮಾಡಲ್ಲ ಅಂತ ಇಲ್ಲ. 1ನೇ ತಾರೀಕು ಡೆಡ್ಲೈನ್ ತಗೊಂಡಿದ್ದೀರಾ, ನೀವು ಮಾಡ್ತೀರಾ. ಹಾದಿ ಬೀದಿನಲ್ಲಿ ನಿಮ್ಮ ಮಂತ್ರಿಗಳು ಹಾದಿ ಬೀದಿಗೆ ಹೋಗೋರು ಕೊಡಕ್ಕಾಗಲ್ಲ, ಗ್ಯಾರಂಟಿ ಕಾರ್ಡ್ ಮನೆ ಎಸ್ತವ್ರಿಗೆಲ್ಲ ಕೊಡಕ್ಕಾಗಲ್ಲ. ಈ ಸ್ಟೇಟ್ಮೆಂಟ್ ನಿಲ್ಸಿ, ಲೆಟ್ ಓನ್ಲಿ ಸಿದ್ದರಾಮಯ್ಯ ಅಂಡ್ ಮಿಸ್ಟರ್ DK ಶಿವಕುಮಾರ್ ಲೆಟ್ ಅಸ್ ಸ್ಪೀಕ್ ಅಬೌಟ್ ದಿಸ್. ಅಲ್ಲಿ ಕೊಡೋವರೆಗೂ ಡೆಡ್ ಲೈನ್ ಅಪ್ಪ, ಇಂಡಿಪೆಂಡೆನ್ಸ್ ಡೇ ದಿನ ಕೊಡ್ತೀವಿ ಅಂತ ಹೇಳಿ 3 ತಿಂಗಳು ಲೆಟ್ ಅಸ್ ವೆಯ್ಟ್. ಇಷ್ಟು ದಿನನೇ ವೆಯ್ಟ್ ಮಾಡಿದೀವಿ, ಇನ್ನು 3 ತಿಂಗಳು ವೆಯ್ಟ್ ಮಾಡ್ತೀವಿ. ನೀವು 1ನೇ ತಾರೀಕು ನಮ್ಗೇನು ಇದೆ, ಬಟ್ ನಿಮ್ಮ ಸ್ಟೇಟ್ಮೆಂಟ್ಗಳು ಇವತ್ತು ಡಿಬೇಟ್ ಆಗ್ತಾರೆ. ಅದನ್ನೇ ನಾನು ಕೇಳಿದ್ದೆ. ನಿಮ್ಮ ನಿಮ್ಗೆ ಇದರಲ್ಲಿ ಪೊಲಿಟಿಕಲ್ ಸ್ಟ್ರಾಟಜಿ ಈ ತರ ಕಾಣ್ತಾ ಇದೆಯಾ? ಒಂದು ಐಡಿಯಾ, ಒಂದು ಗ್ರಹಿಕೆಯನ್ನ ಬೆಳೆಸಬೇಕು ಜನರ ಮಧ್ಯ. ಹೌದು, ರಮೇಶ್ ಬಾಬು ಅವರು ಇದನ್ನ ಒಪ್ತಾರ ಇರೋ ಪ್ರಶ್ನೆ ಬೇರೆ. ಒಂದು ಗ್ರಹಿಕೆ ಬೆಳೆಸಬೇಕು. ಏನು ಎಲ್ರಿಗೂ ಸಿಗಲ್ವಂತಪ್ಪ, ಅದೇನೋ ಬರೀ BPL ಕಾರ್ಡ್ ಇರೋರ್ಗೆ ಮಾತ್ರ ಯಾರು ಹಂಗೆ ಹಿಂಗೆ. ನಾನೊಂದು ಅಪೋಸಿಷನ್ ಅಲ್ಲಿ ಕೂತ್ಕೊಂಡು ನಾನು ಯಾಕೆ ಸೋಷಿಯಲ್ ಕಮಿಟ್ಮೆಂಟ್, ಎಕನಾಮಿಕಲ್ ಕಮಿಟ್ಮೆಂಟ್ ಯೋಚನೆ ಮಾಡಲಿ, ಪೊಲಿಟಿಕಲ್ ಕಮಿಟ್ಮೆಂಟ್ ಯೋಚನೆ ಮಾಡ್ತಾ ಇದ್ದೀನಿ. ಯು ಆರ್ ಕಮಿಟೆಡ್ ಟು ದಿ ಸ್ಟೇಟ್ ಆಫ್ ದಿ ಪೀಪಲ್. ನಾನು ನಿಮ್ಮ ಸೋಷಿಯಲ್ ಕಮಿಟ್ಮೆಂಟ್ ಇವಾಗ ಕಟ್ಟ ಕಡೆಯ ಜನಕ್ಕೆ ತಲುಪಬೇಕು, ಅಥವಾ ಎಕನಾಮಿಕಲ್ ಕಮಿಟ್ಮೆಂಟ್ ದೇರ್ ಇಸ್ ಅ ಟೈಟ್ ಸಿಚುಯೇಷನ್, ಐದರ್ ನಾರ್ ಯು ಕೆನ್ ನಾಟ್ ಬಾರೋ ಅಥವಾ ಯು ಆರ್ ನಾಟ್ ಸಪೋಸ್ ಟು ಕಲೆಕ್ಟ್. ನಾಳೆ ಬೆಳಗ್ಗೆ ನೀವು ಪೆಟ್ರೋಲ್ ಡೀಸೆಲ್ ಏರಿಸ್ತೀರಾ ಗೊತ್ತು, ಅತ್ತೆ ಸೀರೆ ಹಳೆಯ ದಾನ ಮಾಡ್ದಂಗೆ, ಅಬಕಾರಿಗೆ ಸುಂಕ ಹಾಕ್ತೀರಾ ಗೊತ್ತು, ತಿರ್ಗಿ ಅದ್ರಲ್ಲಿ ಕಾಸು ಎತ್ತೀರಾ, GST ಕಲೆಕ್ಷನ್ ಏನು ಮಾಡೋಕ್ಕಲ್ಲ. ಇಟ್ ಇಸ್ ಆಲ್ರೆಡಿ ಗಾನ್ ಟು ದಿ ಥ್ರೆಶೋಲ್ಡ್ ಲೆವೆಲ್. ಇವಾಗ ನೀವು ನಿಮ್ ಮಾಡೋದೇನಿದೆ ಡಿಸ್ಇನ್ವೆಸ್ಟ್ಮೆಂಟ್ ಅಂದ್ರು. ಡಿಸ್ಇನ್ವೆಸ್ಟ್ಮೆಂಟ್ ನಮ್ಮಲ್ಲಿ ಏನ್ ಗೊತ್ತಾ, NGF ಮಾರಾಯ್ತು, ಮೈಸೂರು ಲ್ಯಾಂಪ್ಸ್ ಮಾರಾಯ್ತು, ಉಳ್ಕೊಂಡಿರೋದು ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಈ ತರದ್ದು ಯಾವ್ದಾನ ಮಾಡ್ಬಿಟ್ಟು ಡಿಸ್ಇನ್ವೆಸ್ಟ್ಮೆಂಟ್ ಮಾಡಬೇಕು. ಬಟ್ ಅದು ಕನ್ನಡಿಗರ ಅಸ್ಮಿತೆ. ಯಾಕಂದ್ರೆ ನೀವು ನಂದಿನಿ ವಿಷಯ ಮಾತಾಡಿದಾಗ ಮೈಸೂರು ಸ್ಯಾಂಡಲ್ ಅಸ್ಮಿತೆ, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಅಸ್ಮಿತೆ ಅಂತ ನೀವು ಹೇಳ್ಬಿಟ್ಟಿದ್ದೀರಾ. ಹಾಗಾಗಿ ಯು ಆರ್ ಕಮಿಟೆಡ್. ನನಗೆ ಗೊತ್ತಿರುವ ಅಶ್ವಥ್ ನಾರಾಯಣ ಗೌಡ್ರಿಗೆ ಒಂದು ಮಾತು ಕೇಳ್ತೀನಿ ಸರ್. ಈಗ 15 ಲಕ್ಷಕ್ಕೆ ಬಂದ್ರು, ಸಿದ್ದರಾಮಯ್ಯನವರು ಮಾತಾಡಿದ್ರು, ಇಲ್ಲಿ ರಮೇಶ್ ಬಾಬು ಅವರು ಹೇಳಿದ್ರು. ನೆಕ್ಸ್ಟ್ ಬರ್ತಾರೆ ಕೇಂದ್ರ ಸರ್ಕಾರ ನಮ್ಗೇನ್ ಕೊಡ್ತಿದೆ ಅಂತ. ಸರ್ ಈ ವಿಷಯದಲ್ಲಿ ನನಗೆ ಪ್ರಶ್ನೆಗಳಿದೆ ಸರ್. 15th ಫೈನಾನ್ಸ್ ಕಮಿಷನ್, ಆ ಕಮಿಷನ್ ಹೇಳುತ್ತೆ ಟೋಟಲ್ ನೀವು ಎಷ್ಟು ಕಲೆಕ್ಟ್ ಮಾಡ್ತೀರಿ ಅದ್ರಲ್ಲಿ 41% ರಾಜ್ಯಗಳಲ್ಲಿ ಹಂಚ್ಬಿಡಿ ಅಂತ. ಆದ್ರೆ ಕೇಂದ್ರ ಹಂಚ್ತಾ ಇರೋದು ಓನ್ಲಿ 31% ಅಕ್ರಾಸ್ ಸ್ಟೇಟ್ಸ್. ಬರೀ ಕರ್ನಾಟಕಕ್ಕೆ ಮಾತ್ರ ಕಮ್ಮಿ ಬರ್ತಿದೆ ಅಂತಲ್ಲ, ಎಲ್ರಿಗೂ ಕಮ್ಮಿ ಬರ್ತಿದೆ. ಆದ್ರೆ ಕಾಂಗ್ರೆಸ್ ಅವ್ರು ನಾಳೆ ದಿವಸ ಇದನ್ನು ಹೇಳ್ಬೋದು, ಕೇಂದ್ರ ಕೊಡೋದ್ ಕೊಡ್ಲಿ, ನಾವು ಅದನ್ನ ಬಳಸ್ತೀವಿ. ಸರ್ಚಾರ್ಜು ಎಕ್ಸೈಸ್ ಅಲ್ಲಿ ಮಾತ್ರ, ಸೆಸ್ ಅಲ್ಲಿ ಮಾತ್ರ ಸರ್ ಅದು ಅನ್ಡಿವೈಡೆಡ್ ಪೂಲ್, ಅದು ಕೇಂದ್ರಕ್ಕೆ ಹೋಗೋದು. ಅದು ಬಿಟ್ಟು ಮಿಕ್ಕಿದ್ರಲ್ಲಿ 31% ಮಾತ್ರ ಕೊಡ್ತಾ ಇರೋದು, 41 ಕೊಡ್ಬೋದು. ಈಗ ನಾಳೆ ನಿಮ್ಮ ಮೇಲೆ ಬಂದ್ರೆ ಏನ್ ಹೇಳ್ತೀರಿ ಅಂತ ಅಶ್ವಥ್ ನಾರಾಯಣ. ಒಂದು ನೋಡಿ, ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇವತ್ತಿದೆ ಸರ್. ಕಳೆದ 9 ವರ್ಷದ ಬಿಜೆಪಿ ಸರ್ಕಾರದ, ಇದಕ್ಕೆ ಮುಂಚೆ ಕಾಂಗ್ರೆಸ್ ಸರ್ಕಾರ ಇತ್ತು, ಅದಕ್ಕೆ ಮುಂಚೆ ಕೊಲೈಡ್ ಗವರ್ನಮೆಂಟ್ ಇತ್ತು, NDA UPA ಎಲ್ಲ ಸರ್ಕಾರ ನಡೆಸ್ಕೊಂಡು ಅವತ್ತಿಂದ ಹೆಂಗ್ ನಡ್ಕೊಂಡ್ಬರ್ತಿತ್ತು, ಇವತ್ತಿಗೂ ಅದೇ ಸಿಸ್ಟಮ್ ಅಲ್ಲಿ ಬರ್ತಾ ಇರೋದು. ಇಲ್ಲಿಂದ ಮಹಾರಾಷ್ಟ್ರ ಮತ್ತು ಕರ್ನಾಟಕದಿಂದ ಹೆಚ್ಚಿನ ಆದಾಯ ಕೇಂದ್ರಕ್ಕೆ ಹೋಗ್ತಾ ಇತ್ತು, ನಮ್ಮ ಪಾಲು ರಾಜ್ಯಕ್ಕೆ ಎಷ್ಟು ಬರಬೇಕಾಯ್ತು ಬರ್ತಾ ಇತ್ತು ಸರ್. ಇದುವರೆಗೂ ಸಹ ಸಿದ್ದರಾಮಯ್ಯನವರು ಮೋದಿಯವರು ಪ್ರಧಾನಮಂತ್ರಿ ಆದಮೇಲೆ ಕಾಂಗ್ರೆಸ್ ಸರ್ಕಾರ ಅವರು 5 ವರ್ಷ ನಡೆಸಿದ್ದಾರೆ, ಸಿದ್ದರಾಮಯ್ಯನವರು ನಡೆಸಿದ್ರು. 2013
ಒಂದೇ ಒಂದು GST ಕೌನ್ಸಿಲ್ ಮೀಟಿಂಗ್ ಅವ್ರು ಹೋಗಲ್ಲ. ಎಲ್ಲ ರಾಜ್ಯದ ಫೈನಾನ್ಸ್ ಮಿನಿಸ್ಟ್ರುಗಳು, ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಸಭೆಗಳನ್ನು ಕರೀತಾರೆ ಸರ್. ಸಿದ್ದರಾಮಯ್ಯನವರು ಹೋಗೋದೇ ಇಲ್ಲ ಸಭೆಗೆ ಸರ್. ಬಹುತೇಕ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳು ಯಾರು ನೀತಿ ಆಯೋಗದಾಯ್ತು ಸಭೆ ಆಗಿದೆ, ರಾಜೇಶ್ ಗೆಹ್ಲೋಟ್ ಅವ್ರು ಹೋಗಿ ಹೇಳಿದ್ರೆ ಮೈಗೂ ಹುಷಾರಿಲ್ಲ ಅಂತೇಳಿ ಹೋಗೇ ಇಲ್ಲ ಸರ್. ಸಭೆನಲ್ಲಿ ಹೋಗ್ಬೇಕು, ಅದಕ್ಕೆ ಸಪ್ರೇಟ್ ಒಂದು GST ಕೌನ್ಸಿಲ್ ಇದೆ. ಕೃಷ್ಣ ಬೈರೇಗೌಡರು ಕಾಂಗ್ರೆಸ್ ಇಂದ ರೆಪ್ರೆಸೆಂಟ್ ಕರ್ನಾಟಕದ ಕೇಳಿ ಅವ್ರಿಗೆ ಸರ್ ಎಷ್ಟು ಮಟ್ಟಿಗೆ ಚೆನ್ನಾಗಿ ನಡ್ಕೊಂಡ್ ಬರ್ತದೆ, ಯಾವ ರೀತಿ ಫಂಡ್ ಅಲೋಕೇಶನ್ ಬರುತ್ತೆ ಅನ್ನೋದು ಕೃಷ್ಣ ಬೈರೇಗೌಡರಿಗೆ ತುಂಬಾ ಚೆನ್ನಾಗುತ್ತೆ ಸರ್. ಬೆಂಗಳೂರಲ್ಲಿ ಹೆಚ್ಚಿಗೆ ಟ್ಯಾಕ್ಸ್ ಬರುತ್ತೆ ಸರ್, ಟ್ಯಾಕ್ಸ್ ಪೇಯರ್ಸ್ ಬೆಂಗಳೂರಲ್ಲಿ ಇದ್ದಾರೆ. ಎಲ್ಲ ಆದಾಯ ಬೆಂಗಳೂರಿಗೆ ಕೊಡ್ಲಿಕ್ಕೆ ಆಗುತ್ತಾ ಸರ್? ಯಾದಗಿರಿಗೂ ಕೊಡಬೇಕು, ಕಲಬುರಗಿಗೂ ಕೊಡಬೇಕು, ಮೈಸೂರಿಗೂ ಕೊಡಬೇಕು ಸರ್. ಅದೇ ರೀತಿ ಕರ್ನಾಟಕ ಅಂಡ್ ಮಹಾರಾಷ್ಟ್ರ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ ಇರ್ತಕ್ಕಂಥ ರಾಜ್ಯಗಳು ಸರ್. ಆದಾಯ ಇಲ್ಲದೆ ಇರ್ತಕ್ಕಂಥ ರಾಜ್ಯಗಳಿದೆ. ಕೇಂದ್ರ ಸರ್ಕಾರ ಫೆಡರಲ್ ಸಿಸ್ಟಮ್ ಅಲ್ಲಿ ಎಲ್ಲಾನು ಒಟ್ಟಿಗೆ ನೋಡ್ಬೇಕಾಗ್ತದೆ ಸರ್. ಬೇಕಾದ್ರೆ ನೀವು ಅದ್ರ ಬಗ್ಗೆ ಚರ್ಚೆ ಮಾಡೋಣ ಸರ್. ನಾನು ಏನಕ್ಕೆ ಕೇಳಿದೆ ಅಂದ್ರೆ ಇವತ್ತು 15 ಲಕ್ಷಕ್ಕೆ ಬಂದಿರೋರು ನಾಳೆ ಇದ್ರ ಬಗ್ಗೆನೂ ಬಂದ ಹೇಳ್ತಾರೆ ಸರ್. ನೋಡಿ, ನೀವು ಹಳೆ ಲೆಕ್ಕಾಚಾರದ ಪ್ರಕಾರನೇ ಕೊಟ್ಬಿಟ್ಟಿದ್ರೆ ಒಂದ್ 53,000 ಕೋಟಿ ಜಾಸ್ತಿ ಬಂದಿರ್ತಿತ್ತು, ನಾವು ಬೇರೆ ಏನು ತಲೆನೇ ಕೆಡ್ಸ್ಕೋಬೇಕಾಗಿರ್ಲಿಲ್ಲ, ಇದನ್ನ ಮಾಡ್ಬಿಟ್ಟಿರ್ತಿದ್ರು ಅಂತ ಹೇಳ್ತಾರೆ. ಯಾಕೆ ಹೇಳಲ್ಲ? ಹೇಳೇ ಹೇಳ್ತಾರೆ ಸರ್. ಆನ್ ಗೋಯಿಂಗ್ ಪ್ರಾಜೆಕ್ಟ್ ಇದೆ, ರೈಲ್ವೆ ಕೊಡಿ, ರೋಡ್ 7,000 ಕೋಟಿ ರೈಲ್ವೆ ಕೊಟ್ಟಿದೆ, ಮೆಟ್ರೋ ಕೊಟ್ಟಿದೆ, ರೋಡ್ಸ್ಗಳು ಕೊಟ್ಟಿದೆ, ಹೈವೇ ರೋಡ್ಸ್ಗೆ 1.5 ಲಕ್ಷ ಇನ್ವೆಸ್ಟ್ಮೆಂಟ್ ಡೆವಲಪ್ಮೆಂಟ್ ಇನ್ವೆಸ್ಟ್ಮೆಂಟ್ ಮಾಡಿದೆ ಸರ್. ಬೇಕಾದ್ರೆ ಅದ್ರ ಬಗ್ಗೆ ಒಂದು ದಿನ ಕೂತ್ಕೊಂಡು ಡೆವಲಪ್ಮೆಂಟ್ಸ್ ಮತ್ತೆ ಕೇಂದ್ರ ಸರ್ಕಾರ ಫಂಡ್ಸ್ ಬಗ್ಗೆ ಚರ್ಚೆ ಮಾಡೋಣ. ರಮೇಶ್ ಬಾಬು ಅವರು ಒಂದು ಮಾತು ಹೇಳಿದ್ರು ಸರ್, ನಾವೆಲ್ಲ ಮ್ಯಾನಿಫೆಸ್ಟೋದ ಇರ್ತಕ್ಕಂಥ ಇನ್ವೆಸ್ಟ್ ಮಾಡಿದೀವಿ ಅಂತ ಹೇಳಿ ಸರ್, ಎಲ್ಲ ನಾವು ಇಂಪ್ಲಿಮೆಂಟ್ ಮಾಡಿದ್ದೀವಿ ಸರ್. ಒಂದೇ ಒಂದು ಸರ್, ಕಬ್ಬು ಬೆಳೆಗಾರರ ಸಮಸ್ಯೆನ ಸರ್ ಅವ್ರು ಒಂದು ನ್ಯಾಯ ಪೈಸೆ ಇಂಪ್ಲಿಮೆಂಟ್ ಮಾಡಲಿಲ್ಲ ಸರ್. ಪ್ರತಿ ಡಿಸ್ಟಿಕ್ ಅಲ್ಲಿ ನಾವು ಡಯಾಲಿಸಿಸ್ ಯೂನಿಟ್ ನ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿ ಸರ್. ಅವತ್ತಿನ ಮೆಡಿಕಲ್ ಮಿನಿಸ್ಟರ್ ಯಾವ ಡಿಸ್ಟಿಕ್ ಅಲ್ಲಿ ಡಯಾಲಿಸಿಸ್ ಯೂನಿಟ್ ನ ಮಾಡಿದ್ರು ಸರ್? ಸರ್ ಏನ್ 100ರಲ್ಲಿ ಸರ್ ಅವರು 50% ಇಂಪ್ಲಿಮೆಂಟ್ ಮಾಡಿಲ್ಲ. ಆದ್ರೆ ಸಿದ್ದರಾಮಯ್ಯನವರು ನಂಬಿಸೋದಿದೆಯಲ್ಲ ಸರ್, ಜನಗಳಿಗೆ ಸುಳ್ಳು ಹೇಳಿ ನಂಬಿಸೋದಿದೆಯಲ್ಲ ಸರ್, ತುಂಬಾ ಚೆನ್ನಾಗಿ ಮಾತಾಡ್ದು. ನಾವೆಲ್ಲ 100ಕ್ಕೆ 168ರಲ್ಲಿ 166 ಇಂಪ್ಲಿಮೆಂಟ್ ಮಾಡ್ಬಿಟ್ಟಿದ್ವಿ. BJP ಅವ್ರು ಒಂದೂ ಮಾಡಿಲ್ಲ ಅಂತ ಹೇಳ್ತಾರೆ ಸರ್. ನಾವು ವಿದ್ಯಾಸಿರಿ ಯೋಜನೆ ಕೊಡ್ತೀವಿ ಅಂತ ನಾವೆಲ್ಲೂ ಹೇಳಿಲ್ಲ. ವಿದ್ಯಾಸಿರಿ ಯೋಜನೆ ಜಾರಿಗೆ ತಂದ್ವಿ. ಪೌರ ಕಾರ್ಮಿಕರಿಗೆ ಅಪಾಯಿಂಟ್ಮೆಂಟ್ ಕೊಡ್ತೀವಿ ಅಂತ ಎಲ್ಲೂ ಹೇಳಿರಲಿಲ್ಲ. 11,000 ಜನಕ್ಕೆ ಪೌರ ಕಾರ್ಮಿಕರಿಗೆ ಅಪಾಯಿಂಟ್ಮೆಂಟ್ ಕೊಟ್ಟರು. 15,000 ಜನ ಟೀಚರ್ಗೆ ಅಪಾಯಿಂಟ್ಮೆಂಟ್ ಕೊಡ್ತೀವಿ ಅಂತ ನಾವೆಲ್ಲೂ ಹೇಳಿಲ್ಲ. ಬಿಜೆಪಿ ಸರ್ಕಾರ ಅಪಾಯಿಂಟ್ಮೆಂಟ್ ಕೊಡ್ತು. ಅಂದ್ರೆ ಕಿಸಾನ್ ರೈತರಿಗೆ 6,000 ಕೊಡ್ತೀವಿ ಅಂತ ಮೋದಿ ಎಲ್ಲೂ ಹೇಳಿರ್ಲಿಲ್ಲ ಸರ್. ಅವ್ರ ಅಕೌಂಟ್ಗೆ ನೇರವಾಗಿ ದುಡ್ಡು ಹಾಕಿದ್ವಿ ಸರ್. ಇವ್ರು ಮ್ಯಾನಿಫೆಸ್ಟೋದಲ್ಲಿ ಹೇಳಿದಾರಲ್ಲ ಸರ್, ಆದ್ರೆ ಮೋದಿ ಅವರು ಹೇಳಿದ್ರು ದುಪ್ಪಟ್ಟು ಮಾಡ್ತೀವಿ ಅಂತ ಹೇಳಿದ್ರಲ್ಲ ಸರ್. ಆಗಿದೆ ಮಾಡ್ತೀವಿ, ರೈತರ ಸಾವಿನ ಅವ್ರು 6,000 ಕೊಡ್ತೀನಿ ಅಂತ ಹೇಳಿಲ್ಲ, ಬಟ್ ದುಪ್ಪಟ್ಟು ಮಾಡ್ತೀನಿ ಅಂತ ಹೇಳಿದ್ರು ಸರ್. ಇಲ್ಲಿ ಪ್ರಶ್ನೆ ಬರೋದು, ಹೇಳ್ಬಿಟ್ಟು ಮಾಡೋದು ಶ್ರೇಷ್ಠನ, ಹೇಳ್ದೆ ಮಾಡೋದು ಶ್ರೇಷ್ಠ? ಹೇಳ್ದೆ ನಾವು ಮಾಡೋ ಜನರಿಗೆ ತಾನೇ ಇಂಪ್ಲಿಮೆಂಟ್ ಮಾಡಿದೀವಿ ಸರ್. ಬೇಕಾದ್ರೆ ಅವ್ರ ಮ್ಯಾನಿಫೆಸ್ಟೋ ಬಗ್ಗೆ ಆಯ್ತು, ಇನ್ನೊಂದ್ ದಿವಸ ಚರ್ಚೆ ಮಾಡೋಣ. ನಮಗ್ ಬರೀ ಈಗ ಈ 5 ಗ್ಯಾರಂಟಿಗಳ ಬಗ್ಗೆ ಮಾತ್ರ ಬೇಕು. ರಮೇಶ್ ಬಾಬು ಅವರು ಲಾಸ್ಟ್ ವರ್ಡ್ ನಿಮಗೆ ಕೊಡ್ತೀನಿ, ನಾನು ಪ್ರೊಫೆಸರ್ ಹತ್ರ ಮಾತಾಡ್ ಬರ್ತೀನಿ ಸರ್. ಇಲ್ಲಿ ಸಿಂಪಲ್, ಈ ರಾಜ್ಯದ ಆರ್ಥಿಕ ಸ್ವಾಸ್ಥ್ಯನೂ ಕಾಪಾಡಬೇಕು, ಗ್ಯಾರಂಟಿಯ ಅನುಷ್ಠಾನನೂ ಆಗ್ಬೇಕು. ಅರ್ಥಪೂರ್ಣ ಅನುಷ್ಠಾನ ಅಂದ್ರೆ ಅವಶ್ಯಕತೆ ಇರೋರಿಗೆ ಅದು ಸಿಗಬೇಕು. ಅರ್ಥಪೂರ್ಣ ಅಂದ್ರೆ ಅದು, ಔದಾರ್ಯತೆ ಅನುಷ್ಠಾನ ಅಂದ್ರೆ ಅವಶ್ಯಕತೆ ಇಲ್ಲದೆ ಇರೋರ್ಗು. ಇವಾಗ ನಾನು ಹೇಳ ಸುಧಾಮೂರ್ತಿ ಅವ್ರಿಗೂ 2,000 ರೂಪಾಯಿ ಕೊಡಿ, ಅವರು ಗೃಹಿಣಿ ಇದ್ದಾರೆ, ಯಾಕೆ ಕೊಡಬಾರ್ದು? ಅವ್ರಿಗೆ ಅವಶ್ಯಕತೆ ಇಲ್ಲ, ಬಟ್ ಗ್ಯಾರಂಟಿ ಪ್ರಕಾರ ಕೊಡ್ಬೋದು. ಆರ್ಥಿಕ ಸ್ವಾಸ್ಥ್ಯನೂ ಕಾಪಾಡಿ, ಅನುಷ್ಠಾನನೂ ಮಾಡಿ, ಅರ್ಥಪೂರ್ಣ ಅನುಷ್ಠಾನ ಆಗಬೇಕು. ಇದು ಮಾನದಂಡಗಳಿಲ್ಲದೆ, ಷರತ್ತುಗಳು ಅನ್ವಯಿಸದೆ ಮಾಡ್ಬೋದಾ? ಖಂಡಿತ ಆಗೋದಿಲ್ಲ. ಪಾಯಿಂಟ್. ಯಾಕಂತಂದರೆ ಇದಕ್ಕೆ ದೀರ್ಘವಾದ ಅಧ್ಯಯನ ಬೇಕಾಗುತ್ತೆ. ಅವರು ಪೊಲಿಟಿಕಲ್ ಪಾರ್ಟೀಸ್ ಏನು ಮಾಡ್ತಾರೆ, ಎಲೆಕ್ಷನ್ ಮೊಮೆಂಟ್ ಇದ್ದಾಗ ಎಲ್ಲ ಅನೌನ್ಸ್ ಮಾಡಿಬಿಡ್ತಾರೆ. ಆದರೆ ಇಂಪ್ಲಿಮೆಂಟೇಷನ್ ಬಂದಾಗ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಅರೈಸ್ ಆಗುತ್ತೆ. ಮತ್ತು ನೀವು ಹೇಳ್ದಂಗೆ ಒಂದು ರಾಜ್ಯದ ಆದಾಯ ಮತ್ತು ಫಿಸಿಕಲ್ ಕಂಡೀಷನ್ಸು, ಸಾಲ ಮತ್ತು ಒಂದು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಮತ್ತು ಸೋಷಿಯಲ್ ಸೆಕ್ಟರ್ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಎಲ್ಲವನ್ನು ನಾವು ಬ್ಯಾಲೆನ್ಸ್ ಮಾಡಬೇಕಿಲ್ಲಿ. ಅದರಿಂದಾಗಿ ಒಂದು ದೀರ್ಘವಾದ ಅಧ್ಯಯನ ಮಾಡಿ ಯಾರು ಎಲಿಜಿಬಿಲಿಟಿ ಇದ್ದಾರೆ, ಯಾರಿಗೆ ಈ ಸೌಕರ್ಯಗಳು ತಲುಪಬೇಕು, ತಲುಪಿದ್ರೆ ಅವರು ಎಂಪವರ್ಮೆಂಟ್ ಆಗುತ್ತೆ, ಸೋಷಿಯಲ್ ಆಗಿ, ಎಕನಾಮಿಕ್ ಆಗಿ, ಎಜುಕೇಷನಲ್ಲಿ ಎಂಪವರ್ಮೆಂಟ್ ಆಗುತ್ತೆ. ಅವ್ರಿಗೆ ಮಾತ್ರ ತಲುಪಿಸಿದಾಗ ಅದು ಒಂದು ಎಫೆಕ್ಟಿವ್ ಆಗಿರ್ತದೆ, ಅದು ಅದಕ್ಕೆ ಒಂದು ಗೌರವ ಬರ್ತದೆ, ಅದು ವ್ಯಾಲ್ಯೂ ಇರ್ತದೆ. ಇಲ್ಲ ಅಂತಂದರೆ ಎಲ್ರಿಗೂ ಈ ಸ್ಕೀಮ್ಸ್ನ ಕೊಟ್ಟಾಗ ಅದು ಇದು ಸ್ಕೀಮೇ ಅಲ್ಲ, ವೆಲ್ಫೇರ್ ಸ್ಕೀಮ್ ಅಲ್ಲ, ಅದು ಫ್ರೀ ಬೀಸ್ ಅಂತ ಅವಾಗ ಹೇಳ್ಬೋದು. ಎಕ್ಸಾಕ್ಟ್ಲಿ, ವೆಲ್ಫೇರ್ ಅನ್ನೋದಕ್ಕೆ ನಿಜವಾದ ಅರ್ಥ ಇದೆ. ಪ್ರೊಫೆಸರ್ ಚಿನ್ನದಂತ ಮಾತು ಹೇಳಿದಿರಿ. ವೆಲ್ಫೇರ್ ಅನ್ನೋದು ಯಾರಿಗೆ? ಅವಶ್ಯಕತೆ ಇದ್ದವರು ಕೊಟ್ರೆ ವೆಲ್ಫೇರ್, ಇರೋರು ಕೊಟ್ಬಿಟ್ರೆ ಫ್ರೀ ಬೀಸ್. ಅದ್ಭುತ ಹೇಳಿದಿರಿ ರಮೇಶ್ ಬಾಬು ಸರ್. ಲಾಸ್ಟ್ ವರ್ಡ್ ಟು ಯು. ನಾನು ಏನು ಪ್ರಶ್ನೆ ಇಲ್ಲ ಸರ್, ನನಗೆ ಎಲ್ರು ಮಾತನ್ನು ಕೇಳ್ಬಿಟ್ಟಿದ್ದೀರಿ. ಈಗ ಪ್ರಶ್ನೆಗೆ ಉತ್ತರ ಕೊಡಕ್ಕೆ ನೀವು ನಮ್ಮನ್ನು ಕರ್ಸಿರೋದು ಖಂಡಿತ ಅಲ್ಲ. ಪ್ರಶ್ನೆಗಳು ಇನ್ನ 1 ಅವರ್ ಎಕ್ಸ್ಟೆಂಡ್ ಮಾಡ್ತೀನಿ, ನಾನು ಉತ್ತರ ಕೊಡ್ತೀನಿ. ಮೊದಲನೇದು ಚರಣ್ ಗೌಡ್ರು ಹೇಳೋರು,
ACC ಇಂದ ತಂದೇನು ದುಡ್ಡು ಕೊಡಲ್ಲ ಅಂತ. ಬಟ್ ನಾನು ಒಪ್ಕೋತೀನಿ, ಯಾಕೆಂದರೆ ಇದುವರೆಗೂ 2 ಸಲ ಮುಖ್ಯಮಂತ್ರಿ ಆದ ಕುಮಾರಸ್ವಾಮಿ ಅವ್ರ ಮನೆಯಿಂದಲೇ ತಂದು ದುಡ್ಡು ಕೊಟ್ಟು ಮಾಡಿದ್ದು. ಅಷ್ಟರ ಮಟ್ಟಿಗೆ ಅವ್ರಿಗೆ ಅಭಿನಂದನೆ ಹೇಳ್ತೀನಿ. ಅವರೊಬ್ಬರೇ ಮನೆಯಿಂದ ದುಡ್ಡು ತಂದು ಹಾಕಿ ಮಾಡಿರೋದು, ಅಷ್ಟಕ್ಕೆ ಅವ್ರಿಗೆ ಅಭಿನಂದನೆ ಹೇಳ್ತೀನಿ. ಎರಡನೇದು ಅವರು ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಹೇಳೋರು. ಡಿಸ್ಇನ್ವೆಸ್ಟ್ಮೆಂಟ್ ಪದನೇ ಬಳಕೆ ಮಾಡಲಿಲ್ಲ. ಕೃಷ್ಣರಾಜರು ಅದು ಅವ್ರು ಹೇಳಿದ್ದು, ನಮ್ಮ ಕಾಂಗ್ರೆಸ್ ಪಾರ್ಟಿ ಅದನ್ನ ವಿಷಯನೇ ಎತ್ತಿಲ್ಲ. ಹಾಗಾಗಿ ಪಾಪ ಅವ್ರು ಇಲ್ಲಿ ಅವರ JDS ಟೀಕೆ ನಾನು ಸ್ವೀಕಾರ ಮಾಡಬೇಕು. ಜನ ಅವ್ರ ಪಾಪ ಆಶೀರ್ವಾದ ಮಾಡಿದ್ದಾರೆ. ಈಗ ಎಷ್ಟು ಕೊಡಬೇಕು ಕೊಟ್ಟು ನಾನು ಟೀಕೆ ಮಾಡಕ್ ಹೋಗಲ್ಲ. ಇನ್ನು ತಾವು BJP ಬಗ್ಗೆ ಹೇಳಿದ್ರು ಅಶ್ವಥ್ ನಾರಾಯಣ ಅವರು, ಸಿದ್ದರಾಮಯ್ಯ ಬಗ್ಗೆ ಎಲ್ಲ. ನನ್ನ ಹತ್ರ ಇದೆ ಮ್ಯಾನಿಫೆಸ್ಟೋ ಏನೇನು ಕೊಟ್ಟಿದ್ರು BJP ಅವರು 2000. ನಾನು ಹಂಗಂತೇಳಿ ಅದಕ್ಕಿಂತ ಮುಂಚೆ ಇನ್ನೊಂದು ಕ್ಲಾರಿಫೈ ಮಾಡ್ತೀನಿ. ನಾನು ಪಲಾಯನವಾದ ಮಾಡ್ತಾ ಇಲ್ಲ. ನಮ್ಮ ನಾಯಕರಂತ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ಪರಮೇಶ್ವರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಪರಮೇಶ್ವರ್ ಏನಕ್ಕೆ ಉಲ್ಲೇಖ ಮಾಡ್ತಾ ಇದ್ದೀನಿ ಅಂದರೆ, ಪ್ರಣಾಳಿಕೆ ಸಮಿತಿಯ ಅಧ್ಯಕ್ಷ ಅವರು. ಮತ್ತೆ ಪ್ರಣಾಳಿಕೆಯಲ್ಲಿ 5 ಗ್ಯಾರಂಟಿ ಪ್ರಣಾಳಿಕೆಯಲ್ಲೂ ಸೇರಿದೆ. ಪ್ರಣಾಳಿಕೆಯಲ್ಲಿ ಇಲ್ಲ ಅಂತ ಹೇಳಿದ್ರು, ಪ್ರಣಾಳಿಕೆಯಲ್ಲಿ 5 ಗ್ಯಾರಂಟಿನೂ ಸೇರಿದೆ. ಹಾಗಾಗಿ ನಮ್ಮ ಪ್ರಿಯಾರಿಟಿ, ಇನ್ಕ್ಲೂಡಿಂಗ್ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ನಮ್ಮ ಪಕ್ಷದ ನಾಯಕರು ಎಲ್ಲ ಹೇಳಿದಂಥದ್ದು ನಮ್ಮ ಪ್ರಿಯಾರಿಟಿ ಇಂಪ್ಲಿಮೆಂಟೇಷನ್ ಆಫ್ ಗ್ಯಾರಂಟೀಸ್. ಅದಕ್ಕೆ ಇವಾಗಲೂ ಬದ್ಧರಾಗಿದ್ದಾವೆ. ಖಂಡಿತ ಇಂಪ್ಲಿಮೆಂಟ್ ಮಾಡ್ತೇವೆ. ಕೆಲವು ಅಂದರೆ ಅದಕ್ಕೆ ಯಾರು ಕೊಡ್ಬೇಕು, ಯಾಕೆಂದ್ರೆ ಆಗಲೇ ಅವರೇ ಹೇಳೋದು ಅಶ್ವಥ್ ನಾರಾಯಣ, ನಾನು ಮನೆ ಓನರು 5 ಮೀಟ್ರ್ ಇದೆ, ಮನೆ ಓನರು ಬಾಡಿಗೆ ಇಟ್ಕೊಂಡು ಇನ್ನೊಂದು ಲಾಭ ತಗೊಳಕ್ಕೆ ಕೊಡಬೇಕೋ ಬೇಡವೋ ಅದು ಸರ್ಕಾರ ತೀರ್ಮಾನ ತಗೊಳುತ್ತೆ. ಈಗ ಒಂದ್ ನಿಮಿಷ, ತೀರ್ಮಾನ ಆಗಿದೆ ಈ ತರದವ್ ಇರ್ತವೆ. ಮೊದಲನೇದು ನನ್ನ ಪಕ್ಷದ ಪರವಾಗಿ, ನಮ್ಮ ಸರ್ಕಾರದ ಪರವಾಗಿ ಬಹಳ ಸ್ಪಷ್ಟ ಇದೆ, ಅಷ್ಟು ಗ್ಯಾರಂಟಿಗಳನ್ನ ಇಂಪ್ಲಿಮೆಂಟ್ ಮಾಡ್ತೀವಿ ಮೊದಲನೇದು. ಎರಡನೇದು ಪಾಪ BJP ಅವ್ರು ಹೇಳ್ತಾ ಇದ್ರು, ನಾವು ಹೇಳಿದ್ರೆಲ್ಲ ಮಾಡಿದೀವಿ ಅಂತೇಳಿ. ಇದು 2018ರ ಮ್ಯಾನಿಫೆಸ್ಟೋ. 1 ಲಕ್ಷ ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತೇಳಿ ಅವರು ಎಲೆಕ್ಷನ್ ಮುಂಚೆ ಹೇಳಿದ್ದು. ಧ್ವನಿನೇ ಎತ್ತಲಿಲ್ಲ. 10,000 ಕೋಟಿ ಸ್ತ್ರೀ ಉನ್ನತಿ ಮಾಡ್ತೀವಿ ಅಂತ ಹೇಳಿದ್ರು, ಮಾಡಲಿಲ್ಲ. 7,000 ಕೋಟಿ ವಾಲ್ಮೀಕಿ ಹೌಸಿಂಗ್ ಸ್ಕೀಮ್ ಮಾಡ್ತೀವಿ ಅಂದ್ರು, ಮಾಡಲಿಲ್ಲ. 3,000 ಕೋಟಿ ಇನ್ನೊಂದು ಇದರಲ್ಲಿ ಸ್ಕೀಮ್ ಮಾಡ್ತೀವಿ ಅಂದ್ರು, ಮಾಡಲಿಲ್ಲ. ಈ ಪ್ರತಿ ಸ್ಕಾಲರ್ಶಿಪ್ಗೆ 1,000 ಕೋಟಿ ಕೊಡ್ತೇವೆ ಅಂತ ಹೇಳಿದ್ರು. ಇವೆಲ್ಲ ಆತರ ಅವ್ರು ಬಂದು ನಮಗ್ ಕೋವಿಡ್ ಬಂತು, ನಮ್ಗೆ ಈ ತರ ಆಯ್ತಂದ್ರೆ ನೀವು ಕೇಳ್ತೀರಾ? ಅದೇ ರೀತಿ ನರೇಂದ್ರ ಮೋದಿ 15 ಲಕ್ಷದ ಮಾತು ನೀವು ಯಾಕೆ? ನರೇಂದ್ರ ಮೋದಿ BJP ಹಿಂದಿನ ಬಾಗಿಲ ಸರ್ಕಾರ. ಈಗ BJPಗೆ ಫುಲ್ ಮ್ಯಾಂಡೇಟ್ ಕೊಟ್ಟಿಲ್ಲ ಜನ. ಬಟ್ 2019 ಸರ್ಕಾರ ಬಂದಾಗ that is subjected to mandate. That is subjected to mandate. ಇದು ಇಂದಿನ ಬಾಗಿಲಿನ ಸರ್ಕಾರ. ಅತಿ ಹೆಚ್ಚು ನಾನು ಹೇಳ್ತೀನಿ ನೋಡಿ, 2014 ಮ್ಯಾನಿಫೆಸ್ಟೋ ಬಗ್ಗೆ ಅವ್ರು ಕೊಟ್ಟಿರೋ ಮ್ಯಾನಿಫೆಸ್ಟೋನೇ ಇದೆ. BJP ಸೆಂಟ್ರಲ್ ಗೌರ್ಮೆಂಟ್, ನಾಟ್ ಸ್ಟೇಟ್. ಮಾತಾಡ್ತೀನಿ. ನಾಟ್ ಓನ್ಲಿ 15 ಲಕ್ಷ ಏನೇನು ಅಶ್ಯೂರೆನ್ಸ್ ಕೊಟ್ಟಿದ್ರು, ಏನೇನು ಫೇಲ್ಯೂರ್ಸ್ ಇದೆ, ಅದು ಚರ್ಚೆ ಮಾಡೋದಕ್ಕೆ ಇನ್ನೊಂದು ದಿವಸ ಕರೀರಿ, ಖಂಡಿತ ಬಿಡ್ತೀನಿ. ನಾನು ಬಹಳ ಸ್ಪಷ್ಟವಾಗಿ ಹೇಳಿದೆ, ನಾವು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗೆ ನಮಗೆ ಬದ್ಧತೆ ಇದೆ. ಗೋಯಿಂಗ್ ಟು ಇಂಪ್ಲಿಮೆಂಟ್. ಅದ್ರಲ್ಲಿ ಎರಡನೇ ಮಾತೇ ಇಲ್ಲ. ಕ್ಯಾಬಿನೆಟ್ ಮೀಟಿಂಗ್ ಆದಾಗ ಅನುಷ್ಠಾನ. ಈಗ ಒಂದ್ ನಿಮಿಷ ಸನ್ನಿಕೇಶ, ಇವತ್ತೇ ನಮ್ಮ ಪಕ್ಷದ ಪರವಾಗಿ ನಮ್ಮ ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದಾರೆ. ಅದ್ರ ಅವ್ರಿಗೆ ನಾನು ಹೇಳಿಕೆ ಕೊಡಕ್ ಬರುತ್ತಾ? DK ಶಿವಕುಮಾರ್ ಉಪಮುಖ್ಯಮಂತ್ರಿ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ. ಅವ್ರು ದೇ ಆರ್ ದ ಗೌರ್ಮೆಂಟ್. ಅವ್ರು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಟ್ ದ ಸೇಮ್ ಟೈಮ್ BJPದು ನಾನು ಹೇಳ್ಬೇಕಲ್ಲ ವೈಫಲ್ಯಗಳು, ಏನೇನು ನೀವು ಮ್ಯಾನಿಫೆಸ್ಟೋ ಕೊಟ್ಟಿದ್ರಿ, ಏನೇನ್ ಮಾಡಿದ್ರಿ, ಯಾಕೆ ಮಾಡಲಿಲ್ಲ, ಏನಕ್ಕೆ ಇಂಪ್ಲಿಮೆಂಟ್ ಆಗಲಿಲ್ಲ, ಸೆಂಟರ್ ಓಪನ್ ಮಾಡಿದ್ರ ನೀವ್ ಹೇಳಿ ಸರ್. ಡಿಸ್ಟ್ರಿಕ್ಟ್ ಜಿಲ್ಲಾ ಹಾಸ್ಪಿಟಲ್ ಕೊಡ್ತೀವಿ ಅಂತ ಹೇಳಿದ್ರೆ ಯಾಕೆ ಮಾಡಿಲ್ಲ? ಮೆಡಿಕಲ್ ರಾಮನಗರ ಕಿತ್ತಾಕ್ ಚಿಕ್ಕಬಳ್ಳಾಪುರ ಕೊಟ್ಟಿದ್ದು, ಶಿವಕುಮಾರ್ ಫೇಲ್ಯೂರ್. ಅದನ್ನೇ ಭೂಮಿ ಕೊಡಿ ಸರ್. ಇವ್ರದೇ ಸರ್ಕಾರ ಉನ್ನತಿ 2010 ಇವ್ರ ಸರ್ಕಾರ ಆಯ್ತು. ಹೌಸಿಂಗ್ ಸ್ಕೀಮ್ ವಾಲ್ಮೀಕಿ ಯಾಕೆ ಕೊಟ್ಟಿಲ್ಲ? ಮನೆಗಳು ರಮೇಶ್ ಬಾಬು ಸರ್, ಶರಣ್ ಗೌಡ್ರೆ, ಉನ್ನತಿ ಮಹಿಳೆಯರಿಗೆ ಯಾಕೆ ಕೊಟ್ಟಿಲ್ಲ? ಅಲ್ಲ, ಅದಕ್ಕೇನೆ ನೋಡಿ, ನಿಮಗೆ ಈ ತರ ಪ್ರಶ್ನೆ ಕೇಳಬಾರ್ದು. ನಾಳೆ ದಿವಸ ರಮೇಶ್ ಬಾಬು ಅವ್ರಿಗೆ ಈ ಪ್ರಶ್ನೆ ಕೇಳಬಾರ್ದು. ಬೇರೆಯವರು ಇವತ್ತು ನಿಮ್ಮ ಪಕ್ಷ ವಿ ಆರ್ ಗೋಯಿಂಗ್ ಟು ಇಂಪ್ಲಿಮೆಂಟ್. ಪ್ರಶ್ನೆ ಕೇಳಿ, ಪ್ರಶ್ನೆ ಕೇಳಿ. ಬೀದಿನಲ್ಲಿ ನನ್ನ ಹತ್ರ ಸಮಯ ಆದಿದ್ದಷ್ಟೇ. ನಾನೆಲ್ಲ ಅತಿಥಿಗಳಿಗೆ ಧನ್ಯವಾದ. ನಿಮಗೆ ಗೊತ್ತೇನ್ರಿ, ಕರ್ನಾಟಕ ದೇಶದಲ್ಲಿ 4ನೇ ಅತಿ ಹೆಚ್ಚು ಶ್ರೀಮಂತಿಕೆಯನ್ನ ಹೊಂದಿರುವಂತಹ ರಾಜ್ಯ. ವಿ ಆರ್ ದ 4th ರಿಚೆಸ್ಟ್. ನಮ್ಗಿಂತ ಬೇಕಾ ಅನ್ನೋ ಪ್ರಶ್ನೆ ಬರುತ್ತೆ. ಬೇಕು ಅಂತ ಹೇಳೋದಕ್ಕೆ ಅಂಕಿಅಂಶ ವರದಿಗಳಿದೆ.
ಕೇಳ್ತಿರೋದಿಷ್ಟೇ, ಅನುಷ್ಠಾನ ಯಾವಾಗ, ಅನುಷ್ಠಾನಕ್ಕೂ ಮುಂಚೆ ಮಾನದಂಡಗಳು ಷರತ್ತುಗಳನ್ನ ಅನ್ವಯಿಸ್ತೀರಾ, ಅನ್ವಯಿಸೋದಾದ್ರೆ ಸ್ಪಷ್ಟನೆ ಕೊಡಿ, ಸೊ ದಟ್ ನಿರೀಕ್ಷೆ ಇಟ್ಕೋಬೇಕಾ ಬೇಡವಾ ಅನ್ನೋದು ನಮಗ್ ಗೊತ್ತಾಗ್ಲಿ. ನಾವು ವೋಟ್ ಹಾಕಿರ್ಲಿ ಬಿಡ್ಲಿ, ರಾಜ್ಯದ ಜನತೆ ಆಗಿ ನಮ್ಮ ಅಧಿಕಾರ ನಿಮಗೆ ಕೇಳೋದು, ಕೊಡೋದು ನಿಮ್ಮ ಜವಾಬ್ದಾರಿ. ನಿಭಾಯಿಸ್ತಿರೋ ಇಲ್ವೋ ನೀವು ತೋರಿಸಿ, ನಾವು ನೋಡ್ತೀವಿ. ನೀವು ನೋಡ್ತೀರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ. ಟು ದ ಪಾಯಿಂಟ್.